ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೇವೆ. ಇವತ್ತಿನ ಚರ್ಚಾ ವಿಷಯ ಒಂದು ಹಿಂದೆ ಕೇಳಿದ್ದೇವೆ, ಆದ್ರೆ ಈ ವಾಕ್ಯ ಇದೀಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ. ಕಾರಣ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಉತ್ತರ ಪ್ರದೇಶ ಸರ್ಕಾರ ಏನಿದೆ ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಪ್ರತ್ಯೇಕವಾಗಿರುವಂತಹ ಕಾನೂನನ್ನ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಹೊರಟಿರುವಂತದ್ದು. ಈ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಈ ಪ್ರತ್ಯೇಕ ಜನಸಂಖ್ಯೆ ನಿಯಂತ್ರಣ ಕಾನೂನು ಏನಿದೆ ಇದು ಜಾರಿಯಾಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಎದ್ದಿದೆ, ದೊಡ್ಡ ಮಟ್ಟದಲ್ಲಿ ಮಾತುಗಳು ಕೂಡ ಎದ್ದಿದೆ. ಇದನ್ನ ಮಾಡಿದವರು ಬೇರೆ ಯಾರೂ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿ.ಟಿ. ರವಿ ಅವರು ಕೂಡ ಈ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಉಡುಪಿಯ ಶಾಸಕರು ರಘುಪತಿ ಭಟ್ ಅವರು ಕೂಡ ಹೇಳಿದ್ದಾರೆ, ಒಂದು ಬೇಕು ಎರಡು ಸಾಕು ಅನ್ನುವಂಥದ್ದು. ಈ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಉತ್ತರ ಪ್ರದೇಶ ಸರ್ಕಾರ ಈ ಒಂದು ಕಾನೂನನ್ನ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಹೊರಟಿದೆ. ಆದ್ರೆ ಇದು ನಮ್ಮ ರಾಜ್ಯಕ್ಕೆ ಬೇಕು ಅನ್ನುವಂತಹ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇಲ್ಲಿ ಬರುವಂತಹ ಪ್ರಶ್ನೆ, ನಮ್ಮ ರಾಜ್ಯಕ್ಕೆ ಈ ಒಂದು ಪ್ರತ್ಯೇಕ ಕಾನೂನಿನ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದ್ರೆ ಯಾಕೆ ಇದೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆಗುತ್ತೆ. ಜೊತೆಗೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಕಟ್ ಆಗುತ್ತೆ ಅನ್ನುವಂತಹ ಮಾತುಗಳು, ಎಲ್ಲ ವಿಚಾರಗಳ ನಡುವೆ ಈ ಒಂದು ಹೊಸ ಪ್ರತ್ಯೇಕವಾಗಿರುವಂತಹ ಕಾನೂನಿನಿದೆ ಗೊಂದಲಕ್ಕೆ ಈಡಾಗಿದೆ. ಜೊತೆಗೆ ಕೆಲವು ವಾದ ವಿವಾದಗಳಿಗೂ ಕೂಡ ಕಾರಣ ಆಗಿದೆ. ಅಷ್ಟಕ್ಕೂ ಕೂಡ ಏನಿದು ಕಾನೂನು, ಏನಾಗ್ತಾ ಇದೆ, ಏನ್ ವಿಚಾರ, ಒಂದು ಬೇಕು ಎರಡು ಸಾಕು, ಏನು ಇದರ ಹಿಂದಿರುವಂತಹ ಉದ್ದೇಶ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. 3 ಮಕ್ಕಳಿರುವ ಕುಟುಂಬಕ್ಕಿಲ್ಲ ಸರ್ಕಾರಿ ಸವಲತ್ತು. ಕರ್ನಾಟಕದಲ್ಲಿ ಹೊಸ ಜನಸಂಖ್ಯೆ ನೀತಿ. ಜನಸಂಖ್ಯೆ ನಿಯಂತ್ರಿಸುವುದಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿಸಿರುವ ಜನಸಂಖ್ಯೆ ಮಸೂದೆಯನ್ನ ಕರ್ನಾಟಕದಲ್ಲೂ ಜಾರಿಗೊಳಿಸುವ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ಸಿ.ಟಿ. ರವಿ ಸುಳಿವನ್ನ ನೀಡಿದ್ದಾರೆ. ಕರ್ನಾಟಕದಲ್ಲಿ ಜನಸಂಖ್ಯೆ ನಿಯಂತ್ರಿಸುವ ಹೊಸ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಹೊಸ ಜನಸಂಖ್ಯೆ ನೀತಿ ಜಾರಿಗೂ ಮೊದಲು ಈ ಬಗ್ಗೆ ಚರ್ಚೆ ನಡೆಸಬೇಕಾಗುತ್ತೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಎದುರಿಗೆ ಈ ಬಗ್ಗೆ ಮೊದಲು ಪ್ರಸ್ತಾಪಿಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ಅಂತಹ ಯಾವುದೇ ಯೋಜನೆಗಳಿಲ್ಲ ಅಂತ ಹೇಳಿದ್ರು. ರಾಜ್ಯದಲ್ಲಿ ಗೃಹ ಸಚಿವರ ಸ್ಪಷ್ಟನೆ ಹೊರತಾಗಿಯೂ ಬಿಜೆಪಿ ಮುಖಂಡ ಸಿ.ಟಿ. ರವಿ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಮಾದರಿಯಲ್ಲಿ ಜನಸಂಖ್ಯೆ ನಿಯಂತ್ರಿಸುವುದಕ್ಕೆ ಹೊಸ ನೀತಿ ಜಾರಿಗೊಳಿಸುವ ಅಗತ್ಯವಿದೆ ಎಂದು ಟ್ವೀಟ್ ಮಾಡಿದ್ದಾರೆ. ಜನಸಂಖ್ಯೆ ನೀತಿ ಬದಲಾವಣೆಗೆ ಟ್ವೀಟ್ ಬೆಂಬಲ. ನಮ್ಮಲ್ಲಿರುವ ಪ್ರಾಕೃತಿಕ ಸಂಪನ್ಮೂಲಗಳ ಲಭ್ಯತೆಯು ಸೀಮಿತ ಪ್ರಮಾಣದಲ್ಲಿದೆ. ಒಂದು ವೇಳೆ ಜನಸಂಖ್ಯೆ ಮಿತಿ ಮೀರಿ ಹೆಚ್ಚಳವಾದರೆ ಎಲ್ಲ ಪ್ರಜೆಗಳ ಅಗತ್ಯತೆಗಳನ್ನು ಪೂರೈಸುವುದು ದೊಡ್ಡ ಸವಾಲಾಗುತ್ತೆ ಅಂತ ಬಿಜೆಪಿ ಮುಖಂಡ ಸಿ.ಟಿ. ರವಿ ಟ್ವೀಟ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ನೂತನ ಜನಸಂಖ್ಯಾ ಮಸೂದೆಗೆ ಸಿ.ಟಿ. ರವಿ ಜೊತೆಗೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಒಂದು ಬೇಕು ಎರಡು ಸಾಕು ಎಂದ ಶಾಸಕ ರಘುಪತಿ ಭಟ್. ಒಂದು ಬೇಕು ಎಷ್ಟೂ ಮಾಡಬಹುದು ಅಂತಿದ್ರೆ ಜನಸಂಖ್ಯಾ ನಿಯಂತ್ರಣ ಕಷ್ಟ. ಉತ್ತರ ಪ್ರದೇಶದಂತೆ ನಮ್ಮ ರಾಜ್ಯದಲ್ಲೂ ಕಾನೂನು ಜಾರಿಗೆ ಬರಬೇಕು. ಆಗಸ್ಟ್ನ ವಿಧಾನಸಭಾ ಅಧಿವೇಶನದಲ್ಲಿ ಈ ಬಗ್ಗೆ ಒತ್ತಾಯ ಮಾಡ್ತೇನೆ ಅಂತ ಉಡುಪಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಉಡುಪಿಯಲ್ಲಿ ನಡೆದ ಜನಸಂಖ್ಯಾ ದಿನ ಹಾಗೂ ಮಲೇರಿಯಾ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಭಾರತಕ್ಕೆ ಮತ್ತು ವಿಶ್ವಕ್ಕೆ ಬೇಕಾದ ಮಾನವ ಸಂಪತ್ತನ್ನ ಒದಗಿಸಬಹುದು. ಭಾರತ ಮಾನವ ಸಂಪತ್ತನ್ನ ಒದಗಿಸುವ ಫ್ಯಾಕ್ಟರಿ. ಉತ್ತರ ಪ್ರದೇಶದಂತೆ ನಮ್ಮ ರಾಜ್ಯದಲ್ಲೂ ಈ ಕಾನೂನನ್ನ ಜಾರಿಗೆ ತರುವ ಅವಶ್ಯಕತೆ ಇದೆ. ಇಂತಹ ಕಾನೂನು ರೂಪಿಸಲು ರಾಜ್ಯ ಸರ್ಕಾರ ಮುಂದೆ ಬರಬೇಕು. ಜನಸಂಖ್ಯೆ ಅಸಮತೋಲನವಾದರೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅಂತ ಹೇಳಿದ್ರು. ಒಂದು ಬೇಕು ಎರಡು ಸಾಕು, ಒಂದು ಬೇಕು ಎರಡು ಸಾಕು, ಈ ಘೋಷಣೆಯನ್ನು ನಾವು ಕಡ್ಡಾಯವಾಗಿ ಮಾಡಿದ್ರೆ ಅದರಲ್ಲೇ ನಮ್ಗೆ ಬೇಕಾದಷ್ಟು ಜನಸಂಖ್ಯೆ ಸಿಗ್ತದೆ. ಯಾಕಂದ್ರೆ ಆ ಜನಸಂಖ್ಯೆಗೆ ಅದಕ್ಕಿಂತ ಜಾಸ್ತಿ ಆದ್ರೆ ನಮ್ಗೆ ಕಷ್ಟ. ಒಂದು ಬೇಕು ಎರಡು ಸಾಕನ್ನು ನಾವು ಕಡ್ಡಾಯವಾಗಿ
ಪಾಲಿಸಿಕೊಂಡ್ರೆ ನಮಗೆ ಬೇಕಾದಷ್ಟು ಇಡೀ ವಿಶ್ವಕ್ಕೆ ಮಾನವ ಸಂಪನ್ಮೂಲವನ್ನು ಒದಗಿಸುವಂತ ಫ್ಯಾಕ್ಟರಿಯಾಗಿ ಭಾರತವನ್ನು ನಾವು ತಯಾರಿಸಿಕೊಳ್ತೇವೆ. ಆದ್ರೆ ಒಂದು ಬೇಕು ಎಷ್ಟು ಮಾಡಬಹುದು ಅಂತಿದ್ರೆ ಮಾತ್ರ ಬಹಳ ಸಮಸ್ಯೆ ಆಗ್ತದೆ. ಉತ್ತರ ಪ್ರದೇಶದಲ್ಲಿ ಒಂದು ಬಿಲ್ ಅನ್ನು ಮೂವ್ ಮಾಡ್ತಾರೆ. 2ಕ್ಕಿಂತ ಹೆಚ್ಚು ಯಾರಾದರೂ ಮಕ್ಕಳನ್ನ ಪಡೆದ್ರೆ ಅವರಿಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಇಲ್ಲ ಅಂತ ಹೇಳುವಂತ ಒಂದು ಒಳ್ಳೆಯ ಕಾನೂನನ್ನ, ಒಂದು ರೀತಿ ಸಮಾನ ನಾಗರಿಕ ಸಂಹಿತೆಗೆ ಹತ್ತಿರವಾದಂತ ಒಂದು ಕಾನೂನನ್ನ ತರ್ತಾ ಇದ್ದಾರೆ. ಪ್ರಾಯಶಃ ನಮ್ಮ ರಾಜ್ಯದಲ್ಲಿಯೂ ಅಂತ ಕಾನೂನನ್ನ ತರುವಂತ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಎಸ್, ಇದು ಹೊಸ ಜನಸಂಖ್ಯಾ ನೀತಿಯಲ್ಲಿ ಇರುವಂತಹ ವಿಚಾರಗಳು. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಸರ್ಕಾರಿ ಸೌಲಭ್ಯ ಅವರಿಗೆ ಕಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಜೊತೆಗೆ 3 ಮಕ್ಕಳಿದ್ರೆ ಅವರ ಕತೆ ಏನು ಅನ್ನುವಂಥದ್ದು. ಈಗಲೂ ಕೂಡ 2ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ, 3-4 ಮಕ್ಕಳಿದ್ದಾರೆ, ಏನ್ ಕತೆ? ಹಾಗಾದ್ರೆ ನಮ್ಮ ಸರ್ಕಾರಿ ಸೌಲಭ್ಯಗಳೆಲ್ಲವೂ ಕೂಡ ಕಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಬಂದಾಗ ಎಸ್, ಇಲ್ಲ. ಇದಕ್ಕೆ ಪರ್ಟಿಕ್ಯುಲರ್ ಆಗಿರುವಂತಹ ಡೇಟ್ ಅನ್ನು ಕೂಡ ಉತ್ತರ ಪ್ರದೇಶ ಕೊಟ್ಟಿರುವಂತದ್ದು. ಸೊ ತದನಂತರ ಅಂದ್ರೆ 1/1/2021 ನಂತರ ಈ ಒಂದು ಹೊಸ ಕಾನೂನಿನ ನೀತಿ ನಿಯಮಗಳು ಏನಿದೆ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂತಹ ವಿಚಾರ. ಜೊತೆಗೆ ಹೊಸ ಜನಸಂಖ್ಯಾ ನೀತಿಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನ ನಾನು ಮೊದಲಿಗೆ ಪ್ರಸ್ತುತಪಡಿಸ್ತೇನೆ. ಬಿಫೋರ್ ದಟ್ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಮೊದಲನೇದಾಗಿ ಬಿಜೆಪಿಯ ಜಿಲ್ಲಾ ವಕ್ತಾರರು ರಾಧಾಕೃಷ್ಣ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ರಾಧಾಕೃಷ್ಣ ಅವರಿಗೆ ನಮಸ್ತೆ. ಎಸ್, ಅದೇ ರೀತಿ ನಮ್ಮ ಜೊತೆ ಗಣೇಶ್ ಪೂಜಾರಿ ಅವರಿದ್ದಾರೆ, ಕಾಂಗ್ರೆಸ್ ಮುಖಂಡರು, ಆತ್ಮೀಯವಾಗಿರುವಂತಹ ಸ್ವಾಗತ ಗಣೇಶ್ ಪೂಜಾರಿ ಅವರಿಗೆ ನಮಸ್ತೆ. ಎಸ್, ಅದೇ ರೀತಿ ನಮ್ಮ ಜೊತೆ ಅಕ್ರಮ್ ಹಸನ್ ಅವರಿದ್ದಾರೆ, SDPI ರಾಜ್ಯ ಮಾಧ್ಯಮ ಉಸ್ತುವಾರಿ, ಆತ್ಮೀಯವಾಗಿರುವಂತಹ ಸ್ವಾಗತ ಅಕ್ರಮ್ ಹಸನ್ ಅವರಿಗೆ. ಎಸ್, ಅದೇ ರೀತಿ ನಮ್ಮ ಜೊತೆ ಧರ್ಮೇಂದ್ರ ಅವರಿದ್ದಾರೆ, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು, ಆತ್ಮೀಯವಾಗಿರುವಂತಹ ಸ್ವಾಗತ ಧರ್ಮೇಂದ್ರ ಅವರಿಗೆ. ಎಸ್, 4 ಗಣ್ಯ ವ್ಯಕ್ತಿಗಳಿದ್ದಾರೆ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಬಿಫೋರ್ ದಟ್ ಒಂದ್ಸಲ ಈ ಹೊಸ ಜನಸಂಖ್ಯಾ ನೀತಿಯಲ್ಲಿರುವಂತಹ ಪ್ರಮುಖ ಅಂಶಗಳೇನು ಅನ್ನುವಂಥದ್ದು. ಈ ಹೊಸ ಜನಸಂಖ್ಯಾ ನೀತಿ ನಮ್ಮ ಜನಸಂಖ್ಯೆನ ಕಂಟ್ರೋಲ್ ಮಾಡಲಿಕ್ಕೆ, ದೇಶದ ಅಭಿವೃದ್ಧಿಗೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಇದು ಪೂರಕ ಅನ್ನುವಂತಹ ವಿಚಾರ ಕೇಳ್ಕೊಂಡು ಬರ್ತಾ ಇದೆ. ಜೊತೆಗೆ ಇದು ಮಾರಕ ಅನ್ನುವಂತಹ ವಿಚಾರ ಕೂಡ ಕೇಳಿಕೊಂಡು ಬರ್ತಾ ಇದೆ. ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟಕ್ಕೂ ಕೂಡ ಈ ಹೊಸ ನೀತಿಯಲ್ಲಿ ಪ್ರಮುಖ ಅಂಶಗಳು ಏನಿದೆ, ಎಸ್ ನೋಡ್ಕೊಳ್ಳೋಣ. ಎಸ್, ಇದು ಹೊಸ ಜನಸಂಖ್ಯಾ ನೀತಿಯಲ್ಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಹೊಸ ಜನಸಂಖ್ಯಾ ನೀತಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು, 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವ ಜನರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಜನರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಅಂದ್ರೆ ಅಲ್ಲಿ ಬರುವಂತಹ ವಿಚಾರ ಗ್ರಾಮ ಪಂಚಾಯತ್ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು. ಸೊ ಈ ರೀತಿಯ ವಿಚಾರಗಳು ತಾವು ಕೇಳಬಹುದು. MP MLA ಹೇಗೆ ಸ್ಪರ್ಧೆ ಮಾಡಬಹುದಾ ಅನ್ನುವಂಥದ್ದು. ಎಸ್, ಇದು 2 ಮಕ್ಕಳಿಗಿಂತ ಹೆಚ್ಚು ಮಕ್ಕಳನ್ನು ಹೊಂದಿರುವ ಜನರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಜೊತೆಗೆ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅವರಿಗೆ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಕಡೆ ಸರ್ಕಾರದ ಯಾವುದೇ ವಿನಾಯಿತಿ ಯೋಜನೆಗಳನ್ನ ಪಡೆಯುವುದಕ್ಕೆ ಅವರು ಅರ್ಹ ಇರುವುದಿಲ್ಲ. ಸರ್ಕಾರದಿಂದ ಯಾವುದೇ ವಿನಾಯಿತಿ ಯೋಜನೆಗಳು ಅವರಿಗೆ ಸಿಗುವುದಿಲ್ಲ. ಈ ರೂಲ್ ಅನ್ನುವಂಥದ್ದು ಏನಿದೆ ಇದನ್ನ ಪಾಲನೆ ಮಾಡಬೇಕು.
ಜೊತೆಗೆ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಹೊಂದಿರುವಂತಹ ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿಯ ವಿಚಾರವಾಗಿ ಈ ವಿಚಾರವಾಗಿಯೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಬಡ್ತಿ ಸಿಗೋದಿಲ್ಲ ಅನ್ನುವಂಥದ್ದು. ಇನ್ನು 2 ಮಕ್ಕಳನ್ನ ಹೊಂದಿರುವ ಪೋಷಕರಿಗೆ ಪ್ರೋತ್ಸಾಹ ಧನ ಅಂದ್ರೆ ಯಾರು ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸ್ತಾರೆ, ಕೇವಲ 2 ಮಕ್ಕಳು ಅವರಿಗಿರ್ತಾರೆ, ಸೊ ಅವರಿಗೆ ಪ್ರೋತ್ಸಾಹ ಧನವನ್ನ ಸರ್ಕಾರ ನೀಡುತ್ತೆ ಅನ್ನುವಂಥದ್ದು. ಇನ್ನು ಸರ್ಕಾರದ ನಿಯಮ ಪಾಲಿಸುವಂತಹ ಸರ್ಕಾರಿ ನೌಕರರಿಗೆ ಇಡೀ ಸೇವಾವಧಿಯಲ್ಲಿ 2 ಬಾರಿ ವೇತನ ಹೆಚ್ಚಳ ಅಂದ್ರೆ ಅವರಿಗೆ ಇಂಕ್ರಿಮೆಂಟ್ ಸೌಲಭ್ಯ ಕೂಡ ಇರುತ್ತೆ. ಸರ್ಕಾರದ ನಿಯಮವನ್ನ ಯಾರು ಪಾಲಿಸ್ತಾರೆ ಅಂತಹ ಸರ್ಕಾರಿ ನೌಕರರಿಗೆ ಇಂಕ್ರಿಮೆಂಟ್ ವ್ಯವಸ್ಥೆ ಇರುತ್ತೆ. ಜೊತೆಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯಡಿ ಉದ್ಯೋಗಾತರ ನಿಧಿ ಹೆಚ್ಚಳವನ್ನು ಕೂಡ ಮಾಡಲಾಗುತ್ತೆ. ಎಸ್, ಇನ್ನೊಂದು ಕಡೆ ಗರ್ಭಧಾರಣೆ, ಹೆರಿಗೆ, ಜನನ ಮತ್ತು ಸಾವುಗಳ ಕಡ್ಡಾಯವಾಗಿ ನೋಂದಣಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಗರ್ಭಧಾರಣೆ, ಹೆರಿಗೆ, ಜನನ ಮತ್ತು ಸಾವುಗಳ ಕಡ್ಡಾಯ ನೋಂದಣಿ. ಕೊನೆಯದಾಗಿ ಇಲ್ಲಿರುವಂತಹ ಪ್ರಮುಖ ಅಂಶ ಅಂತ ಹೇಳಿದ್ರೆ ಮಾಧ್ಯಮಿಕ ಶಾಲೆಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಿಸಿದ ಕಡ್ಡಾಯ ವಿಷಯ ಸೇರ್ಪಡೆ. ಮಾಧ್ಯಮಿಕ ಶಾಲೆಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಿಸಿದ ಕಡ್ಡಾಯ ವಿಷಯ ಸೇರ್ಪಡೆ. ಇದು ಹೊಸ ಜನಸಂಖ್ಯಾ ನೀತಿಯಲ್ಲಿರುವಂತಹ ಪ್ರಮುಖ ಅಂಶಗಳು. ಇದರ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಕೆಲವರು ಹೇಳ್ತಾ ಇದ್ದು ಪೂರಕ, ಇನ್ನು ಕೆಲವರು ಹೇಳ್ತಾ ಇದ್ರು ಮಾರಕ ಅನ್ನುವಂಥದ್ದು. ಪೂರಕ ಅಂದ್ರೆ ಎಸ್, ಯಾಕೆ ಪೂರಕ, ಮಾರಕ ಅಂತ ಹೇಳಿದ್ರೆ ಯಾಕೆ ಮಾರಕ. ಜೊತೆಗೆ ನಮ್ಮ ರಾಜ್ಯಕ್ಕೂ ಕೂಡ ಈ ಒಂದು ಹೊಸ ನೀತಿಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ. ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಯಾಕಿದೆ, ಬೇಡ ಅಂತ ಹೇಳಿದ್ರೆ ಯಾಕೆ ಬೇಡ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ನೇರವಾಗಿ ಕೇಳಬೇಕು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ರಾಧಾಕೃಷ್ಣ ಬಿಜೆಪಿ ಜಿಲ್ಲಾ ವಕ್ತಾರರು, ಅವ್ರ ಜೊತೆ ಕೇಳ್ತಾ ಇದ್ದೇನೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಇದು ಒಂದು ಸ್ವಾಗತಾರ್ಹವಾದಂಥ ವಿಚಾರ. ಯಾಕೆಂತ ಹೇಳಿದ್ರೆ ಇದು ಯಾವಾಗಲೂ ಬರಬೇಕಿತ್ತು ಕಾನೂನಾಗಿ. ಆದರೆ ಈ ಹಿಂದೆ 1970ರಿಂದ 80ರ ದಶಕದಲ್ಲಿ ಈ ಹಿಂದೆಯೂ ಇಂಥ ಒಂದು ಕೂಗು ಕೇಳಿ ಬಂದಿತ್ತು. ನೀವು ಬಸ್ಸಿನಲ್ಲಿ ಅಥವಾ ಗೋಡೆ ಬರಹದಲ್ಲಿ ಪೇಂಟಲ್ಲಿ ಬರೆದಿರುವುದನ್ನು ನಾವು ಕಾಣಬಹುದು. ನಾನು ನೋಡಿದ್ದೇನೆ ಸಣ್ಣದಿರುವ. ಆರತಿಗೊಬ್ಬ ಮಗ ಕೀರ್ತಿಗೊಬ್ಬ ಮಗಳು ಅಂತೇಳಿ ಒಂದು ಎಲ್ಲ ಕಡೆ ಇದ್ದಂಥ ಒಂದು ಬರಹ. ನಿಜ. ಅದರಿಂದ ದೇಶಕ್ಕೆ ಪ್ರಯೋಜನ ಆಗ್ತದೆ ಹೊರತು ಯಾವುದೇ ನಷ್ಟ ಆಗುವುದಿಲ್ಲ. ಈಗ 1941ರಲ್ಲಿ ಸೆನ್ಸಸ್ ಪ್ರಕಾರ 36 ಕೋಟಿ ಇದ್ದಂಥ ಜನಸಂಖ್ಯೆ ಅದು 1971ಕ್ಕೆ ಆಗುವಾಗ 56 ಕೋಟಿ ಆಯಿತು. ನಮ್ಮ ಸಂಪನ್ಮೂಲಗಳು ಅಷ್ಟೇ ಇದೆ, ಕನ್ಸಂಪ್ಷನ್ ಜಾಸ್ತಿ ಆಗ್ತದೆ. ಆಮೇಲೆ ಉದಾಹರಣೆಗೆ ಪೆಟ್ರೋಲಿಯಂ ಇರ್ಬೋದು ಅಥವಾ ಯಾವುದೇ ವಿಚಾರಗಳು, ಆಹಾರ ಸಾಮಗ್ರಿಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ನಾವು ಸಮಗ್ರವಾಗಿ ಗಮನಿಸಿದಾಗ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಜನಸಂಖ್ಯೆಯಲ್ಲಿ ವಿಪರೀತವಾದಂಥ ಏರಿಕೆ ಆಗಿರುವುದರಿಂದಲೇ ಇದೊಂದು ದೇಶಕ್ಕೆ ಮಾರಕ ಅಂತೇಳಿ ಭಾವಿಸಬೇಕಾಗ್ತದೆ. ಎಲ್ಲರಿಗೆ ಅದರ ಸದುಪಯೋಗ ಸಿಗಬೇಕಾದ್ರೆ ಜನಸಂಖ್ಯೆಯಲ್ಲಿ ನಿಯಂತ್ರಣ ಕಾನೂನು ಪ್ರಕಾರವಾಗಿ ಆಗಲೇಬೇಕಾದ್ದು ಅನಿವಾರ್ಯ ಇವತ್ತಿನ ದಿನದಲ್ಲಿ ಈ ದೇಶಕ್ಕೆ. ಪ್ರತಿಯೊಬ್ಬ ಜನರಿಗೂ ಅದರ ಅಗತ್ಯ ಇದೆ. ಮತ್ತೆ ಎಲ್ಲ ಸವಲತ್ತುಗಳು ದೇಶದ ಎಲ್ಲ ಜನರಿಗೆ ಮುಟ್ಟಬೇಕಾದ್ರೆ ಈ ದೇಶ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗದೆ ಎಲ್ಲ ಜನರಿಗೆ ಎಲ್ಲ ಸವಲತ್ತುಗಳು ಮುಟ್ಟುತ್ತದೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಎಲ್ಲ ದೃಷ್ಟಿಕೋನಗಳಿಂದ ಇದನ್ನು ನೋಡಿದಾಗ ಇದು ಈ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಾಗ್ತದೆ ಅನ್ನೋ ನಂಬಿಕೆ ಇದೆ ಎಲ್ಲ ಜನರಲ್ಲಿ. ಆ ಒಂದು ಕೂಗು ಜನರ ಮನಸ್ಸಿನಲ್ಲಿ, ಭಾವನೆಯಲ್ಲಿ, ಮಾತಿನಲ್ಲಿ ಎಲ್ಲ ವ್ಯಕ್ತವಾಗ್ತದೆ. ಅದರಿಂದ ಇಂಥ ಒಂದು ಕಾನೂನು ಈ ದೇಶಕ್ಕೆ ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಅಗತ್ಯ ಇದೆ ಅನ್ನುವಂಥ ಸತ್ಯವನ್ನು ಇವತ್ತಿನ ಸರ್ಕಾರ ಗಮನಿಸಿ ಎಲ್ಲ ಪ್ರತಿನಿಧಿಗಳು ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಸಾಧಕ ಬಾಧಕಗಳನ್ನು ಗಮನಿಸಿಕೊಂಡು ಯೋಗ್ಯವಾದಂಥ ಒಂದು ಕಾನೂನನ್ನು ಈ ದೇಶಕ್ಕೆ ರಚನೆ ಮಾಡಬೇಕು. ಆ ಮೂಲಕ ಈ ದೇಶದ ಪ್ರತಿಯೊಬ್ಬ ಭಾರತೀಯನನ್ನು, ಅದರಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಇಲ್ಲ, ಪ್ರತಿಯೊಬ್ಬ ಭಾರತದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಭಾರತೀಯನನ್ನ ಯೋಗ್ಯವಾದಂಥ ರೀತಿಯಲ್ಲಿ ಬದುಕುವುದಕ್ಕೆ, ಬಾಳುವುದಕ್ಕೆ ಅವಕಾಶ ಮಾಡುವಂಥ ಕಾನೂನು ಇದಾಗಲಿ ಅಂತೇಳಿ ನಾವು ಹಾರೈಸಿ. ಓಕೆ, ಎಸ್, ಇದು ಫಸ್ಟ್ ರಿಯಾಕ್ಷನ್. ಒಂದು ಕೌಂಟರ್ ಉಂಟು ಇದಕ್ಕೆ. ಎಸ್ ಬರ್ತೇನೆ ತಮ್ಮಲ್ಲೂ ಕೂಡ ಬರ್ತೇನೆ ಸರ್. ಬಿಜೆಪಿ ಜಿಲ್ಲಾ ವಕ್ತಾರರ ಮಾತುಗಳು. ಎಸ್, ಅದೇ ರೀತಿ ಜನರು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ ತಮ್ಮಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ತಮ್ಮಲ್ಲೂ ಕೂಡ ಈ ಒಂದು ಹೊಸ ನೀತಿಯ ಬಗ್ಗೆ ಮುಕ್ತವಾಗಿರುವಂತಹ ಮಾತನಾಡ್ಲಿಕ್ಕೆ ಅವಕಾಶ ಇದೆ. ಕರೆ ಮಾಡಬಹುದು, ಮಾತನಾಡಬಹುದು, ಮುಕ್ತವಾಗಿರುವಂತಹ ಅವಕಾಶ. ಎಸ್, ಬಿಫೋರ್ ದಟ್ ನಾನು ಅಕ್ರಮ ಅವ್ರ ಜೊತೆ ಬರ್ತೇನೆ. ಎಸ್, ಫಸ್ಟ್ ರಿಯಾಕ್ಷನ್. ಸರ್, ಈಗ ಇವ್ರು ಹೇಳಿದ್ರು ನಮ್ಮ ಮಿತ್ರರೊಬ್ಬರು,
ಜನಸಂಖ್ಯೆ ಹೆಚ್ಚಿದ್ರೆ ಅಭಿವೃದ್ಧಿಗೆ ಮಾರಕ ಆಗ್ತಾ ಅಂತ. ಅದು ಸುಳ್ಳು ಅಂತ ಈಗ ಚೀನಾದು ಎಕ್ಸಾಂಪಲ್ ನೋಡಿದ್ರೆ ನಮಗೆ ಸಾಬೀತಾಗಿದೆ. ನಮಗಿಂತ ತುಂಬಾ ಹೆಚ್ಚು ಜನಸಂಖ್ಯೆ ಅವ್ರದ್ದಿದೆ, ನಮ್ಗಿಂತ 5 ಪಟ್ಟು ಹೆಚ್ಚು ಆರ್ಥಿಕತೆ ಮತ್ತು ಅಭಿವೃದ್ಧಿಯಲ್ಲಿ ಮುಂದೆ ಇದ್ದಾರೆ. ಅವರು ಒಂದು 10-20 ವರ್ಷ ಹಿಂದೆನೆ ಒಂದು ಮಗುವಿದು ಪಾಲಿಸಿ ತಂದರು, ಅದು ಫೇಲ್ಯೂರ್ ಆಯಿತು. ಈಗ ರಿವರ್ಸ್ ಗೇರ್ ಹೊಡೆದಿದ್ದಾರೆ, ನಂತರ 2 ಆಯಿತು, ಈಗ 3 ಆಯಿತು, ರಿವರ್ಸ್ ಗೇರ್ ಹೊಡೆದಿದ್ದಾರೆ. ಹಾಗಾದ್ರೆ ಜನಸಂಖ್ಯೆ ಹೆಚ್ಚಿದ್ದ ಕಾರಣ ಅಭಿವೃದ್ಧಿ ಕಡಿಮೆ ಆಗ್ತದೆ ಅಂದರೆ ನಮ್ಮದು ನಮ್ಮ ನೆರೆ ಚೀನಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ವಿಷಯ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಈಗ ಮುದುಕರ ದೇಶ ಆಗಿದೆ, ಮುದುಕರೇ ಹಚ್ಚಿರೋದಲ್ಲಿ. ಯಾಕೆಂದ್ರೆ ಅಲ್ಲಿ ಹೆಣ್ಮಕ್ಳು ಮದುವೆ ಆಗ್ಲಿಕ್ಕೆ ರೆಡಿ ಆಗಿಲ್ಲ, ಗರ್ಭಧಾರಣಕ್ಕೂ ರೆಡಿ ಇಲ್ಲ, ಎಲ್ಲ ಕ್ಲಬ್ಬು, ಬಾಯ್ ಫ್ರೆಂಡು, ಲೀವ್ ಇಟ್ ಟುಗೆದರ್ ಅಂಥದ್ದೇ ಕಲ್ಚರ್, ಕುಟುಂಬ ವ್ಯವಸ್ಥೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಆದ ಕಾರಣ ಭಾರತ ನಮ್ಮ ಸಂಪನ್ಮೂಲ, ನಮ್ಮದು ರಿಸೋರ್ಸ್ ದೊಡ್ಡ ಸಂಪನ್ಮೂಲ ಮಾನವ ಸಂಪನ್ಮೂಲ. ನಮ್ಮ ದೇಶದ ಕೋಟ್ಯಾಂತರ ಜನರು ಜಗತ್ತಿನ 100ಕ್ಕೂ ಹೆಚ್ಚು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಎಜುಕೇಷನ್ ಮಾಡ್ತಾ ಇದ್ದಾರೆ. ಅವ್ರದ್ದು ಕೋಟ್ಯಾಂತರ ಫಾರಿನ್ ಎಕ್ಸ್ಚೇಂಜ್ ಬರ್ತದೆ, ನಮಗೆ ದುಡ್ಡು ಅಲ್ಲಿಂದ ಬರ್ತಾ ಉಂಟು. ನಮ್ದು ಯುವಕರ, ಜಗತ್ತಲ್ಲಿ ಯುವಕರ ದೇಶ ಭಾರತ. ಚೀನಾ ಮತ್ತೆ ವೆಸ್ಟರ್ನ್ ಕಂಟ್ರಿ ಅದು ಮುದುಕರ ದೇಶ ಆಗಿಬಿಟ್ಟಿದೆ. ಇಂತಹ ಸಂಪನ್ಮೂಲ ನಾವು ಇನ್ನೂ ಡೆವಲಪ್ ಮಾಡಬೇಕು ಮತ್ತು ನಾವು ಅದರ ಹೆಸರಲ್ಲಿ ನಾವು ಡೆವಲಪ್ ಮಾಡಬೇಕೆ ವಿನಃ ಈ ನಿಯಂತ್ರಣದಿಂದ ಟೋಟಲ್ ಫೇಲ್ ಆಗ್ತಾರೆ. ಈಗ ಸೋಷಿಯಲ್ ಸೈಂಟಿಸ್ಟ್ಗಳು ಈಗಾಗಲೇ ಸಂಶೋಧನೆ ಹೇಳಿದ್ದಾರೆ. ಇವರಿಗೆ ನಮ್ಮ ಸಿ.ಟಿ. ರವಿ ಆಗಲಿ, ರಘುಪತಿ ಭಟ್ ಆಗಲಿ, ಯೋಗಿ ಆಗಲಿ, ಇವರೆಲ್ಲ ಈ ಅಜೆಂಡಾ ಯಾಕೆ ತಂದ್ರ ಅಂದರೆ 2 ತಿಂಗಳ ಹಿಂದೆ ಒಂದು RSS ಮತ್ತು BJP ಮೀಟಿಂಗ್ ಆಯಿತು. ಕೊರೋನಾ ಫೇಲ್ಯೂರು, ಆರ್ಥಿಕ ಮುಗ್ಗಟ್ಟು, ವರ್ಚಸ್ಸಿಗೆ ಧಕ್ಕೆ ಆಗಿದೆ. ಆದ ಕಾರಣ ಜನರ ಗಮನವನ್ನು ಬೇರೆ ಕಡೆ ಇಂತಹ ವಿಷಯದಲ್ಲಿ ಲವ್ ಜಿಹಾದ್, NRC ಇಂತಹ ಕುಟುಂಬ ಯೋಜನೆ ತಂದು ಗಮನ, ಪೆಟ್ರೋಲ್ದು ಬೆಲೆ ಹೆಚ್ಚಾಗಿದೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು. ಅದನ್ನು ಗಮನ ಈ ಕಡೆ ಹರಿಸಲಿಕ್ಕೆ ಇಂತಹ ಒಂದೊಂದು ಸಣ್ಣ ಒಂದು ಕಾಲು ಹಾಕ್ತಾ ಇರ್ತಾರೆ ಅಷ್ಟೇ. ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಬರ್ಲಿಕ್ಕಿಲ್ಲ. ಓಕೆ, ಜನಸಂಖ್ಯೆ ನಿಯಂತ್ರಣ ಕಾನೂನು ಬೇಡ ಅನ್ನೋದು ತಾವು ಹೇಳ್ತಾ ಇದ್ರೆ, ಇದರಿಂದ ಏನು ಉಪಯೋಗ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ರೆ. ದೇಶಕ್ಕೆ ನಷ್ಟ. ಎಸ್, ದೇಶಕ್ಕೆ ನಷ್ಟ. ವೈ ನಷ್ಟ, ಯಾಕೆ ನಷ್ಟ ಅನ್ನೋ ಪ್ರಶ್ನೆಯನ್ನು ಕೂಡ ನಾನು ಕೇಳಬೇಕಾಗುತ್ತೆ. ಎಸ್, ಬಿಫೋರ್ ದಟ್ ಕಾಂಗ್ರೆಸ್ ವಕ್ತಾರರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ನೋಡಿ, ಈ ಒಂದು ಯೋಜನೆಯನ್ನ ಜಾರಿ ಮಾಡುವಾಗ ಈ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಮೊದಲೊಂದು ತಿಳ್ಕೊಳ್ಬೇಕು, ಅದರ ಬಗ್ಗೆ ಮಾತಾಡುವಾಗ. ಅಂದ್ರೆ ಈಗ ಕೊರೋನಾ ಅಂದ್ರೆ ಇದು ಈಗ ಒಂದು ದೊಡ್ಡ ಮಾರಕ ರೋಗ ಈ ದೇಶದಲ್ಲಿ ಇದೆ. ಅದು ಬಿಟ್ಟು ಈಗ ಇವತ್ತು ನಮ್ಮ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಗಾಂಧೀಜಿಯವರು, ಇವರು ತಾಯಿಯ 4ನೇ ಮಗ. ಈ ದೇಶಕ್ಕೆ ಸಂವಿಧಾನ ಬರೆದಂಥ ಅಂಬೇಡ್ಕರ್, ಇವರು ಕೂಡ 4ನೇ ಮಗ. ಮತ್ತೆ ಇವತ್ತು ನಮ್ಮ ದೇಶದ ಪ್ರಧಾನಿ, ಇವರು 3ನೇ ಮಗ. ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ಅಂದರೆ ಮುಂಚಿನ ಕಾಲದಲ್ಲೆಲ್ಲ ಮೊದಲ ಮಗ ಹುಟ್ಟಿದ್ರೆ ಅವನಿಗೆ ಮನೆಯಲ್ಲಿ ಕೂಲಿ ಕಾರ್ಮಿಕ, ಕೃಷಿ ಅದು ಇದು ಅಂತ ಹೇಳಿ ಇಬ್ಬರು ಅದೇ ಕೆಲಸದಲ್ಲಿ ಹೋಗ್ತಾರೆ. 3ನೇವ ವಿದ್ಯಾವಂತನಾಗ್ತಾನೆ ಅಥವಾ ಏನಾದರೂ ಒಂದು ಆಗ್ತಾನೆ. ಮತ್ತೆ ಈಗ ಇವರು ನಮ್ಮ ರಾಧಾಕೃಷ್ಣ ಹೇಳಿದ್ರು 36 ಕೋಟಿ ಜನ ಸ್ವಾತಂತ್ರ್ಯ ಸಿಗುವಾಗ 47ರಲ್ಲಿ ಇದ್ರು ಅಂತ. ಆಗ ನಮ್ಮ ದೇಶದ ಬಜೆಟ್ 5 ವರ್ಷಕ್ಕೆ 1,560 ಕೋಟಿ ರೂಪಾಯಿ. 5 ವರ್ಷಕ್ಕೆ 1,560 ಕೋಟಿ ರೂಪಾಯಿ. ಇವತ್ತು ನಾವು 5 ವರ್ಷಕ್ಕೆ 125 ಲಕ್ಷ ಕೋಟಿ ಬಜೆಟ್ ಅನ್ನ ಕೇಂದ್ರ ಮಾಡ್ತದೆ. ಜನಸಂಖ್ಯೆ ಅದರ 3 ಪಟ್ಟು ಜಾಸ್ತಿ ಆಗಿದೆ. ಬಜೆಟ್ ಅದಕ್ಕೆ 1,200 ಪಟ್ಟು ಜಾಸ್ತಿ ಆಗಿದೆ ಬಜೆಟ್. ಈ ದೇಶವನ್ನ ನಡೆಸಬೇಕು, ಯಾವ ರೀತಿ ನಡೆಸಬೇಕು ಎನ್ನತಕ್ಕಂಥ ಯೋಚನೆ ಬಿಟ್ಟು ಈ ಜನರನ್ನ ದಾರಿ ತಪ್ಪಿಸುವಂತ ಒಂದು ಯೋಜನೆಯನ್ನು ಜಾರಿ ಮಾಡ್ತಾರೆ ಇವರು. ಜನರಿಗೆ ಏನಾದ್ರೂ ಒಂದು ಸುಳ್ಳು ಹೇಳಿ ಇವತ್ತು 2 ಸಾಕು 3 ಬೇಕು. ಇವತ್ತು ಒಂದು ಕಾಲದಲ್ಲಿ ಒಂದು ವೇಳೆ 2 ಕಾನೂನನ್ನು ಮಾಡಿದ್ವಿ ಇವರು. ಅದೆಷ್ಟೋ ಗಂಡಾಂತರಗಳು, ಅಂದ್ರೆ ಮೊದಲ ಮಗ ಅಂಗವಿಕಲನಾಗ್ತಾನೆ, ಇನ್ನೊಬ್ಬ ಮಗ ದುರಂತದಲ್ಲಿ ಹೆರಿಗೆ ಆಗುವಾಗಲೇ ಸಾಯ್ತಾರೆ. ಇಂಥ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಯಾರಾದ್ರೂ ಒಂದು ಆಧಾರ ಸ್ತಂಭ ಇರ್ತದ? ಈ ಕಾನೂನನ್ನು ಜಾರಿ ಮಾಡುವಾಗ ಅವರಿಗೆ ಸ್ಪೆಷಾಲಿಟಿ ಇಲ್ಲ. ನೋಡಿ, ದೇಶದಲ್ಲಿ ಜನರಿಗೆ ಸರಿಯಾದ ಮಾಹಿತಿ ಮತ್ತು ವಿದ್ಯಾಭ್ಯಾಸವನ್ನು ಕೊಟ್ಟಾಗ ಎಲ್ಲರೂ ಕೂಡ ಅವರಿಗೆ ಎಷ್ಟು ಮಕ್ಕಳು ಬೇಕು, ಆ ಮಕ್ಕಳನ್ನು ಯಾವ ರೀತಿ ಸಾಕಬೇಕು ಎನ್ನತಕ್ಕಂಥ ಜವಾಬ್ದಾರಿಯನ್ನ ಅವರು ಚೆನ್ನಾಗಿ ತಿಳ್ಕೊಳ್ತಾರೆ. ನಾವು ಈ ಸುಳ್ಳು ಏನು ಇದು ಜನಸಂಖ್ಯಾ ಸ್ಫೋಟವಾಗಿದೆ ನೋಡಿ. ಇವತ್ತು ಯೋಗಿ ಆದಿತ್ಯನಾಥ ಉತ್ತರ ಪ್ರದೇಶದಲ್ಲಿ ಆಡಳಿತ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ವಿಫಲತೆ ಅಲ್ಲಿ ಅಂದರೆ ಜನ ನೋಡಿ, ಹೆಣಗಳು ಸತ್ತು ನೀರಿನಲ್ಲಿ ಬಿದ್ದು ಆ ಹೆಣಗಳು ತೇಲಿ ಬರತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಏನು ತಪ್ಪು ನಿರ್ಧಾರವನ್ನು ದಾರಿ ತಪ್ಪಿಸಲಿಕ್ಕೆ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದರೆ ನಾನು ಒಂದು ದೊಡ್ಡ ವಿಶೇಷವಾದ ಜನರ ಮೇಲೆ ಹೋಗ್ಬೋದು ಅನ್ನತಕ್ಕಂಥ ಯೋಜನೆ ಚುನಾವಣೆ ಬರುವಾಗ ಜನರ ಗೊಂದಲ ಮಾಡುವಂಥ ಒಂದು ಕೆಲಸಕ್ಕಾಗಿ ಕೈ ಹಾಕಿದ್ದಾರೆ. ಇವತ್ತು 4 ರಿಂದ 5 ಲಕ್ಷ ಜನ ಈ ದೇಶದಲ್ಲಿ ಸತ್ರು, ಅದು ಕೌಂಟೆಡ್.
ಅದು ಅನ್ಕೌಂಟೆಡ್ ಆಗಿ ಅದೆಷ್ಟೋ ಲಕ್ಷ ಜನ ಸತ್ತಿದ್ದಾರೆ. ಕೆಲವರು ಈಗ ಆಧಾರ್ ಕಾರ್ಡ್ ಇಲ್ಲ, ಆಸ್ಪತ್ರೆಗೆ ಬರಲಿಲ್ಲ, ಎಂಥ ಗಂಡಾಂತರಗಳಲ್ಲಿ ಜನ ಸತ್ತಿದ್ದಾರೆ. ಈಗ ಒಂದು 7-8 ಲಕ್ಷ ಜನ ಈ ದೇಶದಲ್ಲಿ ಸತ್ತಿದ್ದಾರೆ ಇಂಥ ದುರಂತ ಸಂದರ್ಭದಲ್ಲಿ. ಇದರ ಬಗ್ಗೆ ಪರಿಶೀಲನೆ ಮಾಡಿ ಇದಕ್ಕೆ ಯಾವ ರೀತಿಯ ಮಾರ್ಗಸೂಚಿಗಳನ್ನು ಮಾಡಬೇಕು, ಜನರಿಗೆ ಲಸಿಕೆ ರೀತಿ ಕೊಡುವುದನ್ನು ಯಾವ ರೀತಿ ಕೊಡಬೇಕು, ಅದನ್ನು ಬಿಟ್ಟು ಈ ಯಾವುದೋ ಒಂದು ಯೋಜನೆಗೆ ಕೈ ಹಾಕುದು, ಈ ಕೃಷಿಕರ ಯೋಜನೆಗೆ ಕೈ ಹಾಕುದು, ಇದನ್ನೆಲ್ಲ ಮಾಡೋದು ಬಿಟ್ಟು ಅಲ್ಲ, ಇದು ದೇಶದ ಪ್ರಗತಿಗೆ ಅಭಿವೃದ್ಧಿಗೆ ಕಾರಣ ಅನ್ನೋದು ಹೇಳ್ತಾ ಇರುವಂತದ್ದು ಇಲ್ಲ. ನೋಡಿ ನಾನು ಎಂತ ಹೇಳಿ, ಎಸ್ ಓಕೆ, ತಮ್ಮ ಆಡಳಿತ, ಅವರ ಆಡಳಿತ ವೈಫಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದಲ್ಲ. ಎಸ್ ಸರ್, ಬರ್ತೇನೆ. ಫಸ್ಟ್ ರಿಯಾಕ್ಷನ್ ಧರ್ಮೇಂದ್ರ ಅವರು, ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಎಸ್ ಸರ್. ನೋಡಿ, ನಾನು ಈ ಯೋಜನೆಯನ್ನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಓಕೆ, ನಮ್ಮ ಮಿತ್ರರು ಹೇಳಿದರು 1947ರಿಗೆ ಯಾವ ಜನಸಂಖ್ಯೆ ಇತ್ತು, ಇವತ್ತು ಯಾವ ಜನಸಂಖ್ಯೆ ಇದೆ. ಇದರೊಳಗೆ 2 ವಿಭಾಗವನ್ನು ನಾವು ತಗೊಳ್ಳೋಣ. ಆವತ್ತು ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು, ಮುಸಲ್ಮಾನರ ಜನಸಂಖ್ಯೆ ಎಷ್ಟಿತ್ತು. ಇವತ್ತು ಮುಸಲ್ಮಾನರ ಜನಸಂಖ್ಯೆ ಎಷ್ಟಿದೆ, ಹಿಂದೂಗಳ ಜನಸಂಖ್ಯೆ ಯಾವ ರೀತಿಯಲ್ಲಿ ಕಟ್ ಡೌನ್ ಆಗಿ ಬರ್ತಾ ಇದೆ. ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಟೋಟಲಿ ಆಗಿ ಒಂದು ಇಸ್ಲಾಮಿನ ಗುಪ್ತ ಅಜೆಂಡಾ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ, ಮುಂಬರುವ ದಿನಗಳಲ್ಲಿ ಜನಸಂಖ್ಯೆಯನ್ನು ವಿಪರೀತವಾಗಿ ಏರಿಸಿ ಹಿಂದೂಗಳ ಸಂಖ್ಯೆ ಹೇಗೂ ಕಡಿಮೆ ಆಗ್ತಾ ಇದೆ. ಒಂದಿನ ಈ ದೇಶವನ್ನು ಇಸ್ಲಾಮೀಕರಣ ಮಾಡುವಂತ ಹುನ್ನಾರ ಇದರ ಹಿಂದೆ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಆವತ್ತಿದ್ದ ಜನಸಂಖ್ಯೆ 7% ಇದ್ದದ್ದು ಇವತ್ತು 20ರಿಂದ 25ರಿಂದ 30ರವರೆಗೆ ಸ್ಪಷ್ಟವಾದ ಜನಸಂಖ್ಯೆ ಇವತ್ತು ಕೂಡ ಇಸ್ಲಾಮಿನ ಬಗ್ಗೆ ಸಿಕ್ಕಿಲ್ಲ ನಮಗೆ. ಅದನ್ನು ರಾಜಕಾರಣಿಗಳು ಕೊಡ್ತಾನೂ ಇಲ್ಲ. ಹಾಗಿರುವಾಗ ಈ ನಿಯಂತ್ರಣ ಇದೆಯಲ್ಲ, ಅದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಒಂದು ಮದುವೆ ಅದನ್ನು ಕೂಡ ಕಡ್ಡಾಯ ಮಾಡಬೇಕು. 2 ಹೆಂಡತಿ, 3 ಹೆಂಡತಿ, 3 ಹೆಂಡತಿಯಿಂದ ಒಂದಿಷ್ಟು ಮಕ್ಕಳು, ಇಡೀ ವ್ಯವಸ್ಥೆ ಭಾರತದ ಸಾಮಾಜಿಕ ಇದೇನಿದೆ ಚೌಕಟ್ಟಿದೆ, ಅದನ್ನು ಮೀರಿ ನಡೀತಾ ಇದೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಇದು ಖಂಡಿತವಾಗಿ ಸಹ ಕೇವಲ 2 ರಾಜ್ಯಗಳಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇದು ಅನ್ವಯ ಆಗಬೇಕು. ನಾನು ನರೇಂದ್ರ ಮೋದಿ ಅವರನ್ನ, ಗೌರವಾನ್ವಿತ ನಮ್ಮ ದೇಶದ ಪ್ರಧಾನಿ ಅವರನ್ನ ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ನಾನು ಕಡ್ಡಾಯವಾಗಿ ಇಡೀ ದೇಶದಲ್ಲಿ ಈ ಕಾನೂನನ್ನು ಜಾರಿ ತರಬೇಕು. ಮತ್ತೆ ಇದರ ಆಗುವಂತ ಅನಾಹುತಗಳು, ಇವಾಗ ನಮ್ಮ ಮಿತ್ರರು ಹೇಳಿದ್ರು ಭಾರತದ ರಿಸೋರ್ಸ್, ಖಂಡಿತವಾಗಿ ಸದನ ಚಿಂತನೆ ಮಾಡುವಂತದ್ದಿದೆ. ಇವತ್ತು ರಿಸೋರ್ಸ್ ಯಾರಿಗೆ ಹೋಗ್ತಾ ಇದೆ? ಬಹುಸಂಖ್ಯಾತ ಜನರು ತೆರಿಗೆ ಕಟ್ತಾ ಇದ್ದಾರೆ, ಅದನ್ನು ಟೋಟಲಿ ಆಗಿ ಬಳಸ್ಕೊಳ್ಳೋರು ಯಾರು? ಯಾಕೆಂದ್ರೆ ಅವರಲ್ಲಿ ಅಷ್ಟು ಜನಸಂಖ್ಯೆ ಇದೆ. ಒಂದು 20-25 ಮಕ್ಕಳು ಅವರಿಗೆ ಕೊಡುವುದು ಎಲ್ಲಿಂದ ಬಂತು? ನೀವು ಯಾವುದೇ ಫೆಸಿಲಿಟೀಸ್ಗಳನ್ನು ನೋಡಿ, ಸರ್ಕಾರದ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವ ಸೌಲಭ್ಯಗಳನ್ನು ತರುತ್ತದೆ ಪ್ರಪ್ರಥಮವಾಗಿ ಬಳಕೆ ಮಾಡ್ಕೋತಾರೆ. ಮತ್ತೆ ದೇಶದ ವಿಚಾರ ಹೇಳ್ತಾರೆ, ನಾವು ಬಡವರು, ನಮಗೆ ವ್ಯವಸ್ಥೆ ಸರಿ ಇಲ್ಲ, ನಮಗೆ ಊಟಕ್ಕೆ ವ್ಯವಸ್ಥೆ ಇಲ್ಲ, ಇಂಥದ್ದು. ಅದಕ್ಕೆ ಬೇಡಲ್ಲ, ನೀವು ಎಲ್ಲರೂ ಹಂಚಿ ತಿನ್ನೋಣ, 2 ಮಕ್ಕಳನ್ನು ಪಡೀರಿ, ಎಲ್ಲ ಮಕ್ಕಳಿಗೆ ಸಮಾನವಾದ ಸೌಲಭ್ಯಗಳನ್ನು ಕೊಡೋಣ. ಯಾಕೆ ನಿಮ್ಗೆ ಇದಾಗುವಾಗ ನಿಮ್ಗೆ ಎಲ್ಲವೂ ಬೇಕು, ಅದಾಗುವಾಗ ಬೇರೆ ವಿಚಾರ ಬರುವಾಗ ದೇಶದ ವ್ಯವಸ್ಥೆಯನ್ನು ದೂರ್ತೀರಿ. ಇದು ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ. ನನ್ನ ಮಿತ್ರರು, ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳ್ತಾ ಇದ್ದಾರೆ, ನಿಜಕ್ಕೂ ಅವರು ಮಾಡುವಂತ ಕೆಲಸಗಳಿದು ಅವತ್ತೇ ಮಾಡಬೇಕಿತ್ತು. ಆದ್ರೆ ಅವರು ಇವತ್ತು ಕೇವಲ ತುಷ್ಟೀಕರಣ, ಇವರು ಚೈನಾಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಚೈನಾ ಒಂದು ಹಂತದಲ್ಲಿ ನಿಯಂತ್ರಣವನ್ನು ಮಾಡಿ ಈಗ ಮತ್ತೊಮ್ಮೆ ಅದು ಬದಲಾವಣೆಗೆ ಕಾರಣ ಆಗಿದೆ. ನಾವು ನಿಯಂತ್ರಣ ಮಾಡೋಣ, ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅದು ಮುದುಕರ ರಾಜ್ಯ ಅಂತ ಅನಿಸಿಕೊಂಡಾಗ ಮಾತ್ರ ಬದಲಾವಣೆಗೆ ನೋಡೋಣ. ನನ್ನ ಲೆಕ್ಕದಲ್ಲಿ ಆ ಕಾನೂನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು, ನಮ್ಮ ರಾಜ್ಯದಲ್ಲಿ ಕೂಡ ಬರಬೇಕು. ಇವರಿಗೆ ನಾನು ಹೇಳ್ತೇನೆ, ಯಡಿಯೂರಪ್ಪನವರಿಗೆ ತಾಕತ್ತಿಲ್ಲ, ಯೋಗಿ ಆದಿತ್ಯನಾಥ್ ನಂತರ ಖಡಕ್ ನಿರ್ಧಾರಗಳನ್ನು ತಗೊಳ್ಳಿ, ನಾವಿದ್ದೇವೆ ಬೆಂಬಲಕ್ಕೆ. ಓಕೆ, ರೈಟ್ ಸರ್. ಇದು ಹಿಂದೂ ಮಹಾಸಭಾ ರಾಜ್ಯ ಭಕ್ತರು ಧರ್ಮೇಂದ್ರ ಅವರ ಮಾತುಗಳು. ಅದೇ ರೀತಿ ಕರೆಗಳು ಬರ್ತದೆ. ಪ್ರಥಮ ಕರೆ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಮೇಡಮ್. ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು? ದರ್ಶಿನಿ ಅಂತ ಸರ್. ದಕ್ಷಿಣಿ ಅವರು, ಮಡಿಕೇರಿಯಿಂದ. ನಮಸ್ತೆ, ಮಾತಾಡಿ ದರ್ಶಿನಿ, ಮಾತಾಡಿ ಮೇಡಮ್. ಸರ್, ಇವಾಗ ಏನ್ ಕಾನೂನು ಇದು ಜಾರಿಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಹೌದು ಸರ್, ಇದು ಒಂದ್ ರೀತಿಲಿ ಒಳ್ಳೇದೇ. ಯಾಕೆಂದ್ರೆ ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, 4-5 ಮಕ್ಕಳೆಲ್ಲ ಮಾಡ್ಕೊಂಡು ಅವಾಗ ಏನಾಗ್ತಿತ್ತು, ಅವ್ರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರುವಾಗ ದೊಡ್ಡ ಫಸ್ಟ್ ಹುಟ್ಟಿರೋ ಮಕ್ಳನ್ನ ಏನ್ ಮಾಡ್ತಿದ್ರು, ಶಾಲೆ ಬಿಡಿಸ್ಬಿಟ್ಟೋದು, ಅವ್ರನ್ನ ಕೆಲ್ಸಕ್ಕೆ ಕಳ್ಸೋದು, ಈ ತರ ಮಾಡಿ ಏನ್ ಮಾಡ್ತಿದ್ರು. ಅವಾಗೆಲ್ಲ ಕರೆಕ್ಟ್ ಆಗಿ ಯಾವ ಮಕ್ಳನ್ನ ಓದಿಸ್ತಿರ್ಲಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಎಜುಕೇಶನ್ ಎಲ್ಲ ಇಂಪ್ರೂವ್ ಆಗಿದೆ. ಹಾಗಾಗಿ ಒಂದು ಮಕ್ಕಳನ್ನ ಮಾಡ್ಕೊಂಡ್ರೆ
ಆ ಮಕ್ಳಿಗೂ ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸ್ಬೋದು. ನಿಜ. ಆಗ ಬಾಲಕಾರ್ಮಿಕ ಪದ್ಧತಿ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಓಕೆ ಓಕೆ, ಹಾಗಾಗಿ ಈ ಒಂದು ಕಾನೂನು ಬರಬೇಕು ಅನ್ನೋದು ತಾವು ಹೇಳ್ತಾ ಇದ್ದೀರಾ ರಾಜ್ಯದಲ್ಲಿ. ಹೌದು ಸರ್, ಅದು ಇವಾಗ ಉತ್ತರ ಪ್ರದೇಶದಲ್ಲಿ ಅದನ್ನ ಜಾರಿ ಮಾಡಿದ್ದಾರೆ ಸರಿ. ಮುಂಚೆಯಿಂದನೂ ಈ ಮಾತನ್ನ ಕೆಲವ್ರು ಹೇಳ್ತಾನೆ ಇದ್ರು, ಒಂದ್ ಮಗು ಇದ್ರೆ ಒಂದ್ ಮಗು ಬೇಕು ಇಲ್ಲ 2 ಸಾಕು ಅಂತ. ಆದ್ರೆ ಯಾರನ್ನ ಅಷ್ಟಾಗಿ ತಲೆಗೆ ಹಾಕೊಂಡಿರ್ಲಿಲ್ಲ. ಬಟ್ ಇವಾಗ ಉತ್ತರ ಪ್ರದೇಶದಲ್ಲಿ ಅದನ್ನ ಕಾನೂನು ಜಾರಿ ಮಾಡಿರೋದ್ರಿಂದ ಅದು ಇಡೀ ದೇಶದಲ್ಲಿ ಅನ್ವಯ ಆದ್ರೆ ಅದು ಇನ್ನೂ ಒಳ್ಳೇದು ಸರ್. ಓಕೆ ಓಕೆ, ಎಸ್ 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 ಮೇಡಮ್, ಥ್ಯಾಂಕ್ ಯು ದರ್ಶಿನಿ ಅವರೇ, ಥ್ಯಾಂಕ್ ಯು. ಎಸ್ ಅಕ್ರಮ್ ಹಸನ್ ಅವರು ಏನ್ ಹೇಳ್ತೀರಾ ಸರ್? ಈ ಹಿಂದೆ ಸರ್ ಇವರು 2 ಅಲಿಗೇಷನ್ ಹಾಕಿದ್ರು, ಇಸ್ಲಾಮೀಕರಣ ಮಾಡಲಿಕ್ಕೆ ಮತ್ತೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಉಂಟಂತ. 800 ವರ್ಷ ಭಾರತವನ್ನು ಮುಸಲ್ಮಾನರು ಆಳಿದ್ರು. ಆಗ ಭಾರತವನ್ನು ಸೆಕ್ಯುಲರ್ ಆಗಿ ಉಳಿಸಿದ್ದಾರೆ. ಅಲ್ಲಿ ಆಗ ಸರ್ಕಾರ ಇರುವಾಗಲೂ ಮೊಘಲ್ ಸಾಮ್ರಾಜ್ಯನ ಇಸ್ಲಾಮೀಕರಣ ಆಗಿಲ್ಲ. ಈಗಲೂ ಭಾರತ ಸೆಕ್ಯುಲರ್ ಭಾರತವಾಗಿದೆ. ಇನ್ನು 15% ಮುಸಲ್ಮಾನರು ಯಾವ ಓಬಿನ ಕಾಲದಲ್ಲಿ ಇಸ್ಲಾಮೀಕರಣ ಮಾಡ್ತಾರೆ. 2ನೇ ವಿಷಯ, BJPಯ ನಾಯಕರುಗಳ ಪಟ್ಟಿ, MP MLA ಮಿನಿಸ್ಟರ್ಗಳ ಪಟ್ಟಿ ತಗೊಳ್ಳಿ. ಎಲ್ಲರ ತಂದೆ ತಾಯಂದ್ರು 5-6ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಅಬೌವ್ 50%. ಸೆನ್ಸಸ್ ಬಂದಿದೆ ಇವತ್ತು, ಇಂಟರ್ನೆಟಲ್ಲಿ ಉಂಟು. ಅವರಲ್ಲೇನು ರಾಜೀನಾಮೆ ಕೊಡ್ತಾರೆ? ಅವರೇನು ಮುಸಲ್ಮಾನರ? ಜನಸಂಖ್ಯೆ ಹೆಚ್ಚಿರುವುದು ಯಾರು? ಶಿಕ್ಷಣ ಕಡಿಮೆ ಇರುವವರು, ಬಡವರು, ಸ್ಲಮ್ ವಾಸಿಗಳು, ಗ್ರಾಮೀಣವರು, ಅವ್ರಿಗೆ ಅದ್ರ ಬಗ್ಗೆ ಮೂಲಭೂತ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಹೆಚ್ಚು ಮಕ್ಕಳಾಗ್ತದೆ. ಕಂಟಿನ್ಯೂ ಮಾಡ್ಲಿಕ್ಕಿದ್ದಾರೆ. ಅವರನ್ನ ಮೇಲೆತ್ತುವ ಪ್ರಯತ್ನ ಅದೇ ಹಂತಕ್ಕೆ ಅವರನ್ನ ಹಂಗೆ ಮುಂದುವರಿಸಿಕೊಂಡು. ಸರ್ಕಾರ ಇರುವುದು ಜನಗಳ ಸೇವೆ ಮಾಡ್ಲಿಕ್ಕೆ. ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲಾ ರೀತಿಯ ವ್ಯವಸ್ಥೆ ಕೊಡಬೇಕಾಗಿರೋದು ಸರ್ಕಾರ. ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ, ಇದೇ ಮಹಾರಾಷ್ಟ್ರದ ಬಾಲ್ ಠಾಕ್ರೆ ಮುಖ್ಯಮಂತ್ರಿ ಅವ್ರು ಇದೇ ಯೋಗಿಗೆ ಕೇಳಿದ್ದಾರೆ, ಯೋಗಿ ನಿನ್ನ ಅರ್ಧ UP ನಾನು ಬಾಂಬೆಯಲ್ಲಿ ವಡಪಾಪ ತಿಂತಾ ಇದೆ, ನೀನ್ ಮತ್ತೆ ಏನ್ ಸೌಲಭ್ಯ ಕೊಡ್ತಾ ಅಂತ. ಅದೇ ನಾನು ಸಹ ಕೇಳ್ತಾ ಇದ್ದೀನಿ, ನೀವು 2 ಮಕ್ಕಳು ಮಾಡಿದ್ರೆ ಸೌಲಭ್ಯ ಕೊಡ್ತೀರಂತೆ. ಮೊದಲು ಅರ್ಧ ಇಡೀ ಇಂಡಿಯಾದಲ್ಲಿ ವಲಸೆ ಕಾರ್ಮಿಕರು ಯಾರು? ಅವರು ಇದೇ UP ಅವರು. ಅವರು ಈಗ ಇರುವಂತ ಜನರಿಗೆ ವ್ಯವಸ್ಥೆ ಕೊಟ್ಟಿಲ್ಲ. ಹೆಣಗಳು ಸಾಗಣೆ ಮಾಡ್ಲಿಕ್ಕೆ ಆಂಬ್ಯುಲೆನ್ಸ್ ಇಲ್ಲ. ಸೈಕಲ್ ಮತ್ತು ಗಾಡಿಯಲ್ಲೇ ಹೆಣಗಳು ತಗೊಂಡೋದು, ಸಾವಿರಾರು ಹೆಣಗಳು ನದಿಯಲ್ಲಿ ಈಸಾಕಿದ್ರು. ಇಂತಹ ಕಂಪ್ಲೀಟ್ ಫೈಲ್ಯೂರ್, ಗವರ್ನೆನ್ಸ್ ಇದು ಫೈಲ್ಯೂರು. ಜನರ ಅಟೆನ್ಷನ್, ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ, ಅಟೆನ್ಷನ್ ಡೈವರ್ಟ್ ಮಾಡ್ಲಿಕ್ಕೆ ಈಗಾಗಲೇ ಮೊನ್ನೆ 4 ಟೆರರಿಸ್ಟ್ಗಳು ಸಿಗ್ತಾರಂತೆ. ಅಲ್ಲಿ ಎಲೆಕ್ಷನ್ ಆದ ಕೂಡಲೇ ಬಾಂಬ್ ಸ್ಫೋಟ ಮತ್ತೆ ಟೆರರಿಸ್ಟ್ಗಳು ಪ್ರತ್ಯಕ್ಷ ಆಗ್ತಾರೆ. ಅದರ 3ನೇ ಹಂತ ಇದು ಬರ್ತ್ ಕಂಟ್ರೋಲ್ ಅಷ್ಟೇ. ಇದರಲ್ಲಿ ಪೊಲಿಟಿಕಲ್ ಗಿಮಿಕ್, ಇನ್ನೇನಲ್ಲ. ಅವರು ಓಟಿಗಾಗಿ ಇಂಥದ್ದೆಲ್ಲ ಆಟ ಆಡೋದು ಅಷ್ಟೇ. ಸರ್, ತಾವು ಹೇಳಿರುವಂತಹ ವಿಚಾರ, ಈಗ BJP MP MLAಗಳು ಅವರಲ್ಲೂ ಕೂಡ ಎಷ್ಟು 5-6 ಮಕ್ಕಳಿದ್ದಾರೆ ಅನ್ನೋದು. ಅಬೌವ್ 50% ನಾಯಕರುಗಳಿಗೆ 5ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಓಕೆ, 5ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಓಕೆ, ಈ ಕಾನೂನು ಅನ್ವಯ ಇನ್ನು ಮುಂದಕ್ಕೆ ಈ ಒಂದು ಕಾನೂನು ಇಂಪ್ಲಿಮೆಂಟ್ ಆಗುವಂತದ್ದು, ಇನ್ನು ಮುಂದಕ್ಕೆ ಈ ಕಾನೂನು ಇಂಪ್ಲಿಮೆಂಟ್ ಆಗುವಂತದ್ದು ಆಗ್ಬೇಕು ಅನ್ನುವಂತಹ ವಿಚಾರ. ಸೊ ಹಾಗಬಾರ್ದು ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಾ. ಈ ಹಿಂದೆ ಮಾಡಿರುವಂತಹ ವಿಚಾರಗಳು ಬರಲ್ಲ ಇಲ್ಲಿ. 1/1/2021 ಅಂದ್ರೆ ಇನ್ನು ಮುಂದಕ್ಕೆ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು ಹೇಳ್ತಾ ಇರುವಂತಹ. ಮುಂದಕ್ಕೆ 2ಕ್ಕಿಂತ ಹೆಚ್ಚು ಮಕ್ಕಳು ಮಾಡೋರು, ಅಂದ್ರೆ ಈಗ ಯಾರು 3 ಮಕ್ಕಳು ಮಾಡ್ಕೊಂಡಿದ್ದಾರೆ, 3-4 ಮಕ್ಕಳಿದೆ, ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಇದರಿಂದ. ಇನ್ನು ಮುಂದಕ್ಕೆ ಬರುವಂತಹ ವಿಚಾರ ಯಾವ ನೈತಿಕತೆ ಮೇಲೆ ಇವರು ಈ ಬಿಲ್ ಮಾಡ್ತಾರೆ. ಅವರ ಮನೆಯಲ್ಲಿ ಅಟ್ ದ ಸೇಮ್ ಟೈಮ್ ಒಬ್ರು ಕರೆ ಮಾಡಿರುವಂತಹ ಮಹಿಳೆ ಹೇಳಿರುವಂತಹ ವಿಚಾರ, ಹಿಂದೆ ಕಾಲದಲ್ಲಿ 5-6 ಮಕ್ಕಳುಗಳಿದ್ರೆ, 9-10 ಮಕ್ಕಳಿದ್ರೆ, ಆ ಮಕ್ಕಳಿಗೆ ಕ್ವಾಲಿಟಿ ಆಗಿರುವಂತ ಎಜುಕೇಶನ್ ಸಿಗಲ್ಲ, ಲೈಫ್ ಸ್ಟೈಲ್ ಸಿಗಲ್ಲ, ತುಂಬಾ ಕಷ್ಟ ಆಗುತ್ತೆ. ತಂದೆ ತಾಯಿಗೆ ಸಾಕಾಗಲ್ಲ, ಇನ್ನು ದೇಶ ನೋಡುತ್ತ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೌದು, ನಮ್ಮ ಸರ್ಕಾರಗಳ ವೈಫಲ್ಯ. ಸರ್ಕಾರಗಳು ಯಾಕೆ ಇರೋದು? ಲೂಟಿ ಮಾಡ್ಲಿಕ್ಕೆಲ್ಲ ಸರ್ಕಾರಗಳು ಇರೋದು, ಭ್ರಷ್ಟಾಚಾರ. ಆ ಒಂದು ಮಹಿಳೆ ಮಾತಾಡಿರುವಂತ ವಿಚಾರದ ಬಗ್ಗೆ ಬರ್ತೇನೆ. ಸ್ವತಃ ತಂದೆ ತಾಯಿಯವರಿಗೆ ಸಾಕ್ಲಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನ. 9-10 ಮಕ್ಕಳಿದ್ರೆ, 5-6 ಮಕ್ಕಳಿದ್ರೆ, ಅವರ ಶಾಲೆಯ ವಿಚಾರ, ಅವರ ಜೀವನದ ವಿಚಾರ, ಅವರ ಕೆಲಸದ ವಿಚಾರ, ದೇಶ ಹೇಗ್ ನೋಡುತ್ತೆ ಅನ್ನುವಂತ ವಿಚಾರ ಬರುತ್ತೆ. ಸರ್ಕಾರ ಯಾಕೆ ಇರೋದು? ಈಗಿನ ಅಂಕಿ ಪ್ರಕಾರ ಮಿಲಿಯನರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಸಂಪತ್ತಿನ ಹಂಚಿಕೆ ಆಗಿಲ್ಲ. ಬಲಿಷ್ಠ 3-4 ಜಾತಿಗಳು ಎಲ್ಲದಲ್ಲಿ ದೋಚ್ಕೊಂಡಿದ್ದಾರೆ. ಭೂ ಒಡೆತನ ಆಗಲಿ, ರಾಜಕೀಯ ಅಧಿಕಾರ ಆಗಲಿ, ಶಿಕ್ಷಣ ಆಗಲಿ, ಉದ್ಯೋಗ. ಒಂದು ಎಕ್ಸಾಂಪಲ್ ಹೇಳ್ತಾನೆ. ಒಂದು ಮನೆ, ನಮ್ಮ ಮಂಗಳೂರಲ್ಲಿ ಯಾವುದೊಂದು ಮನೆ ನೋಡ್ರಿ, ಒಂದು ಮನೆಯಲ್ಲಿ ತಾಯಿ ತಹಸೀಲ್ದಾರ್, ಮಗ ಸಾಫ್ಟ್ವೇರ್ ಇಂಜಿನಿಯರ್, ಗಂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಒಂದು ಮನೆ ಕನಿಷ್ಠ 2 ಲಕ್ಷ ಸಂಬಳ ಬರ್ತದೆ. ಅದೇ ಪಕ್ಕದ ಮನೆಯಲ್ಲಿ ರಿಕ್ಷಾ ಬಿಡುವವನು, ಲೆಫ್ಟ್ ಸೈಡ್ ಅಲ್ಲಿ ಚಪ್ಪಲಿ ಅವರನು, ಅವನು ಹೆಂಡತಿ ಬೀಡಿ ಕಟ್ಟೋದು, ಇವನು ರಿಕ್ಷಾ ಬಿಡೋದು, ಇದು ಯಾವ ನ್ಯಾಯ? ಸಂಪತ್ತನ್ನು ಹಂಚಿಕೆ ಮಾಡಬೇಕು. 1 ಹೌಸ್ 1 ಜಾಬ್. ಆಗ ಮಾತ್ರ ನಮ್ಗೆ ಎಲ್ಲ ಸಮಸ್ಯೆ ಪರಿಹಾರ ಆಗ್ತದೆ. ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಕೆಲಸಗಳು. ಸರ್ಕಾರ ಮನುಷ್ಯನಿಗೆ ಹುಟ್ಟುವಾಗ ಯೋಗ್ಯತೆ ತಗೊಂಡು ಬರೋಲ್ಲ. ಸರ್ಕಾರದ ಜವಾಬ್ದಾರಿ, ಕಾನ್ವೆಂಟ್ಗೆ ಹೋದವನಿಗೆ ಜಾಬ್ ಸಿಗ್ತದೆ, ಅದೇ ಗವರ್ಮೆಂಟ್ ಸ್ಕೂಲಲ್ಲಿ ಹೋದವನಿಗೆ ಜಾಬ್ ಸಿಗುದಿಲ್ಲ.
ಹಾಗಾದ್ರೆ ಸಮಾನ ಶಿಕ್ಷಣ ಕೊಡಬೇಕು, ಗವರ್ಮೆಂಟ್ ನಾವು ಒಳ್ಳೆ ಎಜುಕೇಶನ್ ಕೊಡಬೇಕು. ಸರ್, ನಾವು ಪ್ರತಿಭೆ ಇದ್ದವರು ಕಸ ಗುಡಿಸುವವರು ಕೂಡ ಜಿಲ್ಲಾಧಿಕಾರಿ ಆದವರನ್ನ ನಾವು ನೋಡಿದ್ದೇವೆ. ಹೌದು, ಓಕೆ, ಪ್ರತಿಭೆ ಇದ್ದವರು ಮೇಲೆ ಬರ್ತಾರೆ. ಈ ಒಂದು ವಿಚಾರದ ಬಗ್ಗೆ ನಾನು ಹೇಳಿದಾಗ, ತಾವು ಹೇಳಿದಾಗೆ ಯೋಗ್ಯತೆಗೆ ತಕ್ಕಂತ ಕೆಲಸಗಳು ಸಿಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಎಸ್ ಧರ್ಮೇಂದ್ರ ಅವರು. ಈಗ ನನ್ನ ಮಿತ್ರರು ಹೇಳಿದ್ರು, ಏನು ಒಂದು ಮನೆಯಲ್ಲಿ 4 ಉದ್ಯೋಗ. ಪ್ರಾಯಶಃ ಇವ್ರನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೀಸಲಾತಿ ತೆಗೀರಿ ಅಂತ. ಪ್ರಾಯಶಃ ಇವರು ಬಾಯಿಂದ ಅದಾದ್ರೂ ಬರ್ಲಿ ಅಲ್ಲ, ನಾನು ಅದನ್ನು ಬೆಂಬಲಿಸ್ತೇನೆ. ಮೀಸಲಾತಿ ತೆಗೀರಿ, ಸಮಾನ ನಾಗರಿಕತೆಯನ್ನು ಜಾರಿ ತನ್ನಿ ಅಂತ. ಹಿಂಬಾಗಿಲಿನಲ್ಲಿ ಯಾಕೆ ಸ್ವಾಮಿ ಮಾತಾಡ್ತೀರಾ? ಬೆಂಬಲಿಸುತ್ತಿದ್ರೆ ನೇರವಾಗಿ ಬೆಂಬಲಿಸಿ. ನಾನು ರಾಧಾಕೃಷ್ಣರು ಎಲ್ಲರೂ ಬೆಂಬಲಿಸ್ತೇವೆ ಈ ವಿಚಾರಕ್ಕೆ. ನಿಜ. ಓಕೆ ಓಕೆ, ಸರಿ ಸರಿ ಸರ್, ಯಾಕೆ ಮಾತಾಡ್ತೀರಾ? ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸಂವಿಧಾನ ಹೇಳಿದ್ದು ಸಮಾನತೆ ಮಾಡ್ಲಿಕ್ಕೆ, ಎಲ್ರಿಗೂ ಸಮಾನ ಶಿಕ್ಷಣ, ಎಲ್ರಿಗೂ ಉದ್ಯೋಗ ಅಂತ. ಅಲ್ಲಿ ತಾರತಮ್ಯ, ಕೆಲವು ಕುಟುಂಬಗಳಿಗೆ ಹೆಚ್ಚು ಅವಕಾಶ, ಕೆಲವು ಕುಟುಂಬಗಳಿಗೆ 3-4 ತಲೆಮಾರು ಸ್ಲಮ್ ಅಲ್ಲಿ ಇರ್ಬೇಕಂತಿದ್ದು ಯಾವ ನ್ಯಾಯ? ಇದಕ್ಕಾಗಿ ಗಾಂಧೀಜಿ, ಅಬ್ದುಲ್ ಕಲಾಂ ಹುತಾತ್ಮರಾದ ಇದಕ್ಕಾಗಿ ಅಲ್ಲ ಮೇಡಮ್. ಎಜುಕೇಶನ್ ಇದ್ದವರಿಗೆ ಮಾತ್ರ. ಬ್ರಿಟಿಷರ ಕಾಲದಲ್ಲಿ ನಾವು ಈ ಗುಲಾಮಗಿರಿಯನ್ನು ಒಪ್ಕೋಬಹುದು. ಈಗ ಸ್ವತಂತ್ರ, ಇಡೀ ಭಾರತನಿಗೆ ಎಲ್ಲದರಲ್ಲಿ ಹಕ್ಕಿದೆ. ಇಂಥ ವ್ಯವಸ್ಥೆಗೆ ಸರ್ಕಾರ ಜವಾಬ್ದಾರಿ ಮಾಡಬೇಕು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನಾವು ಚೆನ್ನಾಗಿ ಓದಿಸಿದ್ರೆ ಮಾತ್ರ ಜಾಬ್ ಸಿಗ್ತದೆ. ಸ್ಲಮ್ ಅಲ್ಲಿ ಇವ್ರಿಗೆ ಅವ್ರಿಗೆ ಅನ್ನ ಇದ್ರಲ್ಲ ಅವ್ರಿಗೆ ಶಾಲೆ ಕಲ್ಸೋದು. ಅದಕ್ಕೆ 2 ಮಕ್ಕಳು ಸಾಕಲ್ಲ. 2 ಮಕ್ಕಳನ್ನು ಆಯ್ತು, ಒಂದು ಮಕ್ಕಳ ಸ್ಲಮ್ ಮನೆಯವರಿಗೆ ಅನ್ನ ಕೊಡ್ತಾರ, ಜಾಬ್ ಕೊಡ್ತಾರ? 2 ಮಕ್ಕಳಿದ್ರೆ ನಾವು ಚೆನ್ನಾಗಿ ಓದಿಸಿದ್ರೆ ಜಾಬ್ ಸಿಗ್ತದೆ. ಇದು 4-5 ಮಕ್ಕಳಾದ್ರೆ ಎಲ್ಲಿ ಓದಿಸೋದು? ನಮ್ಮ ಯೋಗಿಯ ರಾಜ್ಯದಿಂದ ಯಾಕೆ ಬೆಂಗಳೂರಿಗೆ, ಬೊಂಬಾಯಿಗೆಲ್ಲ ವಡಪಾವ್ ಮಾಡ್ಲಿಕ್ಕೆ ಮತ್ತೆ ಇದು ಥ್ಯಾಂಕ್ ಯು. ಎಸ್, ವಡಪಾವು, ಪೂರಿ ಬಜ್ಜಿ ಅಥವಾ ಪಾನಿಪುರಿ ಮಾಡುವಂತ ವಿಚಾರಗಳು ಬಂದಾಗ ಅದು ಈ ಹಿಂದೆ ನಡೆದಿರುವಂತದ್ದು. ಈ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಹೇಳುವಂತ ವಿಚಾರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದಟ್ಸ್ ವೈ ನಾವು ಕಂಟ್ರೋಲ್ ಮಾಡಬೇಕು, ಅದಕ್ಕೋಸ್ಕರ ಹೊಸ ಕಾನೂನನ್ನ ನಾವು ತರ್ತಾ ಇದ್ದೇವೆ ಅಂತ ವಿಚಾರವನ್ನು ಅವ್ರು ಹೇಳ್ತಾ ಇರುವಂತದ್ದು. ಎಸ್ ಸರ್, ತಾವು ಈ ಒಂದು ವಿಚಾರದ ಬಗ್ಗೆ ಇಬ್ರು ಮಹಿಳೆಯರು ಮಾತಾಡಿರುವಂತಹ ವಿಚಾರ ತಮ್ಮ ಅರ್ಥ ಆಗಿದೆ ಅನ್ನುವಂಥದ್ದು ವಿಷಯ ತಿಳ್ಕೊಳ್ಬೇಕು ಬಹಳ ಜನ. ಈಗ ಇವರು ಎಜುಕೇಶನ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಎಷ್ಟು ಜನ IR ಆಫೀಸರ್ಗಳಾಗಿ ಇವತ್ತು ಎಜುಕೇಶನ್ ಅಲ್ಲಿ ಕಲಿತು ಉದ್ಯೋಗ ಇಲ್ಲ. ಆಗ ಇದೇ ಬಿಜೆಪಿ ಸರ್ಕಾರ ಹೇಳಿತು, ನೀವು ರಸ್ತೆಯಲ್ಲಿ ವಡಪಾವ್ ಮಾರಿ ಅಂತ. ವಡಪಾವ್ ಮಾರುವುದಕ್ಕೆ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡು ಹೈಯರ್ ಎಜುಕೇಶನ್ ಮಾಡುವಂತ ಅಗತ್ಯ ಇದೆಯಾ? ತಾಯಿ ಮನೆಯಲ್ಲಿ ಹೇಳ್ತಾರೆ, ನೀವು ಬಜ್ಜಿ ಮಾಡೋದನ್ನ ವಡಪಾವಿಗೆ ಬಿಡು ಅಂತ. ಈ ನೋಡಿ, ಒಂದು ಸರ್ಕಾರ ಹೇಳಿಕೆಗಳನ್ನ ಕೊಡುವಾಗ ತನ್ನ ಜವಾಬ್ದಾರಿಯನ್ನು ಸೀಮಿತವಾಗಿ ಇಟ್ಕೊಳ್ಬೇಕು. ಜವಾಬ್ದಾರಿಯನ್ನು ಸೀಮಿತವಾಗಿ ಇಟ್ಕೊಳ್ಳದೆ ಏನು, ಈಗ ಇದ್ದವರಿಗೆ ಏನ್ ಮಾಡ್ಬೇಕು, ಮೊದಲು ಸೆಕೆಂಡ್ ಡೋಸ್ ಯಾವ ರೀತಿ ತಗೊಳ್ಬೇಕು, ಉಳಿಸುವುದು ಯಾವಾಗ, ಉಳಿದವರನ್ನ ಬದುಕಿಸೋದಕ್ಕೆ ದಾರಿ ಯಾವುದು, ಅದನ್ನ ಮಾಡಬೇಕು. ಸರಿ, ಈಗ ಆ ಮಹಿಳೆಯರು ಇಬ್ರು ಹೇಳಿರುವಂತಹ ವಿಚಾರ ತಾವು ಗಮನಿಸಿದ್ದೀರಾ? ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ 2 ಮಕ್ಕಳು ಇದ್ರೆ ಅವರಿಗೆ ಕ್ವಾಲಿಟಿ ಎಜುಕೇಶನ್ ಕೊಡ್ಬೋದು, ಲೈಫ್ ಸ್ಟೈಲ್ ಚೆನ್ನಾಗಿ ನೋಡ್ಕೊಳ್ಬಹುದು. 9, 10 ಅಥವಾ 5-6 ಮಕ್ಕಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಸ್ವತಃ ತಂದೆ ತಾಯಿಗೆ ಕಷ್ಟ ಆದಾಗ ದೇಶದ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ವಿಚಾರಗಳು ಬರುತ್ತೆ. ನೋಡಿ, ಈಗ ಅವರು ಹೇಳಿದ್ದು ಒಂದು ಮಾತು ಇರ್ಬೋದು, ಅವ್ರು ಯಾರಂದ್ರೂ ಸರ್ಕಾರಿ ನೌಕರಿ ಆಗಿರ್ಬೋದು. ಕೆಲವೊಂದು ಮನೆಯಲ್ಲಿ 2 ಮಕ್ಕಳಿದ್ರೆ ಅವರು ವಿದ್ಯಾವಂತರಾಗಿರ್ತಾರೆ. ಆ ವಿದ್ಯಾವಂತರಾದ್ರೆ ಇಬ್ರು ಕೂಡ ಮದುವೆ ಆಗಿ ಬೇರೆ ಬೇರೆ ಕಡೆಯಲ್ಲಿ ಇರ್ತಾರೆ. ಈ ಮನೆಯಲ್ಲಿ ಇರ್ತಂತ ತಂದೆ ತಾಯಿಗಳಿಗೆ ಆ ಕಡೆಯಿಂದ ಇವರ ಸಂಬಳ ಕೂಡ ಇಲ್ಲ. ಯಾರು ಉದ್ಯೋಗ ಆಗಿ ಹೋದವರು ವಿದೇಶಕ್ಕೆ ಹೋಗಿರ್ಬೋದು, ಅಥವಾ ಎಲ್ಲಿಯಾದ್ರೂ ಬಾಂಬೆಯಲ್ಲಿ ಇರ್ಬೋದು, ಎಲ್ಲಿಯಾದ್ರೂ ಇರ್ಬೋದು. ಇವರ ಕಷ್ಟಕ್ಕೆ ಏನಾದ್ರು ಅನಾರೋಗ್ಯ ಬಂದ್ರೆ ಇವರನ್ನ ಕೇಳುವವರು ಕೂಡ ಇಲ್ಲ. ಆಗ ಒಂದು ನಿಮಿಷ, ಮಾತಾಡಿ ಸರ್. ಆಗ ಈ ಸರ್ಕಾರ ಹೇಳ್ಬೇಕು, ಈ ಇಬ್ಬರು ವಿದ್ಯಾವಂತರು ಹೋಗಿದ್ದಾರೆ, ನಿಮ್ಮನ್ನ ನಾವು ಸಾಕ್ತೇವೆ, ಏನಾಗ್ಬೇಕು ನಿಮ್ಗೆ ಅಂತ ಅದನ್ನಾದ್ರೂ ಹೇಳ್ಬೇಕು. ನೋಡಿ, ಯಾವುದೇ ಒಂದು ಮಕ್ಕಳು ಯಾರ್ದು ಸರ್? ಮಕ್ಕಳು ಯಾರ್ದು? ಆ ತಂದೆ ತಾಯಿ ಯಾರು ಇಬ್ಬರು, ಅದೇ ಆ ಮಕ್ಕಳ ಕರ್ತವ್ಯ ಆ ತಂದೆ ತಾಯಿ ನೋಡುವಂತದ್ದು. ಇವತ್ತು ನಾನು ಹೇಳ್ತೀನಿ, ಇವತ್ತು ಎಜುಕೇಟೆಡ್, ಈಗ ನೀವು ಹೋಗಿ ಸರ್ವೆ ಮಾಡಿ, ಎಜುಕೇಟೆಡ್ ತಾವು ಹೇಳಿದಾಗೆ ಹುಟ್ಟಿಸಿದ 5-6 ಮಕ್ಕಳು ಕೂಡ ಇದೇ ರೀತಿ ಹೊರದೇಶಕ್ಕೆ ಹೋದ್ರೆ ಏನ್ ಮಾಡ್ತಾರೆ ಸರ್? ಏನ್ ಮಾಡ್ಬೇಕಾಗುತ್ತೆ ಹೇಳಿ, ನಾನು ಹೇಳ್ತೇನೆ. ಎಸ್, ಈಗ ನೀವು ಸಮೀಕ್ಷೆ ಮಾಡಿ, ಈ ದೇಶದಲ್ಲಿ ಎಷ್ಟು ವೃದ್ಧಾಶ್ರಮ ಇದೆ ನೋಡಿ. ಈ ವೃದ್ಧಾಶ್ರಮಕ್ಕೆ ಹೋಗಿ ನಾಳೆ, ಇವತ್ತಲ್ಲ, ನೀವು ಈ ಮಾಧ್ಯಮದವರು ನಾಳೆ ಹೋಗಿ ಒಮ್ಮೆ ಸರ್ವೆ ಮಾಡಿ. ಈ ವೃದ್ಧಾಶ್ರಮದಲ್ಲಿ ಇರತಕ್ಕಂಥವರು ವಿದ್ಯಾವಂತರ ಮಕ್ಕಳ ಅಥವಾ ಅನ್ಎಜುಕೇಟೆಡ್ ಅವರ ಮಕ್ಕಳ ಅಂತ ನೀವು ನೋಡ್ಬೇಕು. ಅಲ್ಲಿ ಇವರು ಯಾವ ರೀತಿ ನೋಡಿ, ಅಲ್ಲಿ ಮಾತಾಡೋ ರೀತಿ, ಒಂದು ಪೇರೆಂಟ್ಸ್ ಮಾತಾಡೋ ರೀತಿ ಏನಂತ ಹೇಳಿದ್ರೆ, ಇವರಲ್ಲಿ ಪೇರೆಂಟ್ಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ನನ್ನ ಪ್ರಕಾರ ಭಾವನಾತ್ಮಕವಾಗಿ ಒಂದು ವಿಚಾರವಂತ ಹೇಳಿದ್ರೆ, ವೃದ್ಧಾಶ್ರಮದ ವಿಚಾರದ ಪ್ರಕಾರ ನನ್ನ ಭಾವನೆ ನಾನು ಹೇಳ್ತಾ ಇರುವಂತದ್ದು ಎಷ್ಟು ಸರಿಯಾಗುತ್ತೆ ತಪ್ಪಾಗೋದು ನಂಗೆ ಗೊತ್ತಿಲ್ಲ.
ಈ 5-6 ಮಕ್ಕಳಿದ್ರೆ 9-10 ಮಕ್ಕಳಿದ್ರೆ ಏನಾಗುತ್ತೆ, ತಂದೆ ತಾಯಿಗೆ ಅವರನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಲ್ಲಿ ಭಾವನೆಗಳು, ಅಲ್ಲಿ ಪ್ರೀತಿ ಸ್ವಲ್ಪ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲ, ಕಡಿಮೆ ಆಗುತ್ತೆ ಅನ್ನೋದು ನನ್ನ ವಿಚಾರ. 2 ಮಕ್ಕಳಿದ್ರೆ ಆ 2 ಮಕ್ಕಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ವಾಲಿಟಿ ಎಜುಕೇಶನ್ಗಳು, ಪ್ರೀತಿ ಎಲ್ಲವೂ ಕೂಡ ಸಿಗುತ್ತೆ, ಎಲ್ಲ ಸೌಲಭ್ಯ ಸಿಗುತ್ತೆ. ಆಗ ಆ ಮಕ್ಕಳು ನಮ್ಮ ತಂದೆ ತಾಯಿ ನಮ್ಮನ್ನ ನೋಡಿದ್ದಾರೆ, ಅವರನ್ನ ನಾವು ಕೈ ಬಿಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲೋ 9-10 ಮಕ್ಕಳಾದ್ರೆ ನಿಮ್ಗೆ ಬಿಟ್ಟದ್ದು ಅನ್ನುವಂತ ವಿಚಾರ, ಇದು ನನ್ನ ಭಾವನೆ, ನಾನು ಹೇಳಿರುವಂತದ್ದು. ನೀವು ನಾಳೆ ಹೋಗಿ ಒಂದು ಸರ್ವೆ ಮಾಡಿ ಯಾವ್ದಾದ್ರು ಒಂದು ವೃದ್ಧಾಶ್ರಮದಲ್ಲಿ, ಅಲ್ಲಿರ್ತಕ್ಕಂಥವರು ಅಮೆರಿಕದಿಂದ ಅಥವಾ ಲಂಡನ್ ಇಂದ ಬಂದು ನೋಡಿ, ನನ್ನ ತಂದೆಯನ್ನು ಸಾಕಿದ್ದಕ್ಕೆ ನಿಮ್ಗೆ 5,000 ಎಷ್ಟು ತಿಂಗಳಿಗೆ ಕೊಡ್ಲಿಕ್ಕೆ ಉಂಟು, ಅದನ್ನು ತಗೊಳ್ಳಿ. ಅಲ್ಲಿ ತಂದೆ ತಾಯಿ ಒಳಗಡೆಯಿಂದ ಇಣುಕ್ತಾರೆ, ಇವನು ಅಲ್ಲಿ ಕೂಡ ಮಾತಾಡ್ಲಿಕ್ಕೂ ಕೂಡ ಹೋಗುದಿಲ್ಲ. ಇದು ನನ್ನಲ್ಲಿ ಸ್ವಂತ ಅನುಭವವನ್ನು ಹೇಳಿದಂತ ಕೆಲವು ಪ್ಯಾರೆಂಟ್ಸ್. ಸರಿ ಸರಿ ಸರಿ, ಅದನ್ನೆಲ್ಲ ನೀವು ಒಮ್ಮೆ ಸರ್ವೆ ಮಾಡಿ. ಬರ್ತೇನೆ ಸರ್. ಇನ್ನೊಂದು ಕರೆ ಇದೆ, ಜೆರಲ್ಟ್ ಅವರು ಕರೆ ಮಾಡಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ಉತ್ತಮವಾದ ಕಾರ್ಯಕ್ರಮ. ನೋಡಿ, ಇವರು ಕಾಂಗ್ರೆಸ್ ಕಾಲದಲ್ಲಿ 1 ಬೇಕು 2 ಸಾಕಂತೇಳಿ ಯಾವುದೋ ಕಾಲದಲ್ಲಿ ಬಂದಿದೆ. ಆದ ಕಾರಣ ಕಾಂಗ್ರೆಸ್ ಪಕ್ಷ ಈ ಕುಟುಂಬ ಯೋಜನೆಗೆ ಕೂಡ ವಿರೋಧ ಇಲ್ಲ. 1 ಬೇಕು 2 ಸಾಕು ಎಂಬುದು ಬಹುಶಃ ಧರ್ಮೇಂದ್ರಗೆ ಗೊತ್ತಿರಲಿಲ್ಲ. ಮತ್ತೊಂದು ಏನು ವಿಚಾರ ಹೇಳಿದ್ದಾರೆ, ಇಲ್ಲಿ ಎಲ್ಲರೂ ಮಾತಾಡುವಾಗ ನಾನು ನೋಡಿದೆ, ಧರ್ಮೇಂದ್ರ ಮಧ್ಯದಲ್ಲಿ ಮಾತಾಡ್ತಾರೆ, ಅದು ಸರಿಯಲ್ಲ. ಅಲ್ಲಿ ವೇದಿಕೆಯಲ್ಲಿ ಇದ್ದವರಿಗೆ ಸರಿಯಾಗಿ ನೀವು ಸಮಯ ಕೊಡ್ತೀರಿ ನಿತಿನ್. ಆದ ಕಾರಣ ಒಬ್ಬರಿಗೆ ಕ್ಲಾಶ್ ಆಗುವ ರೀತಿಯಲ್ಲಿ ಮಾತಾಡುದು ಬೇಡ, ಕಾರ್ಯಕ್ರಮ ನೋಡುವವರಿಗೆ ಬೇಸರ ಆಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಮುಸ್ಲಿಮರಿಗೆ ಮಾತ್ರ ಮಕ್ಕಳಾಗುವುದೆಂಬ ರೀತಿಯಲ್ಲಿ ಇವಾಗ ಇಬ್ರು ಅಲ್ಲಿ ಮಾತಾಡಿದರು. ನಾನು ಇವತ್ತು ಹೇಳ್ತಾ ಇದ್ದೇನೆ, ಈ ಕನ್ಸ್ಟ್ರಕ್ಷನ್ ಆಗುವಾಗ ಗೌಡನವರು ಇರ್ತಾರೆ, ನಾವು ಹೇಳ್ಬಾರ್ದು ಅವರಿಗೆ, ಈ ಲೇಬರ್ ಕೆಲಸಕ್ಕೆ ಬಂದವರು ಕಾರ್ಮಿಕರಾಗಿ. ಒಂದು ಬಿಲ್ಡಿಂಗ್ ಮುಗಿಬೇಕಾದ್ರೆ 3-4 ಮಕ್ಕಳಾಗ್ತಾರೆ ಅವರಿಗೆ. ಯಾಕೆ ಒಂದು ಧರ್ಮವನ್ನು ನಾವು ಬೆರಳು ಮಾಡಿ ತೋರಿಸಬೇಕು? ನಾವು ಮೊದಲು ಮನುಷ್ಯರಾಗಿ ಜೀವಿಸುವ. ಅದರ ಜೊತೆಯಲ್ಲಿ ನಾನು ಮೊನ್ನೆ ಈ ನಮ್ಮ ಉತ್ತರ ಪ್ರದೇಶದ ಗಂಗೆ ನದಿಯಲ್ಲಿ ದಿವಸಕ್ಕೆ 80, 90, 100 ಅಲ್ಲಿಯ ಜನರು ಸಾಕ್ಷಿ ಕೊಟ್ಟಿದ್ದಾರೆ. ಅಷ್ಟು ಹೆಣಗಳು ಬಂದಿವೆ ಈ ಕೊರೋನಾ ಟೈಮ್ ನಲ್ಲಿ. ಅದಿಯರಿಗೆ ಎಲ್ಲ ಹೆಣಗಳು ಮುಸ್ಲಿಮರದು ಬಂದದ ನದಿಯಲ್ಲಿ. ಇವತ್ತು ನಾವು ಸುಮ್ಮನೆ ನಾವು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಮಾನವರು ಒಂದು, ಅದನ್ನು ನೆನಪಿಡ್ಬೇಕು. ಬರೀ ಅದು ಯೋಗಿ ಈಗ ಮಾಡುವುದಂತೇಳಿ ಅದೇ ನೆನ್ಪಡುದು ಬೇಡ. ಪಕ್ಷಕ್ಕೋಸ್ಕರ ಕಾಂಗ್ರೆಸ್ನವರು ಇದೇ ವಿಚಾರವನ್ನು ಕೆಲವು ವರ್ಷಗಳ ಮೊದಲು 70ರ ದಶಕದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಒಂದೇ ಮಾತು ಹೇಳ್ತೇನೆ, ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆದ ಒಂದು ಪ್ರಮುಖ ಮುಖಂಡರು 1-2 ವರ್ಷದ ಮೊದಲು ಒಂದು ಹೇಳಿಕೆ ಕೊಡ್ತಾರೆ, ಹಿಂದೂಗಳು ಆದಷ್ಟು ಮಕ್ಕಳನ್ನು ಮಾಡ್ಬೇಕಂತೇಳಿ. ಇವತ್ತು ಯೋಗಿ ಹೇಳ್ತಾರೆ ಬರೀ 2 ಮಕ್ಕಳನ್ನು ಮಾಡ್ಬೇಕಂತೇಳಿ. ಹಾಗಾದ್ರೆ ಇವತ್ತು ನಾವು ಯಾರ ಮಾತನ್ನು ಕೇಳುವುದು? ನಾವು ಆ ಪ್ರಮುಖ ಮುಖಂಡರ ಮಾತನ್ನು ಕೇಳ್ಬೇಕಾ, ಆದಷ್ಟು ಮಕ್ಕಳನ್ನು ಮಾಡ್ಬೇಕಂತೇಳಿ, ಅಥವಾ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಹೇಳುವ ನಾವು ಮಾತನ್ನು ಕೇಳ್ಬೇಕಾ? ಇದೊಂದು ನಮ್ಮ ಒಂದು ರೀತಿಯಲ್ಲಿ ಕನ್ಫ್ಯೂಷನ್. ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಧರ್ಮವನ್ನು ಬೆರಳು ತೋರಿಸಿ ನೋಯಿಸುವುದು ಬೇಡ. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಲಿ. ಥ್ಯಾಂಕ್ ಯು ಸೋ ಮಚ್. ಇದು ಜೆರಲ್ಟ್ ಅವರ ಮಾತುಗಳು. ಎಸ್ ಸರ್, ರಾಧಾಕೃಷ್ಣ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ರು, ಹಿಂದೆ ತಾವುಗಳೇ ಹೇಳಿದ್ರಿ ಜಾಸ್ತಿ ಮಕ್ಕಳನ್ನ ಮಾಡಿ ಅನ್ನುವಂಥದ್ದು. ಈಗ ನೋಡಿದಾಗ ಹೇಳಿದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಆದರೆ ಈ ಕಾನೂನು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಅದನ್ನು ಸಹ ಗಮನಿಸಬೇಕು. ಈಗ ಅದಕ್ಕಿಂತ ಮುಂಚೆ ಇವರು ಹೇಳಿದರು, ನಮ್ಮ ಗಣೇಶ್ರವರು, ನಮ್ಮ ಜನರ ಮನಸ್ಸನ್ನು ಬೇರೆಡೆಗೆ ತಿರುಗಿಸಿತು ಅಂತ. ಏನೋ ಕೊರೋನಾ ವೈಫಲ್ಯ ಆಯಿತು ಅದು ಇದು ಅಂತ ಹೇಳಿದರು. ಕೊರೋನಾ ವೈಫಲ್ಯ ಆಗಲಿಕ್ಕೆ ಕಾರಣ ಅದು ಟೂಲ್ ಕಿಟ್ ಅನ್ನುವಂಥ ಒಂದು ವಿಚಾರ. ಯಾವಾಗ ಈ ಭಾರತ ಸರ್ಕಾರದ ಹೆಸರನ್ನು ಹಾಳು ಮಾಡಬೇಕು, ರಾಜ್ಯ ಸರ್ಕಾರಗಳ ಎಲ್ಲಿ BJP ಸರ್ಕಾರಗಳಿದೆ ಅದರ ಹೆಸರನ್ನು ಹಾಳು ಮಾಡಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಹುನ್ನಾರ. ಯಾವಾಗ ಟೂಲ್ ಕಿಟ್ ಎಕ್ಸ್ಪೋಸ್ ಆಯಿತು, ಯಾವಾಗ ಜನರಿಗೆ ಮನವರಿಕೆ ಆಯಿತು ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ, ಆಮೇಲೆ ಎಲ್ಲೂ ಹೆಣ ಬರಲಿಲ್ಲ, ಎಲ್ಲೂ ವೆಂಟಿಲೇಟರ್ ಕಮ್ಮಿ ಆಗಲಿಲ್ಲ, ಆಕ್ಸಿಜನ್ ಕಮ್ಮಿ ಆಗಲಿಲ್ಲ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೂಲಕ ಮಾಡಿಸಿದೆ. ಆಗ ಆ ಟೂಲ್ ಕಿಟ್ ಅಪಪ್ರಚಾರ ನಿಂತೋಯ್ತು. ಇನ್ನು ವಡಪಾವ್ ಹೇಳಿದ್ರು, ಇನ್ನೊಂದು ಜಾಬ್ ಅಂತ ಹೇಳಿದ್ರು, ಅಮೆರಿಕದಲ್ಲಿ ಇದ್ದಾರೆ ಅಲ್ಲಿಂದ ಬರ್ತಾರೆ ವೃದ್ಧಾಶ್ರಮ ಅಂತ. ಈಗ ವಡಪಾವ್ ಮಾಡ್ಲಿಕ್ಕೆ ಹೇಳುವಂತ ಸಂದರ್ಭ ಯಾವಾಗ ಬರ್ತದೆ ಅಂತ ಹೇಳಿ ಅವರಿಗೆ ಕೆಲಸ ಇಲ್ಲದಾಗ, ಕೆಲಸ ಇಲ್ಲವಂತ ಸಂದರ್ಭ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಜನಸಂಖ್ಯೆ ನಿಯಂತ್ರಣ ಆಗದೇ ಇದ್ದಾಗ, ಈ ದೇಶದ ಏನು ಸಂಪನ್ಮೂಲಗಳು ಆ ಜನರಿಗೆ ಮುಟ್ಟದೇ ಇದ್ದಾಗ, ಇದೆಲ್ಲವೂ ಈಗ ವೃದ್ಧಾಶ್ರಮ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಪಲಾಯನವಾದ ನಿಲ್ಬೇಕು, ಪ್ರತಿಭಾ ಪಲಾಯನಗಳು ನಿಲ್ಬೇಕಾದ್ರೆ ಜನಸಂಖ್ಯೆ ನಿಯಂತ್ರಣ ಆಗ್ಬೇಕು. ಜನಸಂಖ್ಯೆ ನಿಯಂತ್ರಣ ಆಗಬೇಕಾದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಕ್ರಮ ಆಗಬೇಕು, ಕಾನೂನು ಆಗಬೇಕು, ಅದು ಈ ದೇಶದಲ್ಲಿ ಲಾಗು ಆಗಬೇಕು. ಯಾವಾಗ ಕಾನೂನಿನ ಮುಖಾಂತರವಾಗಿ ನಾವು ಮಾಡ್ತೇವೆ ಆಗ ಮಾತ್ರ ಇದಕ್ಕೆ ಒಂದು ಬದ್ಧತೆ ಬರ್ತದೆ ಜನರಿಗೆ. ಈಗ
ಅವರು ಕೇಳಿದ್ರು ಮತ್ತೊಂದು, ಅವರಿಗೆ 3 ಮಕ್ಕಳಿಲ್ವಾ 6 ಮಕ್ಕಳಿಲ್ವಾ ಅಂತೇಳಿ ಕೇಳಿದ್ರು. ಆದ್ರೆ ವೈದ್ಯಕೀಯ ಸೌಲಭ್ಯಗಳು ಈ ದೇಶದಲ್ಲಿ ಯಾವ ದಶಕದಲ್ಲಿ ಬಂತು, ಅದಕ್ಕಿಂತ ಮುಂಚೆ ಯಾಕೆ ಬರಲಿಲ್ಲ ಅಂತೇಳಿ ಅದು ಪ್ರಶ್ನೆ ಬೇರೆ. ಆ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಅದಕ್ಕೆ ಇರಲಿಲ್ಲ. ಯಾವಾಗ ವೈದ್ಯಕೀಯ ಸೌಲಭ್ಯಗಳು ಬಂತು ಅದರ ಮೇಲೆ ಸರ್ಕಾರ ಸಹ ಹೇಳಿತ್ತು. ಈ ಹಿಂದೆ 70ರ ದಶಕದಲ್ಲಿ ಈಗ ಹೇಳಿದ್ರು ಜೆರಾಲ್ಡ್ರವರು, 1 ಸಾಕು 2 ಬೇಕು, ಆರತಿಗೊಬ್ಬ ಕೀರ್ತಿಗೊಬ್ಬ, ಅದು ಈ ಹಿಂದೆಯೂ ಬಂದಿತ್ತು. ಅದು ಆ ವೈದ್ಯಕೀಯ ಸೌಲಭ್ಯಗಳು ಬಂದ ನಂತರ ಬಂದಿರುವಂತದ್ದು, ಅದಕ್ಕಿಂತ ಹಿಂದೆ ಬರಲಿಲ್ಲ. ಅದಕ್ಕಿಂತ ಹಿಂದೆ ಜಾಸ್ತಿ ಮಕ್ಕಳಾದವರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅದಕ್ಕೆ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ. ಯಾರು ಯೋಗಿ ಇರ್ಬೋದು ಅಥವಾ ಯಾವುದೇ ಸರ್ಕಾರ ಇರ್ಬೋದು, ಅಸ್ಸಾಂ ಸರ್ಕಾರ ಇರ್ಬೋದು, ಒಂದು ಕಟ್ ಆಫ್ ಡೇಟ್ ಉಂಟು. ಆ ಡೇಟ್ನ ನಂತರಕ್ಕೆ ಅದು ಜಾರಿಯಾಗುವಂಥದ್ದೇ ಹೊರತು ಅದರ ಹಿಂದೆಗೆ ಅಲ್ಲ. ಅದೇ ರೀತಿ ವಿದ್ಯಾಭ್ಯಾಸ ಆಗ್ಬೋದು, ಅವರ ಜೀವನ ಮಟ್ಟ ಆಗ್ಬೋದು, ಅವರ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಬೇಕಾದ್ರೆ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಕಾನೂನು ಈ ದೇಶದಲ್ಲಿ ಜಾರಿಯಾಗಲೇಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಅಭಿಮತ. ಎಲ್ಲರಿಗೂ ಸಮಾನವಾದಂಥ ಒಂದು ವ್ಯವಸ್ಥಿತವಾದಂತ ರೀತಿಯ, ಅದರಲ್ಲಿ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಮತ ಇಲ್ಲ. ಏನೋ ನಮ್ಮ ಭಾವನೆಗಳಿಗೆ ನಾವು ಮಾತಾಡಬಹುದು. ಓಕೆ, ಇಲ್ಲಿ ಧರ್ಮ ಜಾತಿ ಯಾವುದು ಬರಲ್ಲ, ದೇಶದ ಅಭಿವೃದ್ಧಿಯ ವಿಚಾರದಿಂದ ಈ ಒಂದು ಕಾನೂನನ್ನು ತಾವು ಹೇಳ್ತಾ ಇದ್ರೆ ಮಾತಾಡ್ತೀನಿ, ಕೇಳಬೇಕು. ಬಿಫೋರ್ ದಟ್ ಎಸ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ದೊಡ್ಡ ಪೂಜಾರಿ ಮಾತಾಡೋದು, ಚೆನ್ನೈಯಿಂದ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ. ನಾನು ಹೇಳ್ತಾ ಇರೋದು ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಾತಾಡಿ ಸರ್, ಮಾತಾಡಿ. ಉತ್ತರ ಪ್ರದೇಶದವರು ಹೊರಗಡೆ ಕೆಲಸಕ್ಕೆ ಬರ್ಲಿಕ್ಕೆ ಜನಸಂಖ್ಯೆ ಹೆಚ್ಚಾಗಿರುವುದೇ ಕಾರಣ ಆಗಿರ್ತದೆ. ಅದನ್ನು ಈಗ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಬೇರೆಯವರಿಗೆ ಹೊಟ್ಟೆ ನೋವು ಯಾತಕ್ಕೆ ಬರ್ತಾ ಇದೆ. ಮೊದಲಿನ ಕಾಲದಲ್ಲಿ 2 ಮಕ್ಕಳು ಸಾಕು ಅಂತ ಕಾಂಗ್ರೆಸ್ ಗವರ್ಮೆಂಟ್ ಮಾಡಿದ್ದು, ಆದ್ರೆ ಅವರು ಜಬರ್ದಸ್ತಿ ಹಿಡಿದು ಹಿಂದೂಗಳನ್ನು ಮಾತ್ರ ನಸ್ಬಂದಿ ಮಾಡಿದ್ದಾರೆ. ಮುಸ್ಲಿಂ ಅವರು ಕ್ವೆಶ್ಚನ್ ಅನ್ನು ಮಾಡಿಲ್ಲ. ಅದು ಯಾಕೆ? ಓಕೆ ಓಕೆ ಓಕೆ, ಸರಿ 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 ಸರ್, ಥ್ಯಾಂಕ್ ಯು. ಎಸ್ ಧರ್ಮೇಂದ್ರ ಅವರು. ಅಲ್ಲ ನೋಡಿ, ಧರ್ಮದ ವಿಚಾರ ಬರಬಾರ್ದು ಅಂತ ಹೇಳುವಂಥ ಮಾತಿಗೆ ಕಡೆಯಿಂದ ಖಂಡಿತವಾಗಿ ಸರ್, ಧರ್ಮದ ವಿಚಾರ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸಮಾನವಾಗಿ ನೋಡ್ಕೊಂಡಾಗ ಮಾತ್ರ. ಈಗ ಸಮಾನವಾಗಿದೆಯಾ? ಖಂಡಿತವಾಗಿ ಸಹ ಇಲ್ಲ, ಸಮಾನವಾಗಿಲ್ಲ. ಎಲ್ಲಾ ವಿಚಾರಗಳು ಬರುವಾಗ ಎಲ್ಲರೂ ಭಾರತೀಯ ಜನತಾ ಪಕ್ಷ, ನಾನೇನು ಭಾರತೀಯ ಜನತಾ ಪಕ್ಷದ ಬೆಂಬಲಿಗನಲ್ಲ, ಆದ್ರೆ ಭಾರತೀಯ ಜನತಾ ಪಕ್ಷದ ಕಡೆ ಬೆರಳು ತೋರಿಸುವ ಮುಂಚೆ ಈ ದೇಶವನ್ನು ಆಡಳಿತ ಮಾಡಿದವರು ಯಾರು ಇಷ್ಟರವರೆಗೆ? ಇವ್ರು ಏನು ಮಾಡಿದ್ರು ಇಷ್ಟರವರೆಗೆ? ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ UPಯ ಎಷ್ಟೋ ಜನರು ಬಂದು ಮಹಾರಾಷ್ಟ್ರದಲ್ಲಿ ಒಡೆಪಾವ್ ಅಂತ ಹೇಳುವಂತ ಮಾತು ಮಾತಾಡಿದ್ರು ಇವರು. ಅಲ್ಲಿ ಇನ್ನೊಂದು ಹೇಳಿದ್ರು, ಪೂಜನೀಯ ಬಾಳಾ ಸಾಹೇಬ್ ಠಾಕ್ರೆ ಅವರ ಹೆಸರನ್ನು ಎತ್ತಿದ್ರು. ಅಲ್ಲಲ್ಲ, ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಅವ್ರ ಮಗ. ಈಗ ಇರ್ಲಿ, ನಾನು ಕೇಳ್ತಾ ಇರೋದು, UPಯಲ್ಲಿ ಭಾರತೀಯ ಜನತಾ ಪಕ್ಷದ ಆಡಳಿತ ಎಷ್ಟು ಸಮಯದಿಂದ ಇತ್ತು, ವಿಶೇಷವಾಗಿ ಯೋಗ್ಯ ಆಡಳಿತ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದರ ಮುಂಚೆ ಬಂದಿರುವಂತಹ ಕೆಲವೊಂದು ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡೇ ಈ ಕಾನೂನನ್ನು ಜಾರಿ ತರುವಂತ ಪ್ರಯತ್ನ ಆಗಿದೆ. ಇಲ್ಲಿ ನಾನು ಆವಾಗ ಒಂದು ಮಾತನ್ನು ಹೇಳಿದೆ ನಿಮಗೆ, ಯಾವುದೋ ಒಂಥರದ ಗುಪ್ತ ಅಜೆಂಡಾದಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ವರ್ಗ ಅಂತ ಎಂಬುದನ್ನು, ಇದನ್ನೆಲ್ಲವನ್ನು ಗಮನಿಸಿಕೊಳ್ತಾ ಇದೆ ಸರ್ಕಾರ. ಯಾಕೆಂದ್ರೆ ಇದೇ ರೀತಿಯಲ್ಲಿ ಮುಂದೆ ನೋಡಿ, ತಾಲಿಬಾನ್ ಅದರ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಒಂದು ಹಂತದಲ್ಲಿ ಇಡೀ ವಿಶ್ವವೇ ಇಸ್ಲಾಮೀಕರಣ ಮಾಡುವಂತ ಹಂತದಲ್ಲಿ ಅದು ಹೊರಡ್ತಾ ಇದೆ. ಇಂಥ ಒಂದು ವ್ಯವಸ್ಥೆ ಭಾರತದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಈ ಜನಸಂಖ್ಯಾ ಸ್ಫೋಟದಿಂದ, ವಿಶೇಷವಾಗಿ ಇಸ್ಲಾಂ ಜನಸಂಖ್ಯೆ ಬೆಳೆದ್ರೆ ಮುಂದೊಂದು ದಿನದಲ್ಲಿ ಇದು ಭಾರತಕ್ಕೂ ಕೂಡ ಇದೇ ಹಂತಕ್ಕೆ ನಾವು ತಲುಪ್ತೇವೆ. ಇದು ಇಲ್ಲಿ ದೇಶದ ಅಭಿವೃದ್ಧಿಯ ಪ್ರಗತಿಯ ದೃಷ್ಟಿಯಿಂದ ಅದನ್ನೇ ನಾನು ಹೇಳುವಂಥದ್ದು. ದೇಶದ ಪ್ರಗತಿ ಕೇವಲ ಒಂದು ಮತದ ಜನಸಂಖ್ಯೆಯನ್ನು ವೃದ್ಧಿ ಆಗುವುದರ ಮೂಲಕ ಇಲ್ಲ. ನಾನು ಅದಕ್ಕೆ ಹೇಳುವಂಥದ್ದು ಸಮಾನವಾಗಿ ತಕೊಳ್ಳಿ ಎಲ್ಲವನ್ನ ಅಂತ. ಎಸ್ ಅಕ್ರಮ್ ಹಸನ್ ಅವರು, ಯಾಕೆ ವಿರೋಧ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಎಸ್ ಬಿಜೆಪಿ ವಕ್ತರು ಹೇಳುವಂತಹ ಪ್ರಕಾರ ಯಾವುದೇ ರೀತಿಯ ಜಾತಿ ಧರ್ಮದ ಲೇಬಲ್ಗಳನ್ನ ಅಂಟಿಸಲ್ಲ, ಈ ರೀತಿಯ ಯಾವುದೇ ರೀತಿಯ ಲೇಬಲ್ಗಳು ಬೇಡ ಈ ಒಂದು ವಿಚಾರಕ್ಕೆ. ಎಲ್ಲರಿಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತದ್ದು ಸೇಮ್ ಆಗಿರುತ್ತೆ. ವೈ ತಾವುಗಳ ಅಪೋಸ್ ಮಾಡ್ತಾ ಇದ್ರೆ ಅಂತ ವಿಚಾರ ಅಲ್ಲ. ಈಗ ಸೋಷಿಯಲ್ ಸೈಂಟಿಸ್ಟ್ಗಳು ಸರ್ವೆ ಮಾಡುವಾಗ ಜನಸಂಖ್ಯೆ ಹೆಚ್ಚಿರೋದು ಸ್ಲಮ್ ವಾಸಿಗಳು, ವಲಸೆ ಕಾರ್ಮಿಕರು, ಬಡವರು, ಅನ್ಎಜುಕೇಟೆಡ್, ಎಲ್ಲಾ ಧರ್ಮಗಳ ಅನ್ಎಜುಕೇಟೆಡ್ ಫ್ಯಾಮಿಲಿಗಳಲ್ಲಿ ಜನಸಂಖ್ಯೆ ಹೆಚ್ಚಿದೆ. ಅವ್ರಿಗೆ ಅವೇರ್ನೆಸ್ ಇದ್ರೆ ಎಜುಕೇಶನ್ ಜನಸಂಖ್ಯೆ ಹೆಚ್ಚಾಗುದಿಲ್ಲ. ಮತ್ತೆ ಸುಮ್ಮನೆ ಮುಸ್ಲಿಮರದೆಲ್ಲ ಹಾಕೋದು ಹೆಸರು ವೇಸ್ಟ್. ಆಕ್ಚುಲಿ ಇವರು ಪಾರ್ಟಿಗೆ ಸರ್ಕಾರದ ಪ್ರಿಯಾರಿಟಿ ಏನಾಗಬೇಕಿತ್ತು? ನಮ್ಮ ಸಂವಿಧಾನ, ಗಾಂಧೀಜಿ, ಅಂಬೇಡ್ಕರ್ ಹೇಳಿದ್ದು
ನಂಬರ್ 1 ಪ್ರಿಯಾರಿಟಿ ಮಾನವ ಸಂಪನ್ಮೂಲ. ಭಾರತ ಮಾಸ್ಕೋದಿಂದ ಹಿಡಿದು ಮಸ್ಕತ್ ತನಕ ಭಾರತದ ಯುವಕರಿಗೆ ಇಂಜಿನಿಯರ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಡಾಕ್ಟರ್ಸ್ ಕೋಟಿಗಟ್ಟಲೆ ಜಾಬ್ ಆಪರ್ಚುನಿಟಿ ಉಂಟು. ಅವರನ್ನು ಶೇಪ್ ಅಪ್ ಮಾಡಿ ಹೈಯರ್ ಎಜುಕೇಷನ್ ಕೊಟ್ಟು ಅವ್ರಿಗೆ ರೆಡಿ ಮಾಡಿದ್ರೆ ನಮ್ಮದು ಎಕಾನಮಿ ಚೀನಾಕ್ಕಿಂತ ಹೆಚ್ಚು ಮೇಲೆ ಬರ್ತದೆ. ಅದು ಬಿಟ್ಟು ಅದರಲ್ಲಿ ಫೇಲ್ಯೂರ್ ಅದು ಮಾಡ್ತಾ ಇಲ್ಲ. ಸುಮ್ಮನೆ ಹಿಂದೂ ಮುಸ್ಲಿಂ ಅದೆಲ್ಲ ಹೇಳಿ ಇವರ ಫೇಲ್ಯೂರನ್ನು ಸುಮ್ಮನೆ ಕಣ್ಕಟ್ಟಿಗೆ ಇಂತೆಲ್ಲ ಕಾಣ್ತಾ ಇರೋದು. ಸರ್ಕಾರದ ಪ್ರಿಯಾರಿಟಿ ಹೈಯರ್ ಎಜುಕೇಷನಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಪ್ರತಿಭೆಗಳನ್ನು ರೆಡಿ ಮಾಡಿ ವಿದೇಶಕ್ಕೂ ಹೋಗಲಿ, ಸ್ವದೇಶದಲ್ಲಿ ದೊಡ್ಡ ದೊಡ್ಡ ಕಂಪನಿ ಮಾಡಲಿ, ಎಲ್ಲೂ ಮಾಡಲಿ, ಅವರ ಪ್ರತಿಭೆಯನ್ನು ನಮ್ಮ ದೇಶದ ಆರ್ಥಿಕತೆಗೆ ಯೂಸ್ ಮಾಡಬೇಕಿತ್ತು. ಅಲ್ಲಿ ಫೇಲ್ ಆಗಿದೆ. ಹಿಂದೆ ಕಾಂಗ್ರೆಸ್ ಫೇಲ್ ಆಗಿದ್ದಾರೆ, ಈಗ BJP 7 ವರ್ಷ ನಮ್ಮ ವಾಜಪೇಯಿ ಮಾಡಿಲ್ಲ, ಮೋದಿ ಮಾಡಿಲ್ಲ. ಅದು ಪ್ರಿಯಾರಿಟಿಯಾಗಿ ತಗೋಬೇಕಿತ್ತು. ಇದೆಲ್ಲ ಸಣ್ಣ ವಿಷಯ, ಜುಜು ವಿಷಯ. ಬರ್ತೀನಿ. ಇನ್ನೆರಡು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ತಮ್ಮ ಹೆಸರು? ಒಳ್ಳೆ ಕಾರ್ಯಕ್ರಮ. ಅದರಲ್ಲಿ ನೀವು ಕೂತ್ಕೊಳಿಸಿದ ಈ ಗೆಸ್ಟ್ ಅವ್ರ ಒಂದು ಕೇಳಿ ಲೈವ್ ಅಲ್ಲೇ ಇವರಿಗೆ ಎಷ್ಟೆಷ್ಟು ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಬೇಕು, ಎಲ್ಲರ ಸಮ್ಮುಖದಲ್ಲಿ ಅಂತ ತಿಳಿಸಿ. ಮತ್ತೆ ಅವರ ಎಜುಕೇಶನ್ ಯಾವ ರೀತಿ ಕೊಡ್ತಿದ್ದಾರೆ ಅದು ಸ್ವಲ್ಪ ತಿಳಿಸ್ಬೇಕು. ಚರ್ಚೆ ಆಗಿದ್ದು ಇವರು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅದು ಗೊತ್ತಾಗ್ಲಿ. ಎಷ್ಟೆಷ್ಟು ಮಕ್ಕಳಿದ್ದಾರೆ. ತಮ್ಮ ಹೆಸರು? ಶರತ್ ಪಂಜಿಮುಗಿರಿಂದ. ಶರತ್ ಪಂಜಿಮುಗಿರಿಂದ. ತಾವು ಕೇಳುವಂತಹ ಪ್ರಶ್ನೆ ತಾವೇ ಕೇಳಬೇಕಾಗುತ್ತೆ, ನೇರವಾಗಿ ತಾವೇ ಕೇಳಿ. ಇಲ್ಲ, ತಮ್ಗಳ ಪ್ರಶ್ನೆ ತಾವುಗಳೇ ಕೇಳಬೇಕಾಗುತ್ತೆ. ನಾನು ಯಾವತ್ತೂ ಕೂಡ ಮುಕ್ತವಾಗಿರೋ ಅವಕಾಶವನ್ನ ಕೊಡ್ತೇನೆ ಎಲ್ಲರಿಗೂ ಕೂಡ. ಮಕ್ಕಳಿಗೆ ಒಂದು ಒದ್ದಾಡ್ತಿದ್ದೇವೆ, ಇವರು ಯಾವ ರೀತಿ ಎಜುಕೇಶನ್ ಕೊಟ್ಟಿದ್ದಾರೆ ಎಲ್ಲರ ಹತ್ರ ಹೇಳಿ ಅವರು. ಓಕೆ ಸರಿ, ಥ್ಯಾಂಕ್ ಯು ಧನ್ಯವಾದಗಳು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಗಂಗಾಧರ್ ಅವರೇ ನಮಸ್ತೆ. ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಸರ್ ನಮಸ್ತೆ, ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಲೇ. ಓಕೆ, ರೈಟ್. ಅದೇ ರೀತಿ ನಾನು ನೇರವಾಗಿ ಕೇಳ್ತಾ ಇರುವಂತಹ ವಿಚಾರ ಈ ಒಂದು ರೂಲ್ಸ್ ಗಳ ಬಗ್ಗೆ. ಈ ಒಂದು ಹೊಸದಾಗಿರುವಂತಹ ಒಂದು ಪ್ರಮುಖ ಅಂಶ ಹೊಸ ಜನಸಂಖ್ಯಾ ನೀತಿಯಲ್ಲಿರುವಂತದ್ದು. ಅಲ್ಲಿ 2 ಮಕ್ಕಳಿಗಿಂತ ಹೆಚ್ಚಿನವರಿಗೆ ಸರ್ಕಾರದ ಸೌಲಭ್ಯ ಕಟ್ ಆಗುವಂಥದ್ದು. 2 ಮಕ್ಕಳನ್ನ ಹೊಂದಿರೋರಿಗೆ ಪ್ರೋತ್ಸಾಹಕರಿಗೆ ಪೋಷಕರಿಗೆ ಪ್ರೋತ್ಸಾಹ ಧನವನ್ನ ನೀಡುವಂಥದ್ದು. ಎಸ್, ಆಸ್ ಎ ಗೌರ್ಮೆಂಟ್ ವೈಸ್ ಏನು ಹೇಳ್ತೀರಾ ನಮ್ಮ BJP ವಕ್ತಾರರು? ಅಂದ್ರೆ 2 ಮಕ್ಕಳಿಗಿಂತ ಹೆಚ್ಚಿನವರಿಗೆ ಸರ್ಕಾರದ ಸೌಲಭ್ಯ ಕಟ್ ಆಗುತ್ತೆ, 2 ಮಕ್ಕಳನ್ನ ಹೊಂದಿರುವ ಪೋಷಕರಿಗೆ ಪ್ರೋತ್ಸಾಹ ಧನ ನೀಡುವಂಥದ್ದು, ಜೊತೆಗೆ 3 ಮಕ್ಕಳಿರುವ ಕುಟುಂಬಕ್ಕೆ ಸರ್ಕಾರಿ ಸವಲತ್ತು ಇಲ್ಲ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇದೆಲ್ಲವೂ ಕೂಡ ನೋಡಿದಾಗ ಒನ್ಸ್ ಅಗೇನ್ ಅಕ್ರಮ್ ಹಸನ್ ಅವರು ಪ್ರಥಮವಾಗಿ ಹೇಳಿದಂತಹ ವಿಚಾರ ಸಂವಿಧಾನದ ವಿಚಾರವಾಗಿ ಅವರು ಹೇಳಿದ್ರು, ಸಮಾನವಾಗಿರುವಂತಹ ವಿಚಾರದವಾಗಿ ಅವರು ಹೇಳಿದ್ರು, ಜೊತೆಗೆ ಒಬ್ಬರ ಹಕ್ಕುಗಳನ್ನ ಅವರ ಒಂದು ಜೀವನವನ್ನ ಇದೇ ರೀತಿ ಬದುಕಬೇಕು, ಇಷ್ಟೇ ಮಕ್ಕಳಾಗಬೇಕು, ತಮ್ಗಳಿಗೆ ಇದೇ ರೀತಿಯ ಬರಬೇಕು ಅಂತ ಬಂದಾಗ ಎಲ್ಲ ಒಂದ್ ಕಡೆ ಇಸ್ ಇಟ್ ರೈಟ್ ಅನ್ನೋಂಥ ಪ್ರಶ್ನೆಯೂ ಕೂಡ ನೇರವಾಗಿ ನಾವು ಕೇಳಬೇಕಾಗುತ್ತೆ. ಏನ್ ಹೇಳ್ತಾರೆ? ಈ ದೇಶದ ಸಂವಿಧಾನದಲ್ಲಿ, ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶಕ್ಕೆ ಬೇಕಾದಂಥ ಅಥವಾ ಪ್ರತ್ಯೇಕ ರಾಜ್ಯಗಳು ಬೇಕಾಗುವಂಥ ಕಾನೂನನ್ನು ಮಾಡುವಂಥ ಅವಕಾಶವನ್ನು ಈ ದೇಶದ ಸಂವಿಧಾನ ಕೊಟ್ಟಿದೆ. ಆ ಪ್ರಕಾರವಾಗಿ ಇವತ್ತು ಬಹುಮತ ಪಡೆದವರು ಸರ್ಕಾರವನ್ನು ರಚಿಸ್ತಾರೆ. ಅಲ್ಲಿ ಸರ್ಕಾರ ರಚನೆ ಆಗುವಾಗ ಎಲ್ಲ ಕಾನೂನುಗಳು ಅಲ್ಲಿ ಅನ್ವಯ ಆಗ್ತದೆ. ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನು ಮಾಡ್ತಾರೆ. ಸಂವಿಧಾನದ ಚೌಕಟ್ಟನ್ನು ಬಿಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಸಂವಿಧಾನದ ಚೌಕಟ್ಟಿನಲ್ಲಿ ಆ ಫ್ರೇಮ್ ವರ್ಕ್ ಅಲ್ಲಿ ಏನು ಕಾನೂನನ್ನು ಮಾಡ್ತಾರ ಅದು ಈ ದೇಶದಲ್ಲಿ ಸಿಂಧು ಆಗ್ತದೆ. ಆ ಕಾನೂನು ಸಿಂಧು ಆಗ್ತದೆ. ಅದನ್ನು ರಾಷ್ಟ್ರಪತಿಯವರು ಅಂಕಿತ ಮಾಡಿ ಆಮೇಲೆ ಅದು ಕಾನೂನಾಗುವಂಥದ್ದು. ಈ ಎಲ್ಲ ಪ್ರಕ್ರಿಯೆಗಳಾಗುವಾಗ ಇದರ ಸಾಧಕ ಬಾಧಕಗಳನ್ನೆಲ್ಲವನ್ನು ಗಮನಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿ ಅದೆಲ್ಲವನ್ನು ಮಾಡ್ತಾರೆ. ಅದರಿಂದ ಯಾವುದೇ ರೀತಿಯಲ್ಲಿ ಯಾರಿಗೆ ತೊಂದರೆ ಆಗುವಂತ ವಿಚಾರಗಳು ಬರುವುದಿಲ್ಲ. ನಾವೇನೋ ಇವತ್ತು ಉದ್ವೇಗದಲ್ಲಿ ನಮಗೆ ತೊಂದರೆ ಆಗಬಹುದು, ನಾಳೆ ನಮಗೆ ಬಾಧಕ ಆಗಬಹುದು, ಮಾರಕ ಆಗಬಹುದು ಅನ್ನೋ ಒಂದು ಪೂರ್ವ ಕಲ್ಪನೆ ನಾವು ಹೀಗೆ ಆಗ್ಬಹುದು. ಆದ್ರೆ ಅಂಥದ್ದು ಯಾವುದು ಆಗುವುದಿಲ್ಲ. ಈ ದೇಶ ಸುಭಿಕ್ಷವಾಗ್ತದೆ. ಈ ದೇಶ ನಂಬರ್ 1 ಆಗಬೇಕಾದ್ರೆ, ಈ ದೇಶ ನಾವು ಪ್ರಪಂಚದಲ್ಲಿ ತಲೆ ಎತ್ತಿ ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನವನ್ನು ಮುನ್ನುಗ್ಗಿ ನಾವು ಪಡಿಬೇಕಾದ್ರೆ, ಇವತ್ತು ಆಗ ಹೇಳಿದ್ರು ಚೈನಾದ ವಿಚಾರ ಅವರು ಹೇಳಿದ್ರು. ಚೈನಾ ಜನಸಂಖ್ಯೆ ಇದ್ರೂ ಅವರು ಅಷ್ಟು ಬೆಳವಣಿಗೆಯನ್ನು ಕಂಡಿದ್ದಾರೆ ಅಂತೇಳಿ. ಆದ್ರೆ ಜಾಗ್ರಫಿಕಲಿ ಆಗಿ ಆ ಚೈನಾ ಬಹಳ ದೊಡ್ಡ, ನಮ್ಗಿಂತಲೂ ಬಹಳ ದೊಡ್ಡ ರಾಷ್ಟ್ರ. ನಾವು ಪ್ರಪಂಚದ 7ನೇ ಅತಿ ದೊಡ್ಡ ರಾಷ್ಟ್ರ ಆದ್ರೆ ಅದು 4ನೇ ಸ್ಥಾನದಲ್ಲಿ ಏನಾಗಿದೆ ಅಂತ. ಜಾಗ್ರಫಿಕಲಿ ನಾವು 1ನೇ ಸ್ಥಾನ ಅಥವಾ 2ನೇ ಸ್ಥಾನದಲ್ಲಿದ್ರೆ ಅದು ಸರಿ. ಈಗ ಜಾಗ್ರಫಿಕಲಿ ನಾವು 7ನೇ ಸ್ಥಾನದಲ್ಲಿದ್ದು ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದ್ರೆ ಯಾವ ರೀತಿಯಲ್ಲಿ ನಾವು ಸೌಲಭ್ಯವನ್ನು ಮೂಲಭೂತ ಸೌಕರ್ಯವನ್ನು ಜನರಿಗೆ ಕೊಡಬಹುದು
ಅನ್ನೋ ಸಾಮಾನ್ಯ ಪ್ರಶ್ನೆ ಸಾಮಾನ್ಯ ಪ್ರಜೆಗಳಿಗೂ ಅರ್ಥ ಆಗ್ತದೆ. ಸಾಮಾನ್ಯ ಜನರು ಇದನ್ನು ಒಪ್ತಾರೆ. ಯಾಕೆಂತ ಹೇಳಿದ್ರೆ ಅವರ ಜೀವನ ಮಟ್ಟ ಸುಧಾರಿಸಬೇಕಾದ್ರೆ ಅವರ ಒಂದು ಆ ಒಂದು ಏನೋ ಲಿವಿಂಗ್ ಸ್ಟೈಲ್ ಇದೆ ಅದು ಇಂಪ್ರೂವ್ ಆಗಬೇಕಾದ್ರೆ ಜನರೇ ಒಪ್ತಾರೆ. ಇವಾಗ ಏನೋ ಒಂದು ರೀತಿಯ ವಿರೋಧಗಳು ಇದ್ರೂ ಸಹ ಎಜುಕೇಟೆಡ್ ಜನರು ಅದನ್ನು ಅರ್ಥೈಸಿಕೊಳ್ತಾರೆ. ಇಲ್ಲಿಂದ ಫಾರಿನ್ಗೆ ಜಾಬ್ಗೆ ಹೋಗುವಂಥ ಅವಕಾಶಗಳು ಕಮ್ಮಿ, ಇಲ್ಲಿಯೇ ಜಾಬ್ ಸೃಷ್ಟಿ ಆಗ್ತದೆ, ಆ ಜನರಿಗೆ ಇಲ್ಲಿಯೇ ಉಳ್ಕೊಳ್ಳುವಂಥ ವ್ಯವಸ್ಥೆಗಳು ಆಗ್ತದೆ. ಇವರು ಹೇಳಿದ್ರಾಗ ವೃದ್ಧಾಶ್ರಮದಲ್ಲಿದ್ದಾರೆ ಅಂತೇಳಿ. ಯಾಕೆ ಹೋಗ್ತಾರೆ? ಇಲ್ಲಿ ಜಾಬ್ ಅವರ ವಿದ್ಯಾಭ್ಯಾಸಕ್ಕೆ ಸಿಗದೇ ಇದ್ದಾಗ ಅವರು ಅಲ್ಲಿ ಹೋಗ್ತಾರೆ. ಅದೇ ಇಲ್ಲಿ ಸೃಷ್ಟಿ ಆದ್ರೆ ಅವರು ಹೋಗುವಂತ ಪ್ರಮೇಯ ಬರುವುದಿಲ್ಲ. ನಮ್ಮ ಹಣ ಇಲ್ಲಿಯೇ ಖರ್ಚಾಗ್ತದೆ. ಆಮೇಲೆ ಬಜೆಟ್ ನ ವಿಚಾರ ಸಹ ಇವರು ಹಾಗೆ ಹೇಳಿದ್ರು 1947ರಲ್ಲಿ ಎಷ್ಟೋ 1000 ಕೋಟಿ ಇತ್ತು ಅಂತೇಳಿ. ಇವತ್ತು ಬಜೆಟ್ ಎಲ್ಲ ಫ್ರೇಮ್ವರ್ಕ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿಯ ಸಂಪನ್ಮೂಲ, ಅಲ್ಲಿಯ ಏನು ಆದಾಯಗಳನ್ನು ಕ್ರೋಢೀಕರಿಸಿ, ಅಲ್ಲಿಯ GDP, ಈಗ ನಮ್ಮ GDP ಇರುವುದು 3 ಟ್ರಿಲಿಯನ್. ಆ 3 ಟ್ರಿಲಿಯನ್ ನಮ್ಗೆ ಯಾವತ್ತೂ ಸಾಕಾಗುದಿಲ್ಲ, ಅದು ಹೆಚ್ಚಾಗಬೇಕು. ಅದು ಹೆಚ್ಚಾದ್ರೆ ನಮ್ಮ ಜೀವನ ಮಟ್ಟ, ಈ ದೇಶದ ಆರ್ಥಿಕ ಮಟ್ಟ ಎಲ್ಲವೂ ಇಂಪ್ರೂವ್ ಆಗ್ತದೆ. ಇದಕ್ಕೋಸ್ಕರ ಇದು ಅತಿ ಅಗತ್ಯವಾದಂತ ಒಂದು ಕಾನೂನು ಅಂತೇಳಿ ಜನರು ಭಾವಿಸಿದ್ದಾರೆ. ಅದು ಭಾವನೆ ಇವತ್ತು ಸರ್ಕಾರದ ಮುಖಾಂತರವಾಗಿ ಕಾನೂನಾಗಿ ಹೊರಹೊಮ್ಮತಾ ಇದೆ ಅಷ್ಟೇ. ಸರ್, ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇಲ್ಲಿ ಏನು ಗೊತ್ತಾ, ಪಂಜಾಬ್, ಗುಜರಾತ್ ಮತ್ತೆ ಇಡೀ ಭಾರತದ ಕೆಲವು ಮೇಲ್ಜಾತಿಗಳಲ್ಲಿ ಈಗಲೇ ಹೆಣ್ಮಕ್ಳು ಸಿಗೋದು ಕಡಿಮೆ. ಮದುವೆ ಆಗ್ಲಿಕ್ಕೆ ಹೆಣ್ಮಕ್ಳದ್ದು ಲಿಂಗಾನುಪಾತ ಕಡಿಮೆ ಆಗಿದೆ. ಗಂಡಸರು ಹೆಚ್ಚಿದ್ದಾರೆ, ಹೆಣ್ಮಕ್ಳು ಕಡಿಮೆ ಇದ್ದಾರೆ. ಅದರೊಟ್ಟಿಗೆ ಇದರಲ್ಲಿ ಸಮಸ್ಯೆ ಆಗ್ತದೆ. ಅದರೊಟ್ಟಿಗೆ ಭ್ರೂಣ ಹತ್ಯೆ ಹೆಚ್ಚಾಗ್ತದೆ. ಒಂದು ಫ್ಯಾಮಿಲಿಗೆ ಫಸ್ಟ್ ಮಗು ಹೆಣ್ಣಾಯಿತು, ಅವ್ರಿಗೊಂದು ಆಸೆ ಇರ್ತದೆ 2ನೇ ಮಗು ಗಂಡಾಗಬೇಕಂತ. ಅವ್ರು ಚೆಕ್ ಮಾಡ್ತಾರೆ, ಸೆಕೆಂಡ್ ಗರ್ಭಿಣಿ ಚೆಕ್ ಮಾಡೋ ಮತ್ತೆ ಹೆಣ್ಣಿದ್ರೆ ಅಬೋರ್ಷನ್ ಮಾಡ್ತಾರೆ, ಭ್ರೂಣಹತ್ಯೆ ಮಾಡ್ತಾರೆ. ಭ್ರೂಣಹತ್ಯೆ ಮಾಡಿದ್ರೆ ಮುಂದಿನ ಜನ್ರೇಷನ್ದು ಹೆಣ್ಮಕ್ಳ ಆರೋಗ್ಯ ಏನಾಗ್ಬೋದು? ಭ್ರೂಣ ಹತ್ಯೆ ಹೆಚ್ಚಾಗ್ತದೆ. ಮತ್ತೆ ಕೌಟುಂಬಿಕ, ಭಾರತದ ಕುಟುಂಬ ವ್ಯವಸ್ಥೆ ಇಡೀ ದೇಶಕ್ಕೆ ಮಾದ, ಇಡೀ ಜಗತ್ತಿಗೆ ಮಾದ. ಯುರೋಪ್ ಇದು ಬೇರೆ ಕಡೆದೆಲ್ಲ ಫ್ಯಾಮಿಲಿ ಸಿಸ್ಟಮ್ ಕೊಲಾಪ್ಸ್ ಆಗಿದೆ. ಈ ಕೌಟುಂಬ ಮತ್ತೆ ಈಗ ನಮ್ಮ ಕಣ್ಣೆದುರಿಗೆ ಕಾಣ್ತದೆ. ಯುರೋಪ್ನ ಮುದುಕರು, ಚೈನಾದ ಮುದುಕರು, 30 ವರ್ಷ ನಂತರ ಭಾರತ ಸಹ ಮುದುಕರ ದೇಶ ಆಗ್ತದೆ. ತುಂಬ ನಮ್ಮ ಲಾಂಗ್ ಟರ್ಮ್ ಈಗ ಸುಮ್ಮನೆ ಈ ಬಾರಿಯ ಚುನಾವಣೆಗೆ ಇಂತೆಲ್ಲ ಕಾಣುತ್ತಂದ್ರೆ ಲಾಂಗ್ ಟರ್ಮ್ ದೇಶಕ್ಕೆ ದೊಡ್ಡ ಮಾರಕ. ಇದರ ಬಗ್ಗೆ ಇನ್ನೂ ಚರ್ಚೆ ಆಗಬೇಕು, ಅಧ್ಯಯನ ಆಗಬೇಕು, ಸ್ಟಾಟಿಸ್ಟಿಕ್ಸ್ ಬೇಕು, ಡಾಟಾ ಬೇಕು. ಅದರ ನಂತರ ದೇಶಕ್ಕೆ ಲಾಭ ಆಗುದಾದ ಅನುಕೂಲ ಆದ್ರೆ ಮಾಡಲಿ. ನಮ್ಮ ಇಡೀ ಭಾರತೀಯ ಲಕ್ಷ್ಯ ಏನು? ಬಲಿಷ್ಠ ಭಾರತ ಕಟ್ಟಬೇಕು, ಎಲ್ರಿಗೂ ಎಲ್ಲಾ ರೀತಿಯ ಅವಕಾಶ ಸಿಗ್ಬೇಕಂತ. ಸುಮ್ಮನೆ ಹೋಟೆಲ್ ಲೆಕ್ಕಾಚಾರಕ್ಕೆ ಇಂಥ ಜನ ವಿರೋಧ ಕಾನೂನು ತರಲೇಬಾರ್ದು. ಜನರು ಎಲ್ಲ ಪಕ್ಷ ಮತ್ತು ಜಾತಿ ಧರ್ಮ ಭೇದ ಬಿಟ್ಟು ಇದನ್ನು ವಿರೋಧ ಮಾಡಬೇಕು. ಇಲ್ಲದ ವಿರೋಧ ಮಾಡಲಿಕ್ಕೆ ಕನಿಷ್ಠ ಇನ್ನೂ ಬಗ್ಗೆ ಸ್ವಲ್ಪ ಅವಕಾಶ ಕೊಡಿ, ಇನ್ನೂ ಸ್ವಲ್ಪ ಚರ್ಚೆ ಆಗಲಿ, ಅಧ್ಯಯನ ಆಗಲಿ, ಸಂಶೋಧನೆ ಆಗಲಿ ಅಂತ ಹೇಳ್ಬೇಕು. ಓಕೆ ಸರಿ ಸರ್, ಬರ್ತೇನೆ. ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಲಕ್ಷ್ಮಣ ಸಾಲೆ, ಕೋಟೆಕಾರಿಂದ. ಎಸ್, ಮಾತಾಡಿ ಸರ್. ಸರ್, ಈಗ ನೋಡಿ, ಅದು ಏನ್ ಕಾನೂನು ತಂದಿದ್ದಾರೆ, ಇದು ನಮ್ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಬಂದ್ರೇನೆ ಒಳ್ಳೇದು. ಯಾಕಂದ್ರೆ ನೋಡಿ, ನಾವು ಆ ಒಂದು ಪರಿಸ್ಥಿತಿಯನ್ನು ತುಂಬಾ ಅನುಭವಿಸಿದೆ. ನಮ್ಮ ತಾಯಿಗೆ ನಾವು 9 ಜನ ಮಕ್ಕಳು. ಅವರು ಅವಾಗ ಆಗಿನ ಪರಿಸ್ಥಿತಿ ಹಾಗೆ ಇತ್ತು. ಯಾಕಂದ್ರೆ ಅವರೊಂದು ಊಟಕ್ಕೆ ನಮ್ಗೆ ಒಂದು ಅರೇಂಜ್ಮೆಂಟ್ ಮಾಡೋದು ಕೂಡ ಕಷ್ಟ ಇತ್ತು. ಅದಕ್ಕೋಸ್ಕರ ಇವತ್ತು ನಮ್ಗೆಲ್ಲ ಹೈಯರ್ ಎಜುಕೇಶನ್ ಕೊಟ್ಟಿಲ್ಲ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಡ ಕುಟುಂಬದಲ್ಲಿ ಆ ರೀತಿ ಆಗ್ತಾ ಇದೆ ಅಂತ. ಅದೇ ಬಡ ಕುಟುಂಬದಲ್ಲಿ ಆಗುದಕ್ಕೆ ಈ ಕಾನೂನನ್ನು ತಂದ್ರೆ ಮುಂದಕ್ಕೆ ಇದನ್ನು ತಡೆ ಹಿಡಿಬಹುದಲ್ಲ. ಯಾಕಂದ್ರೆ ಇಲ್ಲಿ ಅಂದ್ರೆ ಇದೇ ರೀತಿ ಆಗ್ತಾನೆ ಹೋಗ್ತದೆ. ಈಗ ಅವಿದ್ಯಾವಂತರು, ಈಗ ಅವರು ಇನ್ನೊಬ್ರು ಯಾರೋ ಕಾಲ್ ಮಾಡಿದ್ರು, ಒಂದು ಬಿಲ್ಡಿಂಗ್ ಆಗ್ಬೇಕಾದ್ರೆ ಅವರು 5-6 ಮಕ್ಕಳನ್ನು ಹುಟ್ಟಿಸಿರ್ತಾರೆ ಅಂತ. ಅದು ಅಂದ್ರೆ ಅವರಿಗೆ ಅಂತ ವಿದ್ಯೆ ಇರಲ್ಲ. ಅದಕ್ಕೋಸ್ಕರ ಅದಕ್ಕೆ ಆ ಕಾನೂನನ್ನೇ ತಂದು ಬಿಟ್ರೆ ಇಡೀ ದೇಶದಲ್ಲಿ, ಆಗ ಅವರಿಗೆ ಒಂದು ಇದಿರುತ್ತಲ್ಲ, ಒಂದು ಲಿಮಿಟ್ ಅಂತ ಇರುತ್ತೆ. ಆಗ ಯಾರು ಅದನ್ನು ಉಲ್ಲಂಘನೆ ಮಾಡಕ್ ಆಗಲ್ವಲ್ಲ. ಅದಕ್ಕೋಸ್ಕರ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಬರ್ಲೇಬೇಕು. ಬಂದಿಲ್ಲ ಅಂದ್ರೆ ಇನ್ನು ಬಾರಿ ಮುಂದಕ್ಕೆ ಇನ್ನು ಬಾರಿ ಕಷ್ಟ ಇದೆ ಅಂತ ನಮ್ಮ ಎಲ್ಲ ಅಭಿಪ್ರಾಯ. ರೈಟ್ ಸರ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು, ನಾವು ಇಲ್ಲಿ ಮಂಗಳೂರು ಪಕ್ಷಿಯರಿಂದ. ಓಕೆ, ತಮ್ಮ ಹೆಸರು? ಪದ್ಮನಾಭ. ಮಾತಾಡಿ ಸರ್, ಮಾತಾಡಿ ಪದ್ಮನಾಭ ಅವರೇ. ಅಲ್ಲ, ಇವರು ಧರ್ಮೇಂದ್ರ ಅವರು ರಾಧಾಕೃಷ್ಣ ಅಕ್ರಮವನ್ನು ಹೇಳ್ತಾರಲ್ವಾ, ಇದು ಕಾನೂನು ಇಲ್ಲಿ ನಮ್ಗೆ ಬರ್ಲಿಲ್ಲಲ್ವಾ? ಎಸ್, ಬರ್ಲಿಲ್ಲ, ಹೇಳಿ. ಹೌದು, ಇಷ್ಟಕ್ಕೆ ಯಾಕೆ ತೊಂದರೆ ಕೊಡುವುದಿಲ್ಲ? ಇವರು ಧರ್ಮೇಂದ್ರ ಎಷ್ಟು ಮಕ್ಕಳಿದ್ರಿಗೆ ಹೇಳಿ, ರಾಧಾಕೃಷ್ಣ ಎಷ್ಟು ಮಕ್ಕಳಿದ್ರಿಗೆ ಹೇಳಿ,
ಗಣೇಶ್ ಅವರಿಗೆ ಎಷ್ಟು ಮಕ್ಕಳ, ಆಕ್ರಮ ಸಂಘಕ್ಕೆ ಎಷ್ಟು ಮಕ್ಕಳಿದ್ದಾರೆ ಹೇಳಿ. ಓಕೆ ಓಕೆ ಎಸ್. ಈಗ ತಮ್ಮ ಪ್ರಶ್ನೆ ಏನು? ಅದೇ ಇಲ್ಲಿ ನಮ್ಮ ಇದು ಕಾನೂನು ಇಲ್ಲಿ ಬರ್ಲಿಲ್ಲಲ್ವಾ, ಅಲ್ಲಿ ಯೋಗಿ ಮಾಡಿದ ಅಷ್ಟೇ. ಬರ್ಬೇಕು ಅಂತ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಆಗ್ತಾ ಇದೆ. ಎಸ್ 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 ಓಕೆ ಓಕೆ ರೈಟ್. ಥ್ಯಾಂಕ್ ಯು. ಎಸ್ ಧರ್ಮೇಂದ್ರ ಅವರು ಈ ಒಂದು ಮಾತುಗಳನ್ನ ಕೇಳಬೇಕು. ಅವರೊಂದು ಮಾತನ್ನ ಹೇಳಿದ್ರು, ಭಾರತ ಅಂತ ಬಂದಾಗ ಸುಂದರವಾಗಿರುವಂತಹ ವಿಚಾರಧಾರೆಗಳು, ಸಂಸ್ಕಾರ, ಸಂಸ್ಕೃತಿ ಬರುತ್ತೆ. ಇದರ ಜೊತೆಯಲ್ಲಿ ಒಂದು ಸುಂದರ ಕುಟುಂಬ ಅನ್ನುವಂತಹ ಕಾನ್ಸೆಪ್ಟ್ ಇರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. ತಾವು ಹೇಳುವಂಥದ್ದು ತಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲೂ ಕೂಡ ಬರುತ್ತೆ, ಸುಂದರ ಕುಟುಂಬದ ಒಂದು ಕಾನ್ಸೆಪ್ಟ್. ಈ ಒಂದು ಸುಂದರ ಕುಟುಂಬದ ಕಾನ್ಸೆಪ್ಟ್ ಏನಿದೆ, ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಅನ್ನುವಂಥದ್ದು, ಈ ಒಂದು ವಿಚಾರಗಳಲ್ಲೂ ಕೂಡ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದು ಅವ್ರು ಹೇಳಿರುವಂಥದ್ದು. ಇಸ್ ಇಟ್? ಖಂಡಿತವಾಗಿ ಸರ್. ಎಸ್, ಭಾರತ ಒಂದು ಸಾಂಸ್ಕೃತಿಕವಾಗಿ ರೂಪುಗೊಂಡಂತಹ, ನಾನು ಅಟ್ ದ ಸೇಮ್ ಟೈಮ್ ಅಗೇನ್ ಒಂದು ಇಂತಹ ಒಂದು ಕಾನೂನನ್ನು ರೂಪಿಸುವಂಥ, ತಾವು ಇಷ್ಟೇ ಮಕ್ಕಳು ಮಾಡಬೇಕು, ಇದೇ ರೀತಿ ಇರಬೇಕು ಅಂತ ಬಂದಾಗ ಇದು ಸ್ವಾಭಾವಿಕವಾಗಿರುವಂಥದ್ದು, ನೈಸರ್ಗಿಕವಾಗಿರುವಂಥದ್ದು. ಎಸ್, ಎಷ್ಟು ಸರಿ ಅನ್ನುವಂಥ ವಿಚಾರ ಕೂಡ ಬರುತ್ತೆ. ನೋಡಿ, ಯಾವುದೇ ಒಂದು ವ್ಯವಸ್ಥೆ ತನ್ನ ವ್ಯಾಪ್ತಿಯನ್ನ ಮೀರಿ ಹೋದಾಗ, ಒಂದು ನಮ್ಮ ಹಿಂದಿನಲ್ಲಿ ಹೇಳ್ತಾರೆ, ಅತಿ ಆದ್ರೆ ಅಮೃತ ಕೂಡ ವಿಷ ಆಗುತ್ತೆ ಎಂಬುದೊಂದು ಮಾತಿದೆ. ಆದ್ರಿಂದ ಒಂದು ವ್ಯವಸ್ಥೆ ಆ ಚೌಕಟ್ಟನ್ನು ದಾಟಿ ಹೋದ ನಂತರ ಆ ಒಂದು ಇದೇ ಬಂಧನಗಳೇ ಕಳಚಿ ಹೋಗುತ್ತೆ. ಈಗ ನೀವು ಗಮನಿಸ್ಕೋಬಹುದು, ಒಂದು ಮಾತನ್ನು ನೀವಾಗ ಹೇಳಿದ್ದೀರಿ, ಅವಿಭಕ್ತ ಕುಟುಂಬ ಅಂತ. ಅವಿಭಕ್ತ ಕುಟುಂಬದ ವಿಚಾರಧಾರೆಯನ್ನು ಹಿಡ್ಕೊಂಡು ಇವತ್ತಿನವರೆಗೆ ಭಾರತ ಇಲ್ಲಿ ನೆಲೆಗೊಟ್ಟಿದೆ. ಇವತ್ತು ನಾವು ಅವಿಭಕ್ತ ಕುಟುಂಬವನ್ನ ಯಾವಾಗ ಧಿಕ್ಕರಿಸಿ ಒಂದು ವ್ಯವಸ್ಥೆಯಡಿಗೆ ಏನು ಇದು ಯಾವುದಪ್ಪ ಅಂದ್ರೆ ಸ್ವಚ್ಛತೆಯ ಕಡೆ ಹೊರಟು ಹೋದಾಗ ಅವಿಭಕ್ತ ಕುಟುಂಬ ಇಲ್ಲ, ಹಿರಿಯರು ಎಂಬುದಕ್ಕೆ ಗೌರವಗಳು ಇಲ್ಲ. ಅದಕ್ಕೆ ಯಾಕೆ ಈ ತರ ಆಯ್ತು? ಈ ವಿಚಾರವನ್ನು ತಗೊಂಡು ಬಂದಾಗ ಮನೆಯಲ್ಲಿರುವಂಥ ಬಡತನಗಳು, ಮನೆಯಲ್ಲಿರುವಂಥ ಏನು ಅನಕ್ಷರಸ್ಥತೆ ಮತ್ತು ಮನೆಯಲ್ಲಿರುವಂತಹ ಒಂದು ವಾತಾವರಣ ಅವನನ್ನು ಉದ್ರೇಕಕರಣಿಗೊಳಿಸ್ತದೆ ಮತ್ತು ಅವನು ಆ ಉದ್ಯೋಗದತ್ತ ಹೊರಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದೇ ಒಂದು ಮನೆಯಲ್ಲಿ ಪ್ರಾಯಶಃ ಮೊದಲಿಂದ, ಈಗ ಬರುವುದಲ್ಲ, ಮೊದಲಿಂದ ಸಹ ಈ ಒಂದು 2 ಮಕ್ಕಳು ಮತ್ತು ಈ ಸಣ್ಣ ಕುಟುಂಬದ ವಿಚಾರ, ಕುಟುಂಬ ಅಲ್ಲ, ಸಣ್ಣ ಸಂಸಾರದ ವಿಚಾರ, ಕುಟುಂಬ ಬೇರೆ ಸಂಸಾರ ಬೇರೆ, ಈ ಬಂದಾಗ ಎಲ್ಲರೂ ಜೊತೆಗಿರುವಂಥ ಪ್ರಯತ್ನ ಆಗ್ತೈತೆ. ಯಾಕೆಂದರೆ ಎಲ್ಲರೂ ಉದ್ಯೋಗಕ್ಕೋಸ್ಕರ ಆ ಹೊರ ದೇಶವನ್ನು ಅಥವಾ ಇನ್ನಿತರ ಹೊರ ಪ್ರದೇಶಗಳನ್ನು ಹೋಗುವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ತನ್ನ ಹತ್ತಿರದಲ್ಲೇ ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳನ್ನು ಪಡ್ಕೊಂಡು ಮನೆಯಲ್ಲಿರುವಂಥ ವ್ಯವಸ್ಥೆ ಇತ್ತು. ಈ ಒಂದು ಅವೈಜ್ಞಾನಿಕ ಪದ್ಧತಿಗಳು, ಈಗ ನಾನು ಅವರೊಂದು ಮಾತನ್ನು ಹೇಳಿದರು, ಅನೇಕರು ಹೇಳಿದರು, ಮೊದಲಿನ ಕಾಲದಲ್ಲಿ ಒಂದು ತಂದೆಗೆ 8-10 ಮಕ್ಕಳಿದ್ರೆ ಆ ತಾಯಿಯ ಕೊನೆಗಾಲವನ್ನು ನಾವು ಆಲೋಚನೆ ಮಾಡಬೇಕಿತ್ತು. ಇವತ್ತು ಏನು ತುಂಬ ಮಕ್ಕಳನ್ನು ಪಡ್ಕೊಳ್ಳೋರು ಆ ತಾಯಿಯ ಬಗ್ಗೆ ಆಲೋಚನೆ ಮಾಡಿ ಯಾವುದೊಂದು ಏನು ಮಗುವನ್ನು ಹೆರುವ ಏನು ಯಂತ್ರದ ಥರ ಬಳಸ್ಕೋತಾ ಇದ್ದಾರೆ. ಯಾತಕ್ಕೆ? ಆ ತಾಯಿಗೆದ್ದು ಮನಸ್ಸಿದೆ, ಆ ತಾಯಿಗೆ ಸಹ ಒಂದು ಜೀವನ ಇದೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಾಯಶಃ ಇದು ಈ ಥರ ಆಗ್ತಿರ್ಲಿಲ್ಲ. ಯಾಕೆ ನಾವು ಏನಾಗಿದೆ, ಒಂದಿಷ್ಟು ಮಕ್ಕಳು, ಆಗ ಅವರು ಹೇಳಿದ್ರು, ಯಾರೋ ಮಿತ್ರರೊಬ್ಬರು ಹೇಳಿದ್ರು, ನನ್ನ ತಾಯಿ ಆ ಒಂದು ಇದು ಬಡಿಸಿ ಹಾಕುವಂಥ ಪರಿಸ್ಥಿತಿ ಹಂಗಿತ್ತು. ಇವತ್ತು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಸಣ್ಣ ಕುಟುಂಬ ಆಗಿದೆ, ಸಣ್ಣ ಸಂಸಾರ ಆಗಿಬಿಟ್ಟಿದೆ. ನಾನು ಅದಕ್ಕೆ ಹೇಳೋದು, ದೊಡ್ಡ ಕುಟುಂಬ ಇರಬೇಕು, ಸಣ್ಣ ಪರಿವಾರ ಇರಬೇಕು, ಎಲ್ಲರೂ ಜೊತೆ ಸೇರಿಕೊಂಡು ಬದುಕುವಂಥ ಪ್ರಯತ್ನ ಆಗಬೇಕು. ನಾನು ಇದರ ಮುಂಚೆ ನೀವೊಂದು ನನಗೆ ಯಾವತ್ತೂ ಒಂದು ಮಾತನ್ನು ಕೇಳಿದಿರಿ, ಹಿಂದೂ ಅಂದರೆ ಏನು ಎಂಬ ಒಂದು ಪ್ರಶ್ನೆ. ನಾನು ಆವಾಗಲೇ ಹೇಳಿದ್ದೀನಿ, ಹಿಂದೂ ಅಂದರೆ ಒಂದು ಪ್ರಕೃತಿದತ್ತವಾದ ಬದುಕುವ ವಿಚಾರಧಾರೆಗಳು, ಪ್ರಕೃತಿದತ್ತವಾದ ಒಂದು ಜೀವನ ಪದ್ಧತಿಯೇ ಹಿಂದೂ ಎಂಬುದನ್ನು ಅವತ್ತು ಕೂಡ ನಮಗೆ ಹೇಳಿಕೊಟ್ಟಿದೆ. ಅದು ಆದ್ರಿಂದ ಏನು ಬದುಕುವ ರೀತಿ ಇದೆ ನೋಡಿ, ಅದು ಉತ್ತಮವಾಗಿರಬೇಕು. ಆವಾಗಲೇ ನಾವು ಸುಸಂಸ್ಕೃತರಾಗಿ ಹೊರ ಬರ್ತೇವೆ. ಇದಕ್ಕೆ ಮೂಲ ಕಾರಣ ಏನು ಗೊತ್ತಾ? ನಮಗೆ ಧರ್ಮ ಶಿಕ್ಷಣದ ಕೊರತೆ. ನಾನು ಯಾವತ್ತು ಹೇಳ್ತಾ ಇದ್ದೇನೆ, ಹಿಂದೂಗಳಿಗೆ ಧರ್ಮ ಶಿಕ್ಷಣದ ಕೊರತೆಯೇ ಈ ಒಂದು ವ್ಯವಸ್ಥೆಗೆ ಮೂಲ ಕಾರಣ ಆಗಿದೆ. ಆದ್ರಿಂದ ಈ ಅವಿಭಕ್ತ ಕುಟುಂಬಗಳು ಮತ್ತೆ ಇನ್ನಿತರ ವಿಚಾರಗಳು, ಹಾಗೆ ಆಶ್ರಮಕ್ಕೆ ಹಾಕುವಂಥದ್ದಾಗಿರ್ಬೋದು, ಮತ್ತೊಂದು ಮಗದೊಂದು ನಡೆಯುವಂಥ ವಿಚಾರಧಾರೆಗಳೇ ಈ ಶಿಕ್ಷಣದ ಕೊರತೆ. ಓಕೆ ಓಕೆ ರೈಟ್ ಸರ್ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ಕೇಳ್ತಾ ಇಲ್ಲ, ಧ್ವನಿ ಕೇಳ್ತಾ ಇಲ್ಲ. ವೆಂಕಪ್ಪ ತೌಡುಗೋಳಿ ಅಂತ. ಓಕೆ, ಮಾತಾಡಿ ವೆಂಕಪ್ಪ ಸರ್, ಮಾತಾಡಿ ಸರ್. ಏನಿಲ್ಲ, ಈಗ ಧರ್ಮೇಂದ್ರ ಅವರು ಹೇಳಿದ್ರಲ್ಲ, ಆ ಮಾತಿಗೆ ನಮ್ಮದು ಸಮ್ಮತಿ ಇದೆ. ಯಾಕಂತ ಹೇಳಿದ್ರೆ ಆ ಧರ್ಮ ಕಾನೂನು ಈ ರಾಜ್ಯದಲ್ಲಿ ಬರ್ಬೇಕು. ಯಾಕಂದ್ರೆ
ಯಾಕೆಂತ ಹೇಳಿದ್ರೆ ಒಂದು ಮನೆಯಲ್ಲಿ ಈಗ ನೋಡಿ, ಈಗ ಫ್ರೀ ರೇಷನ್ ಕೊಡುವ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ಒಂದೊಂದು ಮನೆಗೆ 200 ಕೆಜಿ 250 ಕೆಜಿ ಎಲ್ಲ ಹೋಗ್ತಾ ಇದೆ. ಓಕೆ, ಸಂಸಾರಗಳಿಗೆ ಸಿಕ್ಕುದಿಲ್ಲ. ಈಗ ಓಕೆ, ಒಂದು ಮನೆಯಲ್ಲಿ 2 ಮಕ್ಕಳಿದ್ರೆ ಅವರಿಗೆ ಸರಿಯಾಗಿ ಎಲ್ಲಾ ಸರ್ಕಾರದ ಎಲ್ಲಾ ಸವಲತ್ತುಗಳು ಸಿಗ್ತದೆ. ಹೌದು. ಓಕೆ ಓಕೆ, ಇದು ಒಳ್ಳೇದಂತ ನಾವು ಹೇಳ್ತಾ ಇದ್ದೀರಾ ಅಲ್ವಾ ಸರ್? ಹೌದು. ಈಗ ಅಲ್ಲಿ ಅವರು ಮಾಡಿದ್ದಾರೆ, ಯಾವ ಕಾನೂನು ಮಾಡಿದ್ರೆ ಅದೇ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಬರ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಓಕೆ ಓಕೆ, ರೈಟ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್, ಇನ್ನೊಂದು 2 ವಿಷಯ. 50 ವರ್ಷ ಹಿಂದೆ ಕಿಂತ ಈಗ ಡಬಲ್ ಆಗಿದೆ ಜನಸಂಖ್ಯೆ, ಆದ್ರೆ ಆಹಾರ ಉತ್ಪಾದನೆ 4 ಟೈಮ್ಸ್ ಹೆಚ್ಚಾಗಿದೆ. ಹಿಂದೆ ಗಂಜಿಗೆ ಕಷ್ಟ ಇತ್ತು, ಈಗ ಅಂತ ಕಷ್ಟದ ಕುಟುಂಬಗಳು ತುಂಬಾ ಕಡಿಮೆ. ಹಾಗಾದ್ರೆ ಎಕನಾಮಿಕ್ ಆಹಾರದ ಸಮಸ್ಯೆ ಇಲ್ಲ ಅಂತ ಆಯ್ತಲ್ಲ. ಯಾರ ಅಭಿವೃದ್ಧಿ ಅನ್ನೋದು ತಾವು ಹೇಳ್ತೀರಾ ಹಾಗಾದ್ರೆ? ಅಲ್ಲ, ಜನರು ಹೆಚ್ಚಾದ ಕಾರಣ ಜನರೆಲ್ಲ ಪ್ರೊಡಕ್ಷನ್ ಮಾಡ್ತಾರೆ, ಕೃಷಿಯಲ್ಲಿ ಕಾರ್ಮಿಕ ಸಿಕ್ತು, ಡೆವಲಪ್ಮೆಂಟ್ ಎಲ್ಲ ಆಯ್ತು. 2ನೇ ವಿಷಯ, ಬಡತನ ರೇಖೆದು ಗ್ರಾಫು ಹಿಂದಿಗಿಂತ ಹೀಗೆ ಕಡಿಮೆ ಆಗ್ತಾ ಉಂಟು. ಮಿಡ್ಲ್ ಕ್ಲಾಸ್ ಹೆಚ್ಚಾಗ್ತಿದ್ದಾರೆ, ಬಡವರು ಕಡಿಮೆ ಆಗ್ತಾ ಇದ್ದಾರೆ. ಅಂದು 3ನೇದು, ಫ್ಯಾಮಿಲಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆದು ನಾವು ಸೆನ್ಸಸ್ ಮಾಡ್ತೇವೆ. ಅದರಲ್ಲಿ ಗ್ರೋತ್ ರೇಟ್ ಉಂಟಲ್ಲ, ಪ್ರತಿ ವರ್ಷ ಇಷ್ಟು ಅಂತ ಗ್ರೋತ್ ರೇಟ್ ಕಡಿಮೆ ಆಗ್ತಾ ಉಂಟು, 20 ವರ್ಷದಲ್ಲಿ ಕಡಿಮೆ ಆಗ್ತಾ ಉಂಟು. ಮತ್ತೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವಂತ ಕುಟುಂಬಗಳು ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಒಳ್ಳೆಯ ಶುಭ ಸುದ್ದಿಗೆ ಬರುವಾಗ ಮತ್ತೆ ಸುಮ್ಮನೆ ಯಾಕೆ ಗೊಂದಲಕ್ಕೆ ಈಡಬಾರ್ದು ಅಂತ ಕಾನೂನು. ಓಕೆ, ಅಲ್ಲ ಫ್ಯಾಮಿಲಿ, ಎಸ್, ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಹೇಳಿದ್ರಿ. ಫ್ಯಾಮಿಲಿ ಪ್ಲಾನಿಂಗ್ ಹೆಚ್ಚಾಗ್ತಾ ಇದೆ. ಹೌದು. ಸೊ ಎಸ್, ನೋಡಿ, ಈಗ ಈ 2 ಮಕ್ಕಳು ಸಾಕಂತ ಹೇಳಿದ್ರು, ಕರೆಕ್ಟ್, ಒಪ್ಪುವುದು. ಅದು ಇದೆ, ಸಂವಿಧಾನದಲ್ಲಿ ಇದೆ. ಅದನ್ನ ನಾವು ಯಾವ ರೀತಿ ಕೂಡ ಈ ದೇಶದ ಸಂವಿಧಾನದಲ್ಲಿ ಯಾವ ರೀತಿಯ ಬದಲಾವಣೆ ತರಲಿಕ್ಕೆ ಎಲ್ಲ ಅವಕಾಶಗಳು ಇವೆ. ಅದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದಕ್ಕೆ ಗೊಂದಲ ಮಾಡುವಂತ ಅವಶ್ಯಕತೆ ಏನಿಲ್ಲ. ಓಕೆ, ತಾವು ಯಾಕೆ ಅಪೋಸ್ ಮಾಡ್ತಾ ಇದ್ದೀರಾ ಸರ್? ನೋಡಿ, ನಾವು ಅಪೋಸ್ ಮಾಡಿಲ್ಲ. ನೋಡಿ, 2 ಮಕ್ಕಳು 1 ಸಾಕು 2 ಬೇಕು ಅಂತ ಹೇಳಿ ಇದು 70ರಲ್ಲಿ ಸ್ಟಾರ್ಟ್ ಆಗಿದೆ. ಯಾರು ಕೂಡ ಅಪೋಸ್ ಮಾಡಲಿಲ್ಲ ಇದನ್ನು. ನೋಡಿ, ಇದು ಬಿಜೆಪಿ ಅವರಿಗೆ ಒಂದು ಅಜೆಂಡಾ ಬೇಕಿತ್ತು. ಏನಂತ ಹೇಳಿದ್ರೆ, ಏನಾದ್ರೂ ಒಂದು ತೋರಿಸಿ ಜನರನ್ನ ಓಟ್ ತೆಗೆದುಕೊಳ್ಬಹುದು. ನೋಡಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಈ ದೇಶದ ಪರಿಸ್ಥಿತಿ ಎಲ್ಲ ಗೊತ್ತಿತ್ತು ಅವರಿಗೆ. 2 ಕೋಟಿ ಉದ್ಯೋಗವನ್ನು ಕೊಡ್ತೇನೆ ಅಂತ ಹೇಳಿದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತಿದ್ರೆ ಈಗ 7 ವರ್ಷ ಆಯ್ತು. 14 ಕೋಟಿ ಉದ್ಯೋಗಗಳು ಸೃಷ್ಟಿ ಆಗ್ಬೇಕಿತ್ತು. 14 ಆಗದಿದ್ರು ಕೂಡ ಒಂದು 5 ಕೋಟಿ ಆದ್ರೂ ಸೃಷ್ಟಿ ಮಾಡ್ಬೇಕಿತ್ತು. 5 ಕೋಟಿ ಉದ್ಯೋಗ ಸೃಷ್ಟಿ ಆದ್ರೆ 15 ಕೋಟಿ ಜನರಿಗೆ ಸರ್ ಮಿಡಲ್ ಅಲ್ಲಿ ಕೊರೋನಾ ಅಂತ ಬಂದಿರುವಂತದ್ದು, ವಿಶ್ವವ್ಯಾಪಿ ಬಂದಿರುವಂತ ಸಮಸ್ಯೆ. ಒಂದು ಅದು ಹೇಳಿದ್ರು. 2ನೇದು, ಈಗ ಏನು 2 ಕೋಟಿ ಉದ್ಯೋಗ ಕೂಡ ಇಲ್ಲ. ಉದ್ಯೋಗ ದೇಶದಲ್ಲಿ 30% ಕಡಿತವಾಗಿದೆ. ಏನು, ಎಲ್ಲ ಇಂಡಸ್ಟ್ರಿಗಳು ಬಂದಾಗಿದೆ. ಇದನ್ನ ನೇರವಾಗಿ ನರೇಂದ್ರ ಮೋದಿ ಅವರೇ ಒಂದು ವೇದಿಕೆಯಲ್ಲಿ ಹೇಳಿದ್ರು, 3 ಲಕ್ಷ ಫ್ಯಾಕ್ಟರಿಗಳು ಬಂದಾಗಿದೆ ಅಂತ. ಈ 3 ಲಕ್ಷ ಫ್ಯಾಕ್ಟರಿಗಳು ಬಂದಾಗ್ಲಿಕ್ಕೆ ಕಾರಣ ಯಾರು? ಒಂದು ಫ್ಯಾಕ್ಟರಿಯಲ್ಲಿ 100 ಜನ ಇದ್ರೆ 3 ಲಕ್ಷ ಫ್ಯಾಕ್ಟರಿ ಅಂದ್ರೆ 9 ಕೋಟಿ ಜನ ಆಯ್ತು. ಈ 9 ಕೋಟಿಯ ಕುಟುಂಬಕ್ಕೆ ಯಾರು ಆಸರೆ? ನೋಡಿ, ಒಂದು ಸಬ್ಜೆಕ್ಟ್ ಅನ್ನ ಮಾಡುವಾಗ ನಾವು ಮೊದಲು ಯಾವುದರ ಬಗ್ಗೆ ಚಿಂತೆ ಮಾಡಬೇಕು? ಈ ಜನರಿಗೆ ಬದುಕುವ ದಾರಿಯನ್ನು ಮೊದಲು ಚಿಂತೆ ಮಾಡಬೇಕು. ಇದೇ ಒಂದು ಕನ್ಸರ್ನ್ ಇಂದ ಈ ಒಂದು ಹೊಸ ಕಾನೂನು ತರಬೇಕು ಅನ್ನೋ ವಿಚಾರದಲ್ಲಿ ಹೊರಟಿರುವಂತಹ ಜನಸಂಖ್ಯೆ ಸ್ಪೋಟ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇಲ್ಲ, ನೋಡಿ, ನಾನು ಜನಸಂಖ್ಯೆ ಸ್ಫೋಟ ಆದಾಗ ನಿರುದ್ಯೋಗ ಸಮಸ್ಯೆ 100% ಆಗಿ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಕೃಷಿ ಉದ್ಯೋಗಕ್ಕೆ ಎಲ್ಲರೂ ಗ್ರಾಜುಯೇಟ್ ಆದವರು ಬರೋದಿಲ್ಲ. ಇವರು ಹೇಳುದೇನು, 2 ಮಕ್ಕಳಿದ್ರೆ ಕೂಡ ಎಲ್ಲ ಎಜುಕೇಟರ್ ಆಗ್ತಾರೆ, ಹೈಯರ್ ಆಫೀಸರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ ಅಂತ. ಇಂಜಿನಿಯರ್ ಆದ್ರೆ, ಡಾಕ್ಟರ್ ಆದ್ರೆ ಈ ದೇಶದ 130 ಕೋಟಿ ಜನರಿಗೆ ಅನ್ನ ಹಾಕೋರು ಯಾರು? ರೈತಾಪಿ ವರ್ಗ ಕೂಡ ಬೇಕಲ್ವಾ? ಒಂದು 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 ದೇಶ. ಇಲ್ಲಿ ಒಂದು ವಿಚಾರ. ಇನ್ನೊಂದು ಕಡೆ ಇಲ್ಲಿ ಸರ್ಕಾರ ಹೇಳ್ತಾ ಇದೆಯಲ್ಲ, ನಮ್ಮ ಸರ್ಕಾರ ಹೇಳುತ್ತೆ ನೀವು ಈ ರೂಲ್ ಗಳನ್ನ ಫಾಲೋ ಮಾಡಿ ನಿಮ್ಗಳಿಗೆ ಒಳ್ಳೆಯ ಸರ್ಕಾರಿ ಸೌಲಭ್ಯಗಳನ್ನ ನಾವುಗಳಿಗೆ ಕೊಡ್ತೇವೆ, ಪ್ರೋತ್ಸಾಹಧನವನ್ನ ನಾವುಗಳಿಗೆ ಕೊಡ್ತೇವೆ, ತಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಏನಿದೆ ಇದನ್ನ ನೋಡುವಂತ ಜವಾಬ್ದಾರಿ ನಮ್ಮದು ಅವರು ಹೇಳ್ತಾ ಇದ್ದಾರೆ. ಸರ್ಕಾರಗಳು ಒಂದು ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, NREG ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಈ ದೇಶದಲ್ಲಿ ಯಾಕೆ ತಂದ್ರು ಅಂತ ಕೇಳಿದ್ರೆ, ಈ ದೇಶದ ಪ್ರತಿಯೊಂದು ಕುಟುಂಬ ಕೂಡ ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥದ್ದು. ಸರ್ ಇಲ್ಲಿ ಇನ್ನೊಂದು ಬರುವಂತಹ ವಿಚಾರ, ಇಲ್ಲಿ ನೇರವಾಗಿ ಅವರು ಹೇಳ್ತಾ ಇಲ್ಲ ತಾವುಗಳು ಇಷ್ಟೇ ಮಕ್ಕಳನ್ನ ಮಾಡಬೇಕು ಅನ್ನೋದು. ಎಸ್, ನಾನು ಪೂರ್ತಿ ಮಾಡ್ತೇನೆ. ಏನು 280 ರೂಪಾಯಿ ಹಾಗೆ ಒಂದು ಕುಟುಂಬಕ್ಕೆ 100 ದಿವಸ ಉದ್ಯೋಗ ಕೊಡ್ತಕ್ಕಂಥದ್ದು ಈ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೃಷಿ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಲಿಕ್ಕೆ ಮಾಡಿದ್ರು. ಏನು, ರೈತ ಒಬ್ಬ ಮನೆಯಲ್ಲಿ ಕೆಲಸ ಮಾಡಿದ್ರೆ
ಅವನಿಗೆ ಏನಾದ್ರೂ ಒಂದು ಪ್ರೋತ್ಸಾಹನ ಸಿಗ್ಬೇಕಿದ್ರೆ ಅವನವನ ಗದ್ದೆ ಕೃಷಿ ಮಾಡಿರ್ಬೋದು, ಅಡಿಕೆ ತೋಟ ಮಾಡಿರ್ಬೋದು. ಇದಕ್ಕೆಲ್ಲ ಪ್ರೋತ್ಸಾಹನವಾಗಿ ಈ ದೇಶದಲ್ಲಿ ಒಂದು 15,000 ಕುಟುಂಬಗಳಿಗೆ ಸ್ವಂತ ಉದ್ಯೋಗವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಅದನ್ನು ಮಾಡೋದನ್ನು ಬಿಟ್ಟು ಈ ದೇಶದ ಡೆವಲಪ್ಮೆಂಟ್ ಯಾವ ರೀತಿ ಆಗ್ಬೇಕು, ಅದು ಕೃಷಿ ಉತ್ಪನ್ನ ಆಗಿರ್ಬೋದು ಅಥವಾ ಫ್ಯಾಕ್ಟರಿಗಳಾಗಬಹುದು, ಇಂಡಸ್ಟ್ರಿಗಳಾಗಬಹುದು, ಅದನ್ನು ಹೇಗೆ ತಯಾರಿಸುವುದು, ಈ ದೇಶದ ಜನರಿಗೆ ಕೆಲಸ ಹೇಗೆ ಕೊಡಬೇಕು, ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಇದು ಯಾವುದೋ ಒಂದು ಸಬ್ಜೆಕ್ಟ್ ಇದು ಯೂಸ್ಲೆಸ್ ಸಬ್ಜೆಕ್ಟ್. ಅಂದ್ರೆ ಒಂದು ನೋಡಿ, ಎರಡೇ ಮಕ್ಕಳು ಒಂದೇ ನಿಮಿಷ, 2 ಮಕ್ಕಳು ಸಾಕ ಅಂತ ಹೇಳಿದ್ರೆ ಯಾರು ಕೂಡ 3 ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಿಗೆ ಗೊತ್ತುಂಟು 2 ಮಕ್ಕಳು ಸಾಕು, ಸಂಸಾರ ಚೆನ್ನಾಗಿರ್ಲಿ, ಕುಟುಂಬ ಒಳ್ಳೇದಾಗಿರ್ಲಿ. ಒಂದು ವೇಳೆ 2 ಮಕ್ಕಳು ಮತ್ತು ಹೆಂಡತಿ ಬಿಟ್ಟು ಹೋದ್ರೆ ಇವನಿಗೆ ಗತಿ ಅಲ್ಲ ಗಂಡನಿಗೆ, ಅಥವಾ ಗಂಡನೊಟ್ಟಿಗೆ ಇದ್ದು ಹೆಂಡತಿಯನ್ನು ಬಿಟ್ಟು ಹೋದ್ರೆ ಹೆಂಡತಿಗೆ ಗತಿ ಇಲ್ಲ. ನೋಡಿ, ಎಲ್ಲವನ್ನ ಕೂಲಂಕುಷವಾಗಿ ಒಂದು ನಿಮಿಷ ತಜ್ಞರನ್ನ ಇಟ್ಟು ಒಂದು ಸಮಿತಿಯನ್ನ ಮಾಡಿ ಇದಕ್ಕೆ ಈ ರೀತಿ ಮಾಡಿದ್ರೆ ಏನಾಗ್ಬೋದು, ಇದಕ್ಕೆ ಮುಂದಿನ ಒಂದು ಪ್ರಯೋಜನಗಳೇನು, ವಿರೋಧ ಪಕ್ಷವನ್ನ ಸರಿ ಒಪ್ಪಂದಕ್ಕೆ ತೆಗೆದುಕೊಂಡು ವಿರೋಧ ಪಕ್ಷಗಳನ್ನ ಮಾತಾಡ್ಲಿಕ್ಕೆ ಬಿಡದೆ ಇಂಥ ಎಲ್ಲ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆಯಾ ಅದನ್ನು ಸರಿ ಚರ್ಚೆಗೆ ತಂದು ಅದನ್ನು ಪಾಸ್ ಮಾಡಿದಾಗ ಅದಕ್ಕೆ ಜನ ಕೂಡ ಒಪ್ತಾರೆ, ಈ ದೇಶದ ಜನ ದೇಶವನ್ನ ರಕ್ಷಿಸ್ತಾರೆ, ಜೊತೆಗೆ ಸರ್ಕಾರ ಉಳಿತದೆ. ಇದನ್ನೇ ಮಾಡಬೇಕು. ಸರಿ 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 ಎಸ್ ಸರ್, ಸಮಯದ ಅಭಾವ ತುಂಬಾನೇ ಇದೆ, ಕರೆಗಳು ಬರ್ತಾ ಇದೆ, 2 ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಎಸ್ ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ಕಾರ. ನಮಸ್ಕಾರ. ನಮಸ್ತೆ. ಎಸ್ ಸರ್, ಮಾತಾಡಿ. ತಮ್ಮ ಹೆಸರು ಕರೆ ಮಾಡ್ತಾ ಇದ್ದೀರಾ? ಪಲ್ಲೆ ಪಾತಿರ್ಲೆ ಸರ್. ಗಂಗಾಧರ ಪೂಜಾರಿ. ಪಲ್ಲೆ ಸರ್. ಒಂದು ನಿಜವಾದ ಒಂದು ಕಡೆ ಏರ್ಪಣೆ ಮಾಡ್ಕೊಡೈನ ವಿಷಯ ಒಂದು ಲೇಟ್ ಆಗುದು ದಯ ಗೊತ್ತುಂಡೆ ಒಂಜಿ ಮೇಟಿ ನಿರುದ್ಯೋಗ ಸಮಸ್ಯೆ ಉಂಡು. ಒಂಜಿ ಮೇಟಿ ಅನ್ನು ಮುರಣಿರ ಬಂತ 2048 ಅಧ್ಯಯನ ಪಣಂದುಂಡು, ನೀರಿಜ್ಜಿ ಫುಡ್ ಉಜ್ಜಿ ಎಷ್ಟುಡೆ ಇಜ್ಜಿನ ಬಂದು ಪಣಂದುಂಡು. ಅಂಚಿನ ಪರಿಸ್ಥಿತಿ ನಂಗೆ ಬರ್ಪುನು ಇತ್ತ ಜನ ನಿಯಂತ್ರಣ ಮಲ್ತಿಂದ ನಮ್ಮ ರಾಷ್ಟ್ರ ಓಡಿಗೆ ಎತ್ತುಂಡು ಮಂಡ್ರೆ ಆಪುಜಿ ಒಂದು ದಾಯ ಬತ್ತ ಕೆಲವು ಆಕ್ಷನ್ ಕೊಡ್ಪೇರು ಅಂಜನ ಅಪ್ಪೆಮ್ಮ ಬದುಕೊಳ್ಳಿ ನಿಜಾವದ ಆಪುಜಿ ಅಪ್ಪೆಮ್ಮನು ತೂವನ್ನ ಜೋಕುಳು ಎತ್ತ ಉಳ್ಳ ಆಂಜೋಕುಳು ಪೊಂಜೋಕುಳಿನ ಮದ್ನ ಅದು ಕೊಡ್ಪೇರು ಬಿಡಿ ಆಂಜೋಕುಳು ಎತ್ತ ಇಂಗಳ ಕನ್ನೆ ತೂಡುಂಡು ತೂವಂದಿನ ಪನ್ನ ದಾಯ ಗೊತ್ತಿನ ಉದಾಹರಣೆ ಅಪ್ಪೆಮ್ಮ ಆಯನ ತೂತೇರು ಎಣ್ಣನ ತೂತೇರು ಎಂಕ್ಳು ಇನ್ಶೂರೆನ್ಸ್ ಬಾಳ ಓಡಾಯ್ತು ಎಂಕ್ಳು ಇನ್ಶೂರೆನ್ಸ್ ಬಾಳ ಓಡು ಒಂಜ್ ಮೇಟು ಜಾಗದ ಪರಿಸ್ಥಿತಿ ಬರ್ಪುನು ಮೂಲು ಪ್ರತಿ ಒಂಜಿಲ ಉಂಡು ನೆಟ್ಟು ಅಡತನೆ ತೂವೊಂದು ಪಾಯಿಂಟ್ ಇತ್ತ ಚರ್ಚೆ ಮಾತ್ರ ಮಾಡ್ಪುಣತ್ತಂದ್ರೆ ರಾಷ್ಟ್ರಗೂ ಎಡ್ಡೆ ಜನಸಂಖ್ಯೆ ನಿಯಂತ್ರಣ ಪ್ರಥಮ GST ಒಂದು ಗುರುತು. ಸರಿ ಸರಿ ಎಸ್ ಸರ್, ಥ್ಯಾಂಕ್ ಯು ಗಂಗಾಧರ್ ಪೂಜಾರಿ, ಥ್ಯಾಂಕ್ ಯು ಧನ್ಯವಾದ. ಸ್ವಲ್ಪ ಎಸ್ ಕೊಡಂಜಿ ಕಾಲರ್ ಅಲ್ಲಿರಾ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯೋಗೀಶ್ ಅಂತ ಹೇಳಿ. ಯೋಗೀಶ್ ಅವರು ಎಲ್ಲಿಂದ ಸರ್? ಎಸ್ ಸರ್, ಮಾತಾಡಿ ಸರ್. ಏನಿಲ್ಲ ಸರ್, ಈಗ 2 ಮಕ್ಕಳು ಬೇಕಂತ ಹೇಳ್ತಿದ್ದಾರೆ, ಒಂದು ಬೇಕು 2 ಸಾಕಂತ ಹೇಳಿ. ಅದು ನಿಜವಾಗಿ ಸರಿ ಸರ್. ಸರ್ಕಾರಿ ಉದ್ಯೋಗ ಸಿಗ್ಲಿಕ್ಕೆ ಒಳ್ಳೇದು, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಒಳ್ಳೇದು, ಇಲ್ಲದಕ್ಕೂ ಒಳ್ಳೇದು. ಮತ್ತೆ ಅದರಲ್ಲಿ ಯಾರಿಗಾದ್ರೂ ಸಮಸ್ಯೆ ಉಂಟು ಸರ್? ಈಗ ಅಲ್ಲಿ ಕೂತಂದವ್ರಿಗೆ ಯಾರಿಗೂ ಸಮಸ್ಯೆ ಇಲ್ಲ, ಅದನ್ನು ಪ್ರೋತ್ಸಾಹಿಸಬೇಕು ನಾವು. ಯುವಕರಿಗೆ ಕೆಲಸ ಆಗ್ತದೆ, ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆ ವಿಚಾರ ಅದು. ಅದನ್ನು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕಿಂತ ಒಳ್ಳೇದಾದ ಒಪ್ಪಿಕೊಳ್ಳೋದು ಒಳ್ಳೆ, ಅದು ವಿನಾಕಾರಣ ಅವರು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅಲ್ಲಿ. ರೈಟ್ ಸರ್, ಥ್ಯಾಂಕ್ ಯು. ಎಸ್, ಬಹುಶಃ ಬಂದಿರುವಂತಹ ಅನೇಕ ಕರೆಗಳು ಎಸ್ ಇದು ಒಳ್ಳೇದು, ಈ ರೀತಿ ಆಗಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಎಸ್, ಕೊನೆಯದಾಗಿ ನಾನು ಲಾಸ್ಟ್ ರಿಯಾಕ್ಷನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಎಸ್, ವೈ ಆಪೋಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೇಳುವಂತಹ ವಿಚಾರ ತಾವು ನೋಡಿದ್ದೀರಾ, ಒಳ್ಳೆ ವಿಚಾರಧಾರೆಗಳಿದೆ. ಏನೋ ಬೆಸ್ಟ್ ಆಪ್ಷನ್ ನಮ್ಮ ಈಶ್ವರಪ್ಪ, CT ರವಿ, ರಘುಪತಿ ಭಟ್ರು ಮತ್ತು ಯೋಗಿ ಎಲ್ಲರನ್ನು ಜಗತ್ತಲ್ಲಿ ಅತ್ಯಂತ ಹೆಚ್ಚು ಮುದುಕರು ಇರುವಂತ ರಾಷ್ಟ್ರಕ್ಕೆ 15 ದಿವಸ ಟೂರ್ ಹೋಗಿ ಬರ್ಲಿಕ್ಕೆ ಹೇಳಿ. ಬರುವಾಗ ಡೈರಿ ಇಲ್ಲಿ ನೋಟ್ ಮಾಡಿ ಬರ್ತಾರೆ, ಏನು ಸಮಸ್ಯೆ ಉಂಟು, ಏನಾಗಿದೆ, ಫ್ಯಾಮಿಲಿ ಸಿಸ್ಟಮ್ ಹೇಗೆ ಕೊಲಾಪ್ಸ್ ಆಗಿದೆ, ಯುವಕರು ಯಾರು ಸಿಗ್ತಾರಲ್ಲ ಅವ್ರಿಗೆ ಗೊತ್ತಾಗ ಅವರೇ ಬಂದು ಹೇಳ್ತಾರೆ, ದಯವಿಟ್ಟು ಫ್ಯಾಮಿಲಿ ಮಾಡಬೇಡಿ, ನಮಗೆ ಹಳೆ ಸಿಸ್ಟಮ್ ಇರಲಿ ಅಂತ ಅವ್ರಿಗೆ ಬರೆದು ಕೊಡ್ತಾರೆ, ನಿಮಗೆ ಅಫಿದಾವತ್ ಮಾಡಿ ಕೊಡ್ತಾರೆ. ಓಕೆ ಎಸ್, ಇದು ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದೀರಾ. ಎಸ್ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಧರ್ಮೇಂದ್ರ. ನಾವು ವಿಶ್ವದ ಅನೇಕ ಶ್ರೀಮಂತ ದೇಶಗಳನ್ನು ನೋಡಿ, ಆ ದೇಶ ಶ್ರೀಮಂತ ಆಗಬೇಕಾದ್ರೆ ಅಲ್ಲಿರುವ ಜನಸಂಖ್ಯೆ ನಿಯಂತ್ರಣವೇ ಮೂಲ ಕಾರಣ. ನೀವೀಗ ಅಮೆರಿಕ ತಗೊಂಡು 33 ಕೋಟಿ ಜನಸಂಖ್ಯೆ ಇದೆ, ಅದೇ ಸ್ವಿಟ್ಜರ್ಲ್ಯಾಂಡ್ ಇರಲಿ, ನೆದರ್ಲ್ಯಾಂಡ್ ಯಾವುದೇ ಇರಲಿ. ಈಗ ನೀವು ರಷ್ಯಾ ಮತ್ತು ಇನ್ನೊಂದು ವಿಚಾರವನ್ನು ತಗೊಂಡು ಚೈನಾದ ವ್ಯವಸ್ಥೆ ಹೇಗಿದೆ ಅಂತ, ಆರ್ಥಿಕವಾಗಿ ಅದು ಬೆಳೆದಿರಬಹುದು, ಆದರೆ ಸೈದ್ಧಾಂತಿಕವಾಗಿ ಅದು ದಿವಾಳಿ ಆಗ್ಬಿಟ್ಟಿದೆ. ಇನ್ನೊಬ್ಬನನ್ನು ಕೊಂದು ಬದುಕುವಂತ ನಿಯಮವನ್ನ ಪಾಲಿಸಿಕೊಂಡು ಬಂದಿರೋದ್ರಿಂದ, ಇದು ಕೋವಿಡ್ ಇರ್ಬೋದು, ಅದೇ ದೇಶದಿಂದ ಬಂದಿರೋದ್ರಿಂದ ಇಂಥ ಅನೇಕ ವಿಚಾರಗಳು ಆಗಿರುವಾಗ ಚೈನಾವನ್ನ ಒಂದು ಮಾದರಿಯಾಗಿ ಕೊಡುವಂತ ದೇಶವೇ ಅಲ್ಲ ಅದು. ಆಗಿರುವಾಗ ಅದನ್ನು ಮಾದರಿಯಾಗಿ ಕೊಡುವುದು ಒಂಥರದ ಹುಚ್ಚುತನದ ಪರಮಾವಧಿ. ಆದ್ರಿಂದ ನಾನು ಹೇಳುವಂಥದ್ದು, ಶ್ರೀಮಂತ ದೇಶಗಳನ್ನ ನೋಡ್ಕೊಳ್ಳಿ. ಯಾವುದೆಲ್ಲ ಶ್ರೀಮಂತ ದೇಶ ಇದೆ
ಅದೆಲ್ಲವೂ ಜನಸಂಖ್ಯಾ ನಿಯಂತ್ರಣದ ವ್ಯಾಪ್ತಿಯೊಳಗಿದೆ. ನಾವು ಕೂಡ ಶ್ರೀಮಂತರಾಗಬೇಕು, ನಾವು ಕೂಡ ಅಭಿವೃದ್ಧಿ ದೇಶ ಹೊಂದಬೇಕು. ಹಾಗಾದ್ರೆ ಮಾತ್ರ ಅದಕ್ಕೆ ಮುಂದೆ ಕಾರಣ ಅಂದ್ರೆ ಜನಸಂಖ್ಯಾ ನಿಯಂತ್ರಣ. ಅದನ್ನು ಪಾಲನೆ ಮಾಡಲೇಬೇಕು, ಅಗತ್ಯವಾಗಿ ಅದಾಗಬೇಕು. ಕೊನೆಯದಾಗಿ ಗಣೇಶ್ ಪೂಜಾರಿ ನೋಡಿ, ಈಗ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ಈ ದೇಶದ ನಾನು ಒಮ್ಮೆ ಹೇಳಿದೆ ಅವರಿಗೆ, ಈ ದೇಶದ ಸಂವಿಧಾನದಲ್ಲಿ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ. ಅದನ್ನು ಯಾರು ಕೂಡ ವಿರೋಧ ಮಾಡೋದಿಲ್ಲ. ಅಂದ್ರೆ ಇದು ದೇಶದ ಕಾನೂನು. ಮತ್ತೆ ಏನು ಇವರು ಈಗ ಹೇಳಿದ್ರು, ನೆದರ್ಲ್ಯಾಂಡ್, ಚೀನಾ, ಪಾಕಿಸ್ತಾನ, ಜಪಾನ್, ಜರ್ಮನ್ ಅಂತ ಹೇಳಿ, ನೋಡಿ ಈ ದೇಶಗಳೆಲ್ಲ ಆಲ್ರೆಡಿ ಒಂದು 200 ವರ್ಷಕ್ಕಿಂತ ಮುಂಚೆನೆ ಸ್ವತಂತ್ರವಾಗಿದ್ದಂಥ ದೇಶಗಳು. ಈ ಭಾರತ ದೇಶ 1947 ಇಸ್ವಿನಲ್ಲಿ ಸ್ವಾತಂತ್ರ್ಯ ಸಿಗುವಾಗ ಬ್ರಿಟಿಷರ ಬತ್ತಳಿಕೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಭಾರತ ದೇಶವನ್ನು ದೋಚಿದಂಥ ವ್ಯವಸ್ಥೆ. ಏನು ಎಲ್ಲ ದೋಚಿದಂಥ ಭಾರತ ದೇಶದಲ್ಲಿ ಒಂದು ಕಾಳು ಹಕ್ಕಿರಲಿಲ್ಲ. ಬರ್ಮಾದಿಂದ ಹಕ್ಕಿ ಬರ್ತಾ ಇತ್ತು ಭಾರತ ದೇಶ. ಅಂತ ಭಾರತ ದೇಶವನ್ನ ಇವತ್ತು ಪಂಚವಾರ್ಷಿಕ ಯೋಜನೆಯ ಮುಖಾಂತರ ಇಡೀ ಜಗತ್ತು ತಿರುಗಿ ನೋಡತಕ್ಕಂಥ ವ್ಯವಸ್ಥೆಯನ್ನ ಏನು ಇವರು ಹೇಳಿದ್ರು, 50 ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರ ಮಾಡಿ ಇವತ್ತು ಜಗತ್ತು ತಿರುಗಿ ನೋಡಂತ ಮಾಡಿ ಇವತ್ತು ಏನು ಏರ್ಪೋರ್ಟ್ ಮಾಡಿದ್ದಾರೆ, ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ದಾರೆ, ರೈಲ್ವೆ ಮಾಡಿದ್ದಾರೆ, ಏನು ಎಲ್ಲ ವ್ಯವಸ್ಥೆಗಳು ದೊಡ್ಡ ದೊಡ್ಡ ವ್ಯವಸ್ಥೆ ಇಲ್ಲ. ಇದನ್ನು ಸರ್ಕಾರಕ್ಕೆ ನಡೆಸಲಿಕ್ಕೆ ವ್ಯವಸ್ಥೆ ಇಲ್ಲವರಿಂದ ನೋಡಿ, ಇಲ್ಲಿ ರೈಲ್ವೆ ರಸ್ತೆಯಲ್ಲಿ ಎಲ್ಲ ಮಣ್ಣುಗಳು ಬಿದ್ದು ಕುಸಿದು ಕುಸಿದು ಅಲ್ಲಿ ರಸ್ತೆ ರೈಲು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಲಾಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರದ ಬಗ್ಗೆ ಆಗ್ಬೇಕು. ನಾನು ಹೇಳಿದಂತೆ ಈ ಭಾರತ ದೇಶದ ಸಂವಿಧಾನದಲ್ಲಿ ಯಾವುದೇ ಕಾನೂನನ್ನು ತೆಗೆದುಕೊಂಡ್ರು ಜನ ವಿರೋಧ ಮಾಡುದಿಲ್ಲ. ಆದ್ರೆ ಜನರನ್ನ ಸೇರಿಸಿ ವಿರೋಧ ಪಕ್ಷವನ್ನು ಒಪ್ಪಿಗೆ ತೆಗೆದುಕೊಂಡು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ಈ ರೀತಿಯ ಕಾನೂನನ್ನು ಮಾಡಿದಾಗ ಯಾವುದೇ ವಿರೋಧವನ್ನು ಮಾಡುವಂತ ಜನ ಈ ಭಾರತ ದೇಶದಲ್ಲಿ ಇಲ್ಲ. ರೈಟ್ ಸರ್. ಕೊನೆಯದಾಗಿ ರಾಧಾಕೃಷ್ಣ ಅವರು, ನಮ್ಮ ಮಿತ್ರರು ಹೇಳಿದ್ರು ಟೂರ್ ಹೋಗಿ ಅದನ್ನು ಅಧ್ಯಯನ ಮಾಡಬೇಕು ಅಂತೇಳಿ. ನಾವು ಇವತ್ತು ಟೂರ್ ಹೋಗ್ಬೇಕಾದಂತ ಅಧ್ಯಯನ ಮಾಡಬೇಕಾದಂತ ಅಲ್ಲಿ ಅಗತ್ಯ ಇಲ್ಲ. ಕೈಯಲ್ಲಿ ಮೊಬೈಲ್ ಇದ್ರೆ ಅದರಲ್ಲಿ ಗೊತ್ತಾಗ್ತದೆ, ಎಲ್ಲ ವಿಚಾರಗಳು ನಮ್ಗೆ ಸಿಗ್ತದೆ. ಮತ್ತೆ ನಮ್ಮ ಗಣೇಶ್ರವರು ಹೇಳಿದ್ರು ವಿರೋಧ ಪಕ್ಷಗಳನ್ನ ನಾವು ಗಮನಕ್ಕೆ ತಗೊಳ್ಬೇಕು ಅಂತ. ಈ ದೇಶದ ಕಾನೂನು ರಚನೆ ಆಗುವಾಗ ಪಾರ್ಲಿಮೆಂಟ್ ಆಗ್ಲಿ ವಿಧಾನಸಭೆಯಲ್ಲಾಗ್ಲಿ 2 ಪಕ್ಷಗಳು ಇರ್ತದೆ. ಅಲ್ಲಿ ಅವರ ಅಭಿಪ್ರಾಯಗಳನ್ನು ಮಂಡನೆ ಮಾಡ್ಲಿಕ್ಕೆ ಅವರಿಗೆ ಕಾಲಾವಕಾಶ ಇದೆ, ಬೇಕಾದಷ್ಟು ಸಮಯಾವಕಾಶನ ಅಲ್ಲಿ ಕೊಡ್ತಾರೆ. ತಮ್ಮ ಪರ ವಿರೋಧವನ್ನ ಹೇಳಲೇಬೇಕು ಅಲ್ಲ, ಅದು ಉಂಟು. ಅದರಿಂದ ಜನಾಭಿಪ್ರಾಯ ಸಂಗ್ರಹ ಅದು ಬೇರೆ ವಿಚಾರ. ಈ ಎಲ್ಲ ಪರ ವಿರೋಧಗಳನ್ನು ಗಮನಿಸಿಕೊಂಡು ಈ ದೇಶಕ್ಕೆ ಬೇಕಾದಂತ ಒಂದು ಕಾನೂನನ್ನು ರಚನೆ ಮಾಡುವಂತ ಪ್ರಕ್ರಿಯೆ ಇದು. ಈ ಸಂವಿಧಾನ ಈ ದೇಶದ ಆಡಳಿತಕ್ಕೆ ಕೊಟ್ಟಂತ ಅಧಿಕಾರ, ಅದನ್ನ ಪ್ರಬುದ್ಧವಾದ ರೀತಿಯಲ್ಲಿ, ಅದು ಉಪಯುಕ್ತವಾದಂತಹ ರೀತಿಯಲ್ಲಿ ಅನುಷ್ಠಾನ ಮಾಡುವಂತದ್ದು ಸರ್ಕಾರದ ಕ್ರಮ. ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಹೇಳಬೇಕಾದ್ರೆ ವಸುದೈವ ಕುಟುಂಬಕಂ ಅಂತ. ಇಲ್ಲಿ ಯಾವುದೇ ಮತಧರ್ಮ ಪಂಥಕ್ಕೆ ಒಂದು ಹಾನಿ ಮಾಡುವ ಅಥವಾ ಅವರಿಗೆ ಬೇಜಾರು ಮಾಡುವ, ಬೇಸರ ಮಾಡುವ ಪ್ರಶ್ನೆ ಇಲ್ಲ. ಎಲ್ಲರೂ ಈ ದೇಶದಲ್ಲಿ ಬಾಳಿ ಬದುಕಬೇಕಾದವರು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಈ ದೇಶಕ್ಕೆ ಯೋಗ್ಯವಾದಂತಹ ಕಾನೂನು ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ, ಒಂದು ದೂರಾಲೋಚನೆಯಿಂದ, ಒಂದು ಮನೋಭೂಮಿಕೆಯಿಂದ, ಮನೋಭಾವದಿಂದ ಮಾಡತಕ್ಕಂತ ಈ ಕಾನೂನು ಈ ದೇಶಕ್ಕೆ ಅಗತ್ಯವಾಗಿದೆ ಅಂತ ಹೇಳಿ ಈ ಭಾರತೀಯ ಜನತಾ ಪಕ್ಷದ ನಿರ್ಧಾರ. ಇದು ಅಸ್ಸಾಂ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರತ್ಯೇಕವಾಗಿರುವಂತಹ ಜನಸಂಖ್ಯೆ ನಿಯಂತ್ರಣ ಕಾನೂನನ್ನ ಜಾರಿ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮುನ್ಸೂಚನೆ ಕೊಟ್ಟಿರುವಂತದ್ದು. ಈ ವಿಚಾರ ರಾಜ್ಯದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕೂಗು ಎದ್ದಿದೆ. ಬಿಜೆಪಿಯ ಶಾಸಕರು ಹೇಳಿದ್ದಾರೆ, ನಮ್ಮ ರಾಜ್ಯಕ್ಕೂ ಕೂಡ ಈ ಒಂದು ಪ್ರತ್ಯೇಕ ಕಾನೂನು ಆಗಲೇಬೇಕು ಅನ್ನುವಂಥದ್ದು. ಸೊ ಈ ಬಗ್ಗೆ ಅನೇಕ ವಿಚಾರಗಳು ನಡೀತಾ ಇದೆ. ಜನಸಾಮಾನ್ಯರ ಒಂದು ಅಭಿಪ್ರಾಯ ಸಂಗ್ರಹವನ್ನು ಕೂಡ ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸೊ ಈ ಬಗ್ಗೆ ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಸದ್ಯಕ್ಕೆ ಈ ವಿಚಾರಗಳು ನಾವು ಹೇಳಲ್ಲ, ಗೊತ್ತಿಲ್ಲ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಹೇಳಬೇಕು ಅನ್ನೋದು. ಆದರೆ ತುಂಬಾ ದೊಡ್ಡ ಮಟ್ಟದ ಕೂಗು ಮತ ಎದ್ದಿರುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಈ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮ ಜೊತೆ ಇದ್ದಾರೆ ಗಣೇಶ್ ಪೂಜಾರಿ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಕಾಂಗ್ರೆಸ್ ಮುಖಂಡರು ಗಣೇಶ್ ಪೂಜಾರಿ ಅವರು. ಇದೇ ರೀತಿ ರಾಧಾಕೃಷ್ಣ ಅವರು ಬಿಜೆಪಿ ಜಿಲ್ಲಾ ವಕ್ತಾರರು. ಸರ್ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದೇ ರೀತಿ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಅಕ್ರಮ್ ಹಾಸನ್ ಅವರು SDPI ರಾಜ್ಯ ಮಾಧ್ಯಮ ಉಸ್ತುವಾರಿ. ಸರ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು